ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವನಾಮದಲ್ಲೂ ನಮ್ಮ ರಕ್ಷಕನ ಒಡೆಯನಾಗಿರಂಥ ಯೇಸು ಕ್ರಿಸ್ತು ನಾಮದಲ್ಲಿ ವಂದನೆಗಳು ಸಲ್ಲಿಸುತ್ತಾ, ದೇವರೊಂದು ಕರುಣೆ ಕೃಪೆ ಪ್ರೀತಿಗಳಿಂದ ನಾವೆಲ್ಲರೂ ಒಟ್ಟಾಗಿ ಸೇರಿ ಆತನ ವಾಕ್ಯಗಳನ್ನ ದಿನ ಮಾಡಕ್ಕೆ ದೇವರು ಕೊಟ್ಟಿದ್ದ ಮಹಾಕೃಪೆಗಾಗಿ ದೇವರಿಗೆ ಕೃತಜ್ಞತೆಯುಳ್ಳವರಾಗನ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಗಳೇ, ಕಳೆದ ಒಂದು ವಾರ ನೋಡ್ಬೇಕಾದ್ರೆ ನಾವು ಯೇಸು ಕ್ರಿಸ್ತನ ಎರಡನೇ ಬರುವಿಕೆ ಬಗ್ಗೆ ಏನು ಮಾಡಿದ್ರಿ, ನಾವೊಂದು ಪಾಠ ನೋಡಿದ್ರಿ. ಅದರ ಅಲ್ಲಿ ಯೇಸು ಕ್ರಿಸ್ತನ ಎರಡನೇ ಬರುವಿಕೆ ಬಗ್ಗೆ ನಾವು ಓದ್ಬೇಕಾದ್ರೆ ಮುಖ್ಯವಾಗಿರೋಂಥ ಕೆಲವೊಂದು ಅಂಶಗಳನ್ನ ನಾವು ಏನು ಮಾಡಿದ್ರಿ, ನಾವು ನೋಡ್ತಾ ಹೋದ್ರಿ. ಅದರ ಸದ್ಯದಲ್ಲಿ ಯಾವ ರೀತಿ ನಾವು ಯೇಸು ಕ್ರಿಸ್ತನ ಎರಡನೇ ಬರುವಿಕೆನ ನೋಡಬೇಕು ಅಂತಂದ್ಬಿಟ್ಟು ನಾವೇನು ಮಾಡಿದ್ರಿ, ಅದನ್ನು ನಾವು ನೋಡಿದ್ರಿ. ಅದರ ಅದರಲ್ಲಿ ಮುಖ್ಯವಾಗಿ ನಾವು ನೋಡಿರೋಂಥ ಅನೇಕ ಒಂದು ಪಾಯಿಂಟ್ಸ್ಗಳು ಏನಪ್ಪ ಅಂತಂದ್ರೆ ಏನ್ರಿ, ನಾವು ಒಂದು 5 ಪಾಯಿಂಟ್ಸ್ಗಳನ್ನ ನಾವು ಕ್ರಿಸ್ತನ ಎರಡನೇ ಬರುವಿಕೆಯಲ್ಲಿ ಕವರ್ ಮಾಡ್ತೀನಿ ಅಂತ ನೋಡಿದ್ರಿ. ಏನಪ್ಪ ಅದು ಅಂತಂದ್ರೆ, ಯಾತಕ್ಕಾಗಿ ಯೇಸು ಕ್ರಿಸ್ತು ಎರಡನೇ ಬರುವಿಕೆಯಲ್ಲಿ ಬರ್ತಾರೆ ಅಂತ ಮೊದಲನೇ ಒಂದು ಪಾಯಿಂಟು. ಎರಡನೇ ಪಾಯಿಂಟು, ಯೇಸು ಕ್ರಿಸ್ತನ ಎರಡನೇ ಬರುವಿಕೆ ಬಗ್ಗೆ ಸಾಮಾನ್ಯವಾಗಿರೋಂಥ ಎಕ್ಸ್ಪೆಕ್ಟೇಷನ್ಸ್ ಲೋಕದಲ್ಲಿ ಸಾಮಾನ್ಯ ಜನಗಳು ಯಾವ ಥರ ಇದು ನೋಡ್ತಾರೆ ಕ್ರಿಸ್ತನ ಅಂತ ನೋಡಿದ್ರೆ. ಆಮೇಲೆ ಯೇಸು ಕ್ರಿಸ್ತು ಯಾವ ಥರ ಬರ್ತಾರೆ ಅಂತ ನೋಡಿದ್ರಿ. ಆಮೇಲೆ ಯೇಸು ಕ್ರಿಸ್ತನ ಒಂದು ಬರುವಿಕೆ ಯಾವಾಗ, ಮತ್ತೆ ಆತನ ಆಳ್ವಿಕೆ ಬಗ್ಗೆ ಇರುವಂಥ ಅನೇಕ ವಿಚಾರ ನೋಡಿದ್ರಿ. ಅದರಲ್ಲಿ ಮೊದಲನೇ ಭಾಗದಲ್ಲಿ ಯೇಸು ಕ್ರಿಸ್ತು ಏನಕ್ಕಾಗಿ ಬರ್ತಾರೆ, ಅವ್ರು ಭೂಲೋಕದಲ್ಲಿ 1000 ವರ್ಷ ಆಳ್ವಿಕೆ ಮಾಡೋಕ್ಕೆ ಬರ್ತಾರೆ. ಅದರ ಸರ್ಪದ ತಲೆನ ಸೈತಾನ ಜಜ್ಜದಿಕ್ಕೆ ಬರ್ತಾರೆ, ಸೈತಾನ ಕಟಾಕದಿಕ್ಕೆ ಬರ್ತಾರೆ. ಆಮೇಲೆ ಸತ್ತೋಗಿರೋಂಥ ಎಲ್ಲ ಮನುಷ್ಯನು ಪುನರುತ್ಥಾನ ಮಾಡೋಕ್ಕೆ ಬರ್ತಾರೆ. ಆಮೇಲೆ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ ಎಲ್ಲಾ ಮನುಷ್ಯರಿಗೂ ರಕ್ಷಣೆ ಕೊಡಕ್ಕೆ ಏನ್ ಮಾಡ್ತಾರೆ, ಬರ್ತಾರೆ ಅಂತ ನೋಡಿದ್ರಿ. ಅದರ ಇದಾಗಿದ್ದು ಎರಡನೇ ಭಾಗದಲ್ಲಿ ಏನಪ್ಪ ನೋಡಿದ್ರೆ, ಯಾವ ಒಂದು ಪ್ರಕಾರ ಕ್ರಿಸ್ತನು ಬರ್ತಾರೆ, ಜನಗಳು ಯೇಸು ಕ್ರಿಸ್ತನ ಯಾವ ರೀತಿ ಎದುರು ನೋಡ್ತಾರೆ ಅಂತ ಏನ್ ಮಾಡಿದ್ರಿ, ನಾವು ನೋಡಿದ್ರಿ. ಅದರ ಯೇಸು ಕ್ರಿಸ್ತನ ಎರಡನೇ ಬರುವಿಕೆ ಬರ್ಬೇಕಾದ್ರೆ ಯಾವ ತರ ಬರ್ತಾರೆ ಅಂತ ನೋಡಿ, ತುತ್ತೂರಿ ಊದ್ಕೊಂಡು ಏನ್ರಿ ಪ್ರಧಾನ ದೂತನ ಶಬ್ದದೊಡನೆ ಏನ್ ಮಾಡ್ತಾರೆ, ಆಕಾಶದಿಂದ ಇಳಿ ಬರುತ್ತೆ, ನಾವೇನ್ ಮಾಡ್ತೀರಿ, ಬರ್ತಾರೆ ಅಂತ ನಾವು ವಾಕ್ಯನ ನೋಡಿದ್ರಿ ಅಂತ ನೋಡಿದ್ರಿ. ಆದರೆ ಅದೇ ಒಂದು ಅಧ್ಯಾಯದಲ್ಲಿ ಏನ್ರಿ ನಾವು ಮುಂದಕ್ಕೆ ಓದ್ತಾ ಬಂದಾದ್ರೆ ಕ್ರಿಸ್ತನು ಕಳ್ಳನ್ ತರ ಬರ್ತಾರೆ ಅಂತ ವಾಕ್ಯ ಏನ್ ಮಾಡ್ತೀವಿ ನೋಡ್ತೀರಿ. ಸೊ ಹೆಂಗಪ್ಪ ಕಳ್ಳ ತುತ್ತೂರಿ ಊದ್ಕೊಂಬರಕ್ಕೆ ಸಾಧ್ಯ? ಸೊ ಎರಡು ಒಂದೇನಾ ಅಥವಾ ಎರಡು ಬೇರೆ ಬೇರೆನಾ ಅಂತ ನಾವೇನ್ ಮಾಡ್ತೀರಿ, ಅದು ನೋಡಿದ್ರಿ. ಅದರ ಸೊ ಕಳ್ಳ ಖಂಡಿತ ತುತ್ತೂರಿ ಊದ್ಕೊಂಬರಕ್ಕೆ ಸಾಧ್ಯ ಇಲ್ವಲ್ಲ, ಮತ್ತೆ ಕಳ್ಳ ಹೇಗೆ ಬರ್ತಾನೆ ಅಂತ ನಾವೇನ್ ಮಾಡಿದ್ರಿ, ನೋಡಿದ್ರಿ. ಅದರ ಆಮೇಲೆ ಏನ್ರಿ ಇನ್ನೊಂದು ವಾಕ್ಯ ಕೂಡ ನೋಡಿದ್ರಿ. ಏನಪ್ಪ, ಪ್ರಕಟಣೆ 1:7 ಏನ್ ಹೇಳ್ತಾ ಅಂದ್ರೆ, ಏನ್ರಿ ನೀವು ಲೋಕದ ಪ್ರತಿಯೊಬ್ಬ ಮನುಷ್ಯರು ಕ್ರಿಸ್ತನ್ ಏನ್ ಮಾಡ್ತಾರೆ, ದಿಟ್ಟಿಸಿ ನೋಡ್ತಾರೆ. ಆತನನ್ನ ಇರಿದವರು ಕೂಡ ಏನ್ ಮಾಡ್ತಾರೆ, ಅವ್ರನ್ನ ದಿಟ್ಟಿಸಿ ನೋಡ್ತಾರೆ, ಕಣ್ಗಳು ಹಂಗೆ ನೋಡ್ತಾರೆ ಅಂತ ನಾವು ವಾಕ್ಯದಲ್ಲಿ ನೋಡಿದ್ರಿ. ಆದ್ರೆ ಕ್ರಿಸ್ತನು ಇದ್ರ ಆಪೋಸಿಟ್ ಆಗಿ ಯೋಹನ 14:19 ಏನಪ್ಪ ಹೇಳ್ತಾರೆ ಅಂದ್ರೆ, ಏನ್ರಿ ಅವರು ಒಂದು ವಿಶೇಷವಾಗಿ ಅಂತ ಕೆಲಸ ಹೇಳ್ತಾರೆ, ಇನ್ ಮೇಲೆ ಲೋಕ ಯಾವತ್ತೂ ನನ್ನ ನೋಡೋದಿಲ್ಲ ಅಂತ ಅಂದ್ಬಿಟ್ಟು. ಹಾಗಿರ್ಬೇಕಾದ್ರೆ ಹೆಂಗೆ ಕ್ರಿಸ್ತನ್ನು ಎಲ್ಲಾರು ನೋಡ್ತಾರೆ ಅಂತ ಹೇಳ್ತಾರೆ, ಆದ್ರೆ ಅದೇ ಬೈಬಲ್ನಲ್ಲಿ ಎಲ್ಲಾರು ನೋಡಲ್ಲ ಅಂತ ಹೇಳ್ತಾರೆ. ಇದು ಯಾತಕ್ಕೆ, ಇದು ಹೆಂಗೆ ಅಂತ ನಾವೇನ್ ಮಾಡಿದ್ರಿ, ಅದು ನೋಡಿದ್ರಿ. ಹಾಗಿರ್ಬೇಕಾದ್ರೆ ನಾವು ತಿಳ್ಕೊಳ್ಬೇಕಾಗಿರೋದು ಏನಪ್ಪಾ ಅಂತಂದ್ರೆ, ಯೇಸು ಕ್ರಿಸ್ತು ಹೇಗ್ ಬಂದ್ರು, ಅದರ ಹೇಗ್ ಸತ್ರು, ಹೇಗೆ ಪುನರುತ್ಥಾನ ಆದ್ರು, ಇವಾಗ ಹೇಗಿದ್ದಾರೆ, ಇದನ್ನ ತಿಳ್ಕೊಂಡ್ರೆ ಮುಂದಕ್ಕೆ ಯಾವ ತರ ಬರ್ತಾ ಅಂತ ನಮ್ಗೇನಾಗೋದು ಗೊತ್ತಾಗೋದು. ಅದಕ್ಕೆ ಯೇಸು ಕ್ರಿಸ್ತು ಭೂಲೋಕಕ್ಕೆ ಬರ್ಬೇಕಾರೆ ಯಾವ ರೀತಿಲಿ ಬಂದಿದ್ದವರು, ಅವರ ಮಾಂಸದ ಒಂದು ಏನ್ರಿ ರೀತಿಯಲ್ಲಿ, ಅದರ ಮನುಷ್ಯರ ನಡುವೆ ಅವ್ರೇನ್ರಿ ಪಾಪಿಗಳ ನಡುವೆ ಏನ್ರಿ ಜನ್ಮ ತೊಗೊಳೋದಕ್ಕೆ ಏನ್ ಮಾಡಿದ್ರು, ಅವರು ಬಂದ್ರು. ಯಾವ ರೀತಿ ಬಂದ್ರು, ಮಾಂಸದಲ್ಲಿ ದೇಹದಲ್ಲೇ ಬಂದ್ರು. ಸರಿ, ಆ ಒಂದು ದೇಹನ ಯೇಸು ಕ್ರಿಸ್ತು ಏನಪ್ಪ ಮಾಡಿದ್ರು, ಯಾರು ಹೇಳ್ಬಿಡ್ತೀರಾ? ಕಳೆದ ವಾರ ನೋಡಲ್ಲ, ಯೇಸು ಕ್ರಿಸ್ತು ಭೂಲೋಕದಲ್ಲಿ ಈ ಒಂದು ಏನ ಮನುಷ್ಯನ ದೇಹದ ರೂಪದಲ್ಲಿ ಬಂದ್ರು, ಮನುಷ್ಯನ ದೇಹದಲ್ಲಿ ಬಂದ್ರು ಅಲ್ವರ. ಆ ದೇಹನ ಯೇಸು ಕ್ರಿಸ್ತು ಏನ್ ಮಾಡಿದ್ರು, ಶಿಲುಬೆ ಮೇಲೆ ಏನ್ ಮಾಡಿದ್ರು, ಆ ದೇಹನ ಅರ್ಪಿಸಿದ್ರು. ಅದರ ಬಲಿಯಾಗಿ ಏನ್ ಮಾಡಿದ್ರು, ಅರ್ಪಿಸಿದ್ರು ಅಲ್ವರ. ಸೊ ದೇಹ ಹೊಟ್ಟೋಯ್ತಾ, ಆ ಮಾಂಸಿಕವಾಗಿದ್ದ ದೇಹ ಹೊಟ್ಟೋಯ್ತಾ, ದೇವ್ರಿಗೆ ಅರ್ಪಿಸಿದ್ಮೇಲೆ ಹೊಟ್ಟೋಯ್ತು ಅಲ್ವರ. ಹಂಗಾರೆ ಯೇಸು ಕ್ರಿಸ್ತು ಪುನರುತ್ಥಾನಾಗಿದ್ದು ಅದೇ ದೇಹದಲ್ಲ, ಆತ್ಮಿಕ ಎಸ್, ಆ ದೇಹದಲ್ಲಿ ಅಲ್ಲ. ಅವರು ಪುನರುತ್ಥಾನಾಗಿದ್ದು ಆತ್ಮಿಕ. ಯಾಕಂದ್ರೆ ಆ ಒಂದು ಮಾಂಸಿಕವಾಗಿರೋ ದೇಹನ ಏನ್ರಿ ಆದಾಮಿಗೆ ವಿಮೋಚನೆಯಾಗಿ ಏನ್ ಮಾಡ್ಬಿಟ್ರು, ಕೊಟ್ಬಿಟ್ರು. ಯೆಶಾಯ 53:10 ಮತ್ತು 12 ವಾಕ್ಯದಲ್ಲಿ ಹೇಳ್ತಾರೆ, ಏನ್ರಿ ತನ್ನ ಆತ್ಮವನ್ನು ಪ್ರಾಯಶ್ಚಿತ ಯಜ್ಞಕ್ಕಾಗಿ ಅರ್ಪಿಸಿದ ಮೇಲೆ, ಅದ್ ಯಜ್ಞವಾಗಿ ಏನ್ ಮಾಡ್ರು, ಅರ್ಪಿಸ್ಬಿಟ್ರು. ಯಜ್ಞ ಪೀಠದ ಮೇಲೆ, ಬಲಿ ಪೀಠದ ಮೇಲೆ ಒಂದ್ಸತಿ ಅರ್ಪಣೆ ಮಾಡಿದ್ನ ವಾಪಸ್ ಯಾವುದೇ ಕಾರಣಕ್ಕೂ ಏನ್ರಿ ತಗೊಳಕ್ಕೆ ಸಾಧ್ಯ ಇಲ್ಲ. ಮಾಂಸಿಕ ದೇಹ ಹೋಗಿದ್ಮೇಲೆ ಯೇಸು ಕ್ರಿಸ್ತನ ದೇವ್ರ ಪುನರುತ್ಥಾನ ಮಾಡಿದ ಹೆಂಗಪ್ಪ ಅಂದ್ರೆ ಆತ್ಮಿಕ ಶರೀರದಲ್ಲಿ.
ಒಂದು ವಾಕ್ಯ ಓದೋಣ. 1 ಪೇತ್ರ 3:18. ದಯವಿಟ್ಟು ಯಾರು ಓದ್ರಿ? 1 ಪೇತ್ರ 3:18 ಓದ್ರಿ ಯಾರಾದ್ರು? 1 ಪೇತ್ರದಲ್ಲಿ 3ನೇ ಅಧ್ಯಾಯ 18ನೇ ವಾಕ್ಯ. ಕ್ರಿಸ್ತನು ಸಹ ನೀತಿವಂತನಾಗಿದ್ದು ಅನೀತಿವಂತರಿಗೋಸ್ಕರ ಪ್ರಾಣ ಕೊಟ್ಟು ನಮ್ಮನ್ನು ದೇವರ ಬಳಿಗೆ ಸೇರಿಸುವುದಕ್ಕಾಗಿ ಒಂದೇ ಸಾರಿ ಪಾಪ ನಿವಾರಣಕ್ಕೋಸ್ಕರ ಬಾಧೆಪಟ್ಟು ಸತ್ತನು. ಆತನು ಶರೀರ ಸಂಬಂಧದಲ್ಲಿ ಕೊಲ್ಲಲ್ಪಟ್ಟನು, ಆತ್ಮ ಸಂಬಂಧದಲ್ಲಿ ತಿರುಗಿ ಬದುಕುವವನಾದನು. ನೋಡ್ರ, ಶರೀರ ಸಂಬಂಧದಲ್ಲಿ ಕೊಲ್ಲಲ್ಪಟ್ಟನೋ ವಾಕ್ಯ ಎಷ್ಟು ಕ್ಲಿಯರ್. ಆತ್ಮ ಸಂಬಂಧದಲ್ಲಿ ಅದೇನೋ ಆತ್ಮಿಕ ಶರೀರದಲ್ಲಿ ದೇವರವ್ರಿಗೆ ಏನ್ ಮಾಡಿದ್ರು? ಪುನರುತ್ಥಾನ ಮಾಡಿದ್ರಂತೆ. ನೋಡ್ರ, ಅಂದ್ರೆ ಕ್ರಿಸ್ತನ್ನ ದೇವರು ಪುನರುತ್ಥಾನಗೊಳಿಸಿರೋದೇ ಮಾಂಸಿಕ ಶರೀರದಲ್ಲಿ ಅಲ್ಲ, ಆತ್ಮಿಕ ಶರೀರ. ಕ್ರಿಸ್ತನು ಇವಾಗ ಯಾವ ತರ ಇದ್ದಾರೆ, ಯಾವ ತರ ಆತ್ಮಿಕ ಶರೀರದಲ್ಲಿದ್ದಾರೆ ಅಂತ ನೋಡಿದ್ರೆ, ಕರ್ತನಲ್ಲಿ ಪ್ರೀತಿ ಅಂತ ಸೊಳ್ಳೆ ಮಹಿಮೆ ಶರೀರ. ಆ ಮಹಿಮೆಯ ಶರೀರನ ಏನ್ರಿ ಅಪೋಸ್ಟ್ಲ್ ಪೌಲು ನೋಡ್ತಾರೆ. ನೋಡ್ಬೇಕಾರೆ ಕ್ರಿಸ್ತನು ಯಾವ ರೀತಿಯಪ್ಪ ಇದ್ರು ಅಂತ ಹೇಳ್ತಾರೆ ಅಂದ್ರೆ, ಮಧ್ಯಾಹ್ನ ಸೂರ್ಯನ್ಕಿಂತ ಹೊಳಪಾಗಿ ಏನಾಗಿದ್ರಂತೆ, ಇದಂತೆ. ಅಂತ ಒಂದು ಮಹಿಮೆ ಹೇಳಂತ ಕರ್ತನ್ನ ನೋಡಿ ಅಪೋಸ್ಟ್ಲ್ ಪೌಲ್ ಕಣ್ಣೇನಾಗೋಯ್ತು, ಕಣ್ಣೇ ಹೊರಟೋಯ್ತು. ಅಂಥ ಒಂದು ಮಹಿಮೆಯ ಶರೀರದಲ್ಲಿ ಕ್ರಿಸ್ತನ್ ಏನಾಗಿದ್ದಾರೆ ಇವತ್ತಿದ್ದಾರೆ ಅಲ್ವರ. ಈ ತರ ಒಂದು ಮಹಿಮೆ ಶರೀರ ಅಂತ ಕರ್ತನ್ನ ಏನ್ರಿ ಸಾಮಾನ್ಯ ಮನುಷ್ಯರಲ್ಲಿ ಯಾರು ನೋಡಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅಪೋಸ್ಟ್ಲ್ ಪೌಲ್ ಹೇಳ್ತಾರೆ, ಕಟ್ಟ ಕಡೆ ಏನ್ರಿ, ಕಟ್ಟ ಕಡೆ ಲಾಸ್ಟ್ ಕ್ರಿಸ್ತನ್ನ ನೋಡಿದ್ದು ನಾನೇ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಎಲ್ಲಿ ಹೇಳ್ತಾರೆ ವಾಕ್ಯ ಓದ ನೋಡಿದ್ದೀನಿ ಇಲ್ಲಿ. 1 ಕೊರಿಂಥ 15ನೇ ಅಧ್ಯಾಯ ಏನ್ರಿ 8ನೇ ವಾಕ್ಯ ಓದ್ರಿ. 1 ಕೊರಿಂಥ 15:8 ಓದ್ರಿ. 1 ಕೊರಿಂಥ 15:8 ಇಲ್ಲಿ ಸೈಮನ್ ಸೊಸಾಲಿಕರ್ ಬ್ರದರ್, ಜೋಸಫ್ ಬ್ರದರ್, ಗೋಪಾಲ ಬ್ರದರ್ ಓದ್ತೀರಾ? ದಿನ ಕಟ್ಟಕಡೆಗೆ ದಿನ ತುಂಬಿದೆ, ದಿನ ತುಂಬದೆ ಹುಟ್ಟಿದವನಂತಿರುವ ನನಗೂ ಕಾಣಿಸಿಕೊಂಡನು. ನೋಡ್ರ, ಕಟ್ಟ ಕಡೆ ಅಂದ್ರೆ ಏನರ್ಥ? ಇದ್ರ ನಂತರ ಯಾರು ನೋಡಕೈತದ? ಇಲ್ಲ, ಲಾಸ್ಟ್ ಅವರೇ ಕಟ್ಟ ಕಡೆ. ಏನ ದಿನ ತುಂಬದೇ ಹುಟ್ಟಿದವಂತರ ನನಗೆ ಕಾಣಿಸ್ಕೊಟ್ರು ಅಂತ ಹೇಳ್ತಾರೆ. ಅಂದ್ರೆ ಅಪೋಸ್ಟ್ಲ್ ಪೌಲ್ಗೆ ಕಡೆಯಾಗಿ ಈ ಒಂದು ಮಹಿಮೆ ಶರೀರದಲ್ಲಿ ಕ್ರಿಸ್ತನ ಕಾಣಿಸ್ಕೊಂಡಿದ್ರಿ. ಕಾಣಿಸ್ಕೊಂಡಿದ್ಕೆ ಕಣ್ಣೇನಾಗ್ಬಿಡ್ತು, ಹೊಟ್ಟೋಗ್ಬಿಡ್ತು. ಅದಕ್ಕೆ ಯೇಸು ಕ್ರಿಸ್ತ ಹೇಳಿದ್ದು, ಇನ್ಮೇಲೆ ಜಗತ್ತು ನನ್ನ ಯಾವತ್ತೂ ನೋಡೋದಿಲ್ಲ ಅಲ್ವರ. ನೋಡಿ ಓದೋಣ ವಾಕ್ಯ. ಯೋಹಾನ 14:19 ಓದ್ರಿ ಯಾರಾದ್ರ? ಯೋಹಾನ 14:19 ಇಲ್ಲಿ ನಮ್ಮ ಸೈಮನ್ ಸೊಸಾಲಿಕರ್ ಬ್ರದರ್, ಓದ್ತೀರಾ ಬೈಬಲ್? ಜಾನ್ 14:19 ಓದ್ಬೋದ ಬ್ರದರ್? ಜಾನ್ ಬ್ರದರ್, ಜಾನ್ 14 ಚಾಪ್ಟರ್ 19th ವರ್ಸ್ ಬ್ರದರ್. ಓದ್ತೀನಿ ಬ್ರದರ್. ಹಾ. ಇನ್ನು ಇನ್ನು ಸ್ವಲ್ಪ ಕಾಲವಾದ ಮೇಲೆ ಲೋಕವು ನನ್ನನ್ನು ನೋಡುವುದಿಲ್ಲ, ಆದರೆ ನೀವು ನನ್ನನ್ನು ನೋಡುವಿರಿ. ನಾನು ಬದುಕುವುದರಿಂದ ನೀವು ಬದುಕುವಿರಿ. ವೆರಿ ಗುಡ್. ನೋಡ್ರ, ಅದಕ್ಕೆ ಇನ್ ಸ್ವಲ್ಪ ಕಾಲವಾದ ಮೇಲೆ ಲೋಕ ನನ್ನ ಎಂದಿಗೂ ನೋಡೋದಿಲ್ಲ, ನೀವು ನೋಡ್ತೀರಾ. ಯಾರೋ ಶಿಷ್ಯನ್ರುಗಳು, ಅಪೋಸ್ಟಲ್ಸ್ಗಳು ನೋಡ್ತೀರಾ. ಯಾಕಂದ್ರೆ ನಾನು ಬದುಕಂದಿನ ನೀವು ಬದುಕ್ತೀರಾ ಅಂದೇನರ್ಥ? ನಾನು ಯಾವ ತರ ಒಂದು ಮಾಂಸಿಕ ರೀತಿಯಲ್ಲಿ ಸತ್ತಿ ಆತ್ಮೀಕ ರೀತಿಯಲ್ಲಿ ಪುನರ್ತನಾಗಿ ನಾನು ದೇವ್ರ ಬಳಿಲಿ ಇದ್ದೀನೋ, ಅದೇ ರೀತಿ ನೀವೆಲ್ಲರೂ ಮರಣ ಹೊಂದಿದ್ಮೇಲೆ ಏನ್ರಿ, ಮಾಂಸದಲ್ಲಿ ಮರಣ ಹೊಂದಿದ್ಮೇಲೆ ಆತ್ಮೀಕ ರೀತಿಯಲ್ಲಿ ನೀವೆಲ್ಲ ಪುನರ್ತನ ಹೊಂದಿ ನೀವು ನನ್ನ ಜೊತೆಗಿರ್ಬೇಕಾರೆ ನಾವಿಬ್ಬರೇ ಮಾಡೋದು ಮುಖಾಮುಖವಾಗಿ ನೋಡ್ಬೋದು. ಆದ್ರೆ ಲೋಕ ನನ್ನನ್ನು ಯಾವತ್ತೂ ಎಂದಿಗೂ ನೋಡಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಲೋಕಕ್ಕೆ ಒಂದು ಆತ್ಮಿಕ ಪುನರ್ತನ ಕೊಡ್ತಾರ ದೇವರು ಅಂದ್ರೆ ಇಲ್ಲ ರೀ. ಅವರೆಲ್ಲ ಇದೇ ಭೂಮಿಯಲ್ಲಿ ಇದೇ ಒಂದು ಮಾಂಸಿಕ ದೇಹದಲ್ಲಿ ಎದ್ದು ಪುನರ್ತನಾಗಿ ಬರ್ತಾರೆ. ಹಾಗಿರ್ಬೇಕಾರೆ ಅವರು ಕ್ರಿಸ್ತನ್ನ ಹೆಂಗೆ ನೋಡಕ್ಕೆ ಸಾಧ್ಯ? ಖಂಡಿತವಾಗೋದು ಸಾಧ್ಯ ಇಲ್ಲ. ಹೀಗಿರ್ಬೇಕಾದ್ರೆ ಏನ್ರಿ, ಕ್ರಿಸ್ತನು ಆತ್ಮಿಕ ಶರೀರದಲ್ಲೂ ಪುನರ್ತನ ಆದ್ರು ಅಂತಿರ್ಬೇಕಾದ್ರೆ ಏನ್ರಿ, ಮಾಂಸಿಕ ದೇಹದಲ್ಲಿ ಪುನರ್ತನ ಆಗಿಲ್ಲ ಅಂತಂದ್ರೆ ತೋಮಾಗೆ ಹೆಂಗೆ ಕ್ರಿಸ್ತನು ಕಾಣಿಸ್ಕೊಂಡ್ರು? ಏನ್ರಿ, ತೋಮಾಗೆ ಹೆಂಗ್ ಕಾಣಿಸ್ಕೊಂಡ್ರು? ತೋಮಾಗೆ ಏನ್ ಹೇಳ್ತಾರೆ? ತೋಮ ಏನ್ ಮಾಡೋ, ನೀನ್ ಬೆಳ್ಳ ತಂಬಿಟ್ಟೆ ಮಾಡೋ, ನನ್ನ ಪಕ್ಕೆಯಲ್ಲಿ ನಾವು ಉಣ್ಣಲ್ಲಿ ಮಾಡೋ, ನೀನು ಕೈ ಹಾಕ್ಬಿಟ್ಟು ನೋಡು ಅಂತ ಹೇಳ್ತಾರೆ ಅಲ್ವರ. ಇವಾಗ ಆತ್ಮಿಕ ದೇಹದಲ್ಲಿ ಪುನರ್ತನಾಗಿರೋಂಥ ಕ್ರಿಸ್ತನು ಆತ್ಮೀಕ ಶರೀರದಲ್ಲಿ ಇರ್ಬೇಕೆ, ಇಲ್ಲಿ ತೋಮಾಗೆ ಬಂದ್ಬಿಟ್ಟು ಹೆಂಗೆ ಮಾಂಸಿಕ ದೇಹದಲ್ಲಿ ಕಾಣಿಸ್ಕೊಂಡ್ರು?
ಹೆಂಗೆ ಮಾಂಸಿಕ ದೇಹದಲ್ಲಿ ಕಾಣಿಸ್ಕೊಂಡು ನೀನು ಬೆಳ್ಳನ್ನು ಹಾಕ್ಬಿಟ್ಟು ಏನ್ ಮಾಡೋಣ ಉಣ್ಣಲಿ ನೋಡು ಅಂತ ಹೆಂಗೆ ಹೇಳಿದ್ರು ಅಲ್ವರ. ಇದು ಅರ್ಥ ಏನು? ಇದು ನಾವೇನ್ ಮಾಡೋಣ ಓದಿ ತಿಳ್ಕೊಳೋಣ. ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ ನಾವು ಇದುವರೆಗೂ ಇಷ್ಟು ದಿನ ಮಾಡಿರೋ ಬೈಬಲ್ ಸ್ಟಡಿಯಲ್ಲಿ ನಾವೇನಪ್ಪ ತಿಳ್ಕೊಂಡಿದ್ದೀರಿ ಏನ್ರಿ? ಸತ್ಯವೇದ ಹೆಂಗ್ ಓದ್ಬೇಕಂತೆ? ಸತ್ಯವೇದ ಓದಿ ಅರ್ಥ ಮಾಡ್ಕೊಳಕ್ಕೆ 10 ಡಿಫ್ರೆಂಟ್ ಏನ್ರಿ ಮೆಥಡ್ಸ್ ಇದೆ. ಅದ್ರ ಒನ್ ಆಫ್ ದ ಮೆಥಡ್ ಏನಪ್ಪ ಅಂದ್ರೆ ಸಿಂಬಾಲಿಕ್ ಮೆಥಡ್ ರೀ. ಇದೆಲ್ಲ ನೇರವಾಗಿ ಹೇಳಿರೋಂಥ ಒಂದು ಮಾತುಗಳೆಲ್ಲ ರೀ. ಇದರಲ್ಲಿ ಏನು ಅರ್ಥ ಅಂತ ನಾವೇನ್ ಮಾಡ್ಬೇಕು? ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಹುಡುಕಿ ಏನ್ ಮಾಡ್ಬೇಕು? ನಾವು ಓದ್ಬೇಕು. ಯೆಹೋವನ ಶಾಸ್ತ್ರದಲ್ಲಿ ಹುಡುಕಿ ಏನ್ ಮಾಡಬೇಕು? ಓದ್ಬೇಕು. ಅವಾಗೆ ಸತ್ಯಾರ್ಥಗಳು ನಮಗೆ ಗೊತ್ತಾಗೋದು. ಅದರ ಓದ ನೋಡಿರ್ತೀನಿ ಎಲ್ಲಿ ಅಂತಂದ್ರೆ ಯೋಹನದಲ್ಲಿ 20ನೇ ಅಧ್ಯಾಯ ಏನ್ರಿ 20 ಒಂದು ನಿಮಿಷ 20ನೇ ಅಧ್ಯಾಯದಲ್ಲಿ 27 ಓದಿಂತೀನಿ. ಯಾರದು 27ನೇ ವಾಕ್ಯ ಓದ್ರಿ. ಜಾನ್ ಚಾಪ್ಟರ್ 20 ವರ್ಸ್ 27. ಆಮೇಲೆ ತೋಮನಿಗೆ, ನಿನ್ನ ಬೆರಳನ್ನು ಈ ಕಡೆ ಚಾಚಿ ನನ್ನ ಕೈಗಳನ್ನು ಮುಟ್ಟಿ ನೋಡು. ನಿನ್ನ ಕೈ ಚಾಚಿ ನನ್ನ ಪಕ್ಕೆಯಲ್ಲಿ ಹಾಕು. ನಂಬದವನಾಗಿರಬೇಡ, ನಂಬುವವನಾಗು ಎಂದು ಹೇಳಿದನು. ನೋಡ್ರ, ನಂಬದವನಾಗಿರಬೇಡ, ನಂಬೋನಾಗಿರು. ಏನ್ ಮಾಡೋ? ನಿನ್ನ ಬೆಳ್ಳನ್ನು ಹಾಕಿ ನೋಡು ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಅಂದ್ರೆ ಯೇಸು ಕ್ರಿಸ್ತ ಹೆಂಗೆ ಆ ದೇಹದಲ್ಲಿ ಕಾಣಿಸ್ಕೊಂಡ್ರು ಅಲ್ವರ? ಆಕ್ಚುಲಿ ಏನಾಯ್ತು ಇಲ್ಲಿ? ನಾವೇನ್ ಮಾಡ್ಬೇಕು? ಏನೋ ಒಂದು ವಿಚಾರ, ಒಂದು ಪ್ರಶ್ನೆ ಬಂದವಾಗ ಆ ವಿಚಾರನ ಡಿಟೇಲ್ ಆಗಿ ಸ್ಟಡಿ ಮಾಡ್ಬೇಕ್ರಿ. ನಾವೇನ್ ಮಾಡ್ಬೇಕು ಅಂದ್ರೆ ಇಲ್ಲಿ ಏನಪ್ಪ ಆಯ್ತು ಸನ್ನಿವೇಶ? ಯಾಕೆ ತೋಮಾಗೆ ಕ್ರಿಸ್ತನ್ ಕಾಣಿಸ್ಕೊಂತಾರೆ? ತೋಮಾಗೆ ಯಾಕೆ ಈ ತರ ಹೇಳ್ತಾರೆ? ನಂಬದವನಾಗಿರಬೇಡ, ನಂಬವನಾಗಿರು, ಏನೋ ಬೆಳ್ಳನ್ನು ಹಾಕಿ ನೋಡು ಅಂತ ಯಾಕೆ ಹೇಳಿದ್ರು? ಏನಾಯ್ತಲ್ಲಿ ಅದನ್ನ ಓದ್ಬೇಕು. ಅಂದ್ರೆ ಇದೇ ಅಧ್ಯಾಯದಲ್ಲಿ 19ನೇ ವಾಕ್ಯದಿಂದ ಏನಪ್ಪ ಆಯ್ತು ಅಂತ ನೋಡ್ಕೊಂಡ್ ಬರ್ಬೇಕ್ರಿ. ಅಲ್ಲಿ ನೋಡ್ಬೇಕಾರೆ ಏನಾಗ್ತಾರೆ ಅಂತಂದ್ರೆ, ಕರ್ತನಲ್ಲಿ ಪ್ರೀತಿ ಅನ್ಸೋಗಳೇ, ಯೇಸು ಕ್ರಿಸ್ತು ಪುನರ್ತನ ಆಗ್ಬಿಟ್ಟು ಏನ್ರಿ ಕಾಣಿಸ್ಕೊಂತಾರೆ. ಎಲ್ಲಾ ಏನು ರೂಮು ಲಾಕ್ ಆಗಿರ್ತಾರ್ರಿ, ಕಿಟಕಿ ಬಾಗಿಲೆಲ್ಲ ಮುಚ್ಚಿರ್ತಾರೆ. ದಿಢೀರಂತ ಯೇಸು ಕ್ರಿಸ್ತು ನಡುವೆ ಬಂದು ಏನ್ ಮಾಡ್ತಾರೆ? ನಿಂತ್ಕೊಂತಾರೆ. ಅಲ್ರ ನಿಂತ್ಕೊಂಡು ಶಿಷ್ಯರುಗಳು ಕಾಣಿಸ್ಕೊಂತಾರೆ. ಅವಾಗ ಕಾಣಿಸ್ಕೊಬೇಕಾರೆ ತೋಮ ಆಬ್ಸೆಂಟ್, ತೋಮ ಇರಲ್ಲ. ಸರಿ, ಇದ್ರ ಮುಖಾಂತರ ಕ್ರಿಸ್ತನ ಪುನರ್ತನ ಆಗಿದೆ ಅಂತ ಸಾಕ್ಷಿ ಕೊಡ್ಬೇಕಾರೆ ಇದನ್ನ ಹೋಗ್ಬಿಟ್ಟು ಶಿಷ್ಯರುಗಳು ತೋಮಾಗೆ ಏನ್ ಮಾಡ್ತಾರೆ ಹೇಳ್ತಾರೆ, ನೋಡಪ್ಪ ಕ್ರಿಸ್ತನ್ ಏನಾಗಿದ್ದಾರೆ? ಪುನರುತ್ಥಾನಾಗಿ ಬಂದಿದ್ದಾರೆ, ನಾವು ನೋಡಿದ್ರಿ ಅಂತ ಹೇಳ್ತಾರೆ. ತೋಮ ನಂಬ್ತಾರ? ನಾನ್ ನಂಬಲ್ಲಪ್ಪ ನಿಮ್ಮ ಮಾತುಗಳನ್ನ. ಯಾಕೆ? ನಿಮ್ನೆಲ್ಲ ನಂಬಿ 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 ನಾನು ಏನಾಗ್ಬಿಟ್ಟಿದ್ದೀನಿ, ಮೋಸ ಹೋಗ್ಬಿಟ್ಟಿದ್ದೀನಿ ಅದರ ಅಲ್ಲಿ ಇಲ್ಲಿ ಅಂತೆಲ್ಲ ಹೇಳ್ತಾರೆ. ಆಕ್ಚುಲಿ ಎಲ್ಲಿ ನಾನು ಕಣ್ಣೇ ಕಾಣಿಸಿಲ್ಲ, ನಾನಂತೂ ನಂಬಲ್ಲ. ನಾನ್ ನೇರವಾಗಿ ನೋಡೋ ತನಕ, ನಾನು ಅವ್ರ ಉಣ್ಣಲ್ಲಿ ಕೈ ಹಾಕಿ ಮುಟ್ಟಿ ನೋಡೋ ತನಕ ನಾನು ನಂಬದೇ ಇಲ್ಲ ಅಂದ್ಬಿಡ್ತಾರೆ ಅಲ್ವರ. ಇದು ಆಗಿರೋಂಥ ಸನ್ನಿವೇಶ. ಅದಕ್ಕೆ ಕ್ರಿಸ್ತನ್ ಏನ್ ಮಾಡ್ತಾರೆ? ಇವ್ರ ನಂಬಿಕೆನ ದೃಢಪಡಿಸೋದಕ್ಕೋಸ್ಕರ ಏನ್ ಮಾಡ್ತಾರೆ? ಅಲ್ಲಿ ಕಾಣಿಸ್ಕೊಂತಾರೆ. ನೋಡಿ, ಓದನ ವಾಕ್ಯ ಇವಾಗ ಅಂತೀನಿ ಎಲ್ಲಿ ಅಂತಂದ್ರೆ ಯೋಹಾನ 20ನೇ ಅಧ್ಯಾಯ 19ನೇ ವಾಕ್ಯದಿಂದ ನಿಧಾನವಾಗಿ ಯಾರು ಓದ್ಕೊಂಬನಿ. ಅದೇ ದಿವಸದ, ಅಂದರೆ ವಾರದ ಮೊದಲನೇ ದಿವಸದ ಸಂಜೆಯಲ್ಲಿ ಶಿಷ್ಯರು ಯಹೂದ್ಯರ ಭಯದಿಂದ ತಾವು ಇದ್ದ ಮನೆಯ ಬಾಗಿಲುಗಳನ್ನು ಮುಚ್ಚಿಕೊಂಡಿರಲು ಯೇಸು ಬಂದು ನಡುವೆ ನಿಂತು, ನಿಮಗೆ ಸಮಾಧಾನವಾಗಲಿ ಅಂದನು. ಇದೆ ಇವಾಗ ಏನ್ ಹೇಳ್ತಾರೆ ಅಲ್ಲಿ? ಯೇಸು ಕ್ರಿಸ್ತು ಮನೆ ಬಾಗಿಲೆಲ್ಲ ಮುಚ್ಚಿಕೊಂಡಿರಲು ನಡುವೆ ಬಂದು ನಿಂತು ನಿಮ್ಗೆ ಸಮಾಧಾನ ಆಗ್ಲಿ ಅಂತ ಹೇಳ್ತಾರೆ. ಇವಾಗ ಯೋಚನೆ ಮಾಡ್ರಿ, ಒಬ್ಬ ಮನುಷ್ಯ ಡೋರೆಲ್ಲ ಮುಚ್ಚಿದ್ರೆ ಒಳಗೆ ಬರಕ್ ಸಾಧ್ಯನಾ? ಹೊರಗಡೆ ಬರ್ಬೋದಾ? ಆಗಲ್ಲ. ಆಗಲ್ಲ. ಇವಾಗ ಡೋರ್ ಮುಚ್ಚಿಬಿಟ್ರೆ, ನಿಮ್ ಸಿಸ್ಟರ್ ಎಲ್ಲ ಡೋರ್ ಮುಚ್ಚಿಬಿಟ್ರೆ ನಿಮ್ಮ ಮನೆಯೊಳಗೆ ಬರಕಾಯ್ತದ? ಅಯ್ಯೋ ತೆಗೀರಪ್ಪ, ಬಾಗಿಲು ತೆಗೀರಿ ಅಂತ ಹೇಳ್ಬೇಕು. ಬಾಗಿಲು ತೆಗೆದ್ರೆ ಹಂಗೆ ದಿಢೀರ್ ಬರಕಾಯ್ತದ? ಆಗಲ್ವಲ್ಲ. ಮತ್ತೆ ಯೇಸು ಕ್ರಿಸ್ತು ಬಂದ್ಬಿಟ್ಟವ್ರಲ್ಲ ನೋಡಿ, ದಿಢೀರಂತ ನಡುವೆ ಬಂದು ಏನ್ ಮಾಡ್ತಾ ನಿಂತ್ಕೊಂತಾರೆ? ಹೆಂಗೆ ಒಬ್ಬ ಮನುಷ್ಯ ಬಂದು ನಿಂತ್ಕೊಳಕ್ ಸಾಧ್ಯ ಅಲ್ವರ? ಕರ್ತನಲ್ಲಿ ಪ್ರೀತಿ ಅನ್ಸೋಗಳೇ, ಯೇಸು ಕ್ರಿಸ್ತು ಆತ್ಮೀಕ ಶರೀರದಲ್ಲಿ ಏನಾಗಿದ್ದು ಬಂದಿಲ್ಲಿ ಕಾಣಿಸ್ಕೊಂಡಿದ್ರಿ. ಅದಕ್ಕೆ ರೂಮ್ ಎಲ್ಲ ಲಾಕ್ ಆಗಿರ್ಬೇಕು. ದಿಢೀರ್ ಅಂತ ಮಾಡ್ತಾ ಬಂದು ಅವ್ರ ಸೆಂಟ್ರಲ್ಲಿ ನಿಂತ್ಕೊಂತಾರೆ. ನಿಂತ್ಕೊಂಡಿದ ತಕ್ಷಣ ಇವ್ರು ಗಾಬರಿ ಆಗೋಯ್ತು. ಅದರ ಏನಪ್ಪ ದೆವ್ವಾಗ ಬಂದ್ಬಿಡ್ತಾ ಅಂತ. ಅದಕ್ಕೆ ಯೇಸು ಕ್ರಿಸ್ತು ಹೇಳ್ತಾರೆ, ಸಮಾಧಾನ. ಯಾಕೆ? ಗಾಬರಿ ಪಡ್ಬೇಡಿ, ಹೆದರ್ಬೇಡ್ರಿ, ನಾನೇ ಬಂದಿರೋದಪ್ಪ, ಸಮಾಧಾನವಾಗಿರಿ, ಬೇರೆ ಯಾರು ಅಲ್ಲ ಅಂತ ಏನ್ ಮಾಡ್ತಾರೆ? ಅವ್ರಿಗೆ ಧೈರ್ಯ ಮಾತು ಹೇಳ್ತಾರೆ. ನೆಕ್ಸ್ಟ್ ಆಮೇಲೆ ಏನೇ ತಿಳಿಸ್ಬೇಕು, ಕಂಟಿನ್ಯೂ ಮಾಡಿ ಬರ್ತಾರ. ಇದನ್ನು ಹೇಳಿದ ಮೇಲೆ ಅವರಿಗೆ ತನ್ನ ಕೈಗಳನ್ನು ಪಕ್ಕೆಯನ್ನು ತೋರಿಸಿದನು. ಶಿಷ್ಯರು ಸ್ವಾಮಿಯನ್ನು ನೋಡಿದ್ದರಿಂದ ಸಂತೋಷ ಪಟ್ಟರು. ಯೇಸು ಅವರಿಗೆ, ನಿಮಗೆ ಸಮಾಧಾನವಾಗಲಿ ಎಂದು ತಿರುಗಿ ಹೇಳಿ, ತಂದೆ ನನ್ನನ್ನು ಕಳಿಸಿಕೊಟ್ಟ ಹಾಗೆಯೇ ನಾನು ನಿಮ್ಮನ್ನು ಕಳಿಸಿಕೊಡುತ್ತೇನೆ ಅಂದನು.
ಹ್ಮ್ ಇದನ್ನು ಹೇಳಿ ಅವರ ಮೇಲೆ ಊದಿ ಅವರಿಗೆ ಪವಿತ್ರಾತ್ಮ ವರವನ್ನು ತಕ್ಕೊಳ್ಳಿರಿ. ನೀವು ಯಾರ ಪಾಪಗಳನ್ನು ಕ್ಷಮಿಸಿ ಬಿಡುತ್ತೀರೋ ಅವರಿಗೆ ಅವುಗಳ ಕ್ಷಮಾಪಣೆಯಾಗುತ್ತದೆ. ಯಾರ ಪಾಪಗಳನ್ನು ಕ್ಷಮಿಸದೇ ಉಳಿಸುತ್ತೀರೋ ಅವರಿಗೆ ಅವುಗಳು ಉಳಿಯುತ್ತವೆ ಅಂದನು. ಕಂಟಿನ್ಯೂ. ಯೇಸು ಬಂದಾಗ 12 ಮಂದಿ ಶಿಷ್ಯರೊಳಗೆ ಒಬ್ಬನಾದ ದಿದುಮನೆನಿಸಿಕೊಳ್ಳುವ ತೋಮನು ಅವರ ಸಂಗಡ ಇರಲಿಲ್ಲ. ಹಾ ನೋಡ್ರ, ಎಲ್ಲರೂ ಅವ್ರೆ, ತೋಮನ್ ಮಾತ್ರ ಇಲ್ಲ ರೀ. ತೋಮ ಆಬ್ಸೆಂಟು. ಅದರ ಇವಾಗ ಏನ್ ಮಾಡ್ತಾರೆ, ಎಲ್ಲ ಶಿಷ್ಯರು ಹೋಗ್ಬಿಟ್ಟು ತೋಮಗೆ ಹೇಳ್ತಾರೆ. ತೋಮ ನಂಬ್ತಾರ? ತೋಮ ಏನ್ ಹೇಳ್ತಾರೆ ಅವಾಗ ನೋಡ್ತೀನಿ. ಮುಂದೆ ಕಂಟಿನ್ಯೂ ಬರ್ತಾರ. ಆದದರಿಂದ ಉಳಿದ ಶಿಷ್ಯರು ನಾವು ಸ್ವಾಮಿಯನ್ನು ನೋಡಿದ್ದೇವೆ ಎಂದು ಅವನಿಗೆ ಹೇಳಿದರು. ಅದಕ್ಕೆ ಅವನು ನಾನು ಆತನ ಕೈಗಳಲ್ಲಿ ಮೊಳೆಗಳಿಂದಾದ ಗಾಯವನ್ನು ನೋಡಿ ಆ ಮೊಳೆಯ ಗಾಯದಲ್ಲಿ ನನ್ನ ಬೆರಳನ್ನಿಟ್ಟು ಆತನ ಪಕ್ಕೆಯಲ್ಲಿ ನನ್ನ ಕೈಯನ್ನು ಹಾಕಿದರೆ ಹೊರತು ನಿಮ್ಮ ಮಾತನ್ನು ನಂಬುವುದೇ ಇಲ್ಲ ಅಂದನು. ನೋಡ್ರ, ಅದಕ್ಕೇನು ಹೇಳ್ತಾರೆ ತೋಮಸು, ಇಲ್ಲಪ್ಪ, ನಾನು ಖುದ್ದಾಗಿ ನೋಡೋ ತನಕ, ನಾನು ಆ ಥರ ಮುಟ್ಟಿ ಫೀಲ್ ಮಾಡೋ ತನಕ ನಾನು ಈ ಮಾತನ್ನೇ ನಂಬಲ್ಲ ಅಂದ್ಬಿಡ್ತಾರೆ. ಇವಾಗ ಇವರು ಒಬ್ಬ ಅಪೋಸ್ಟ್ಲು, ಇವರೇ ಕ್ರಿಸ್ತನ ಪುನರುತ್ಥಾನ ನಂಬಿಲ್ಲ ಅಂದ್ರೆ ಹೆಂಗೆ ಅಲ್ವರ? ತುಂಬ ಕಷ್ಟ ಆಗ್ಬಿಡ್ತಾರಲ್ವಾ? ಇವ್ರು ಹೆಂಗೆ ಲೋಟ ಕಟ್ಟ ಕಡೆಗೆ ಹೋಗ್ಬಿಟ್ಟು ಸ್ವಾರ್ಥ ಸರಕ್ಕೆ ಸಾಧ್ಯ? ಅದಕ್ಕೆ ಏನು ಮಾಡ್ತಾರೆ, ಅರೆ ಥಾಮಸ್ಗೆ ಡೌಟ್ ಬಂದ್ಬಿಡೈತಲ್ಲ ಅಂತ ಏನು ಮಾಡ್ತಾರೆ ಕ್ರಿಸ್ತನು, ಥಾಮಸ್ಗೆ ಏನು ಮಾಡ್ತಾರೆ, ಅದೇ ಥರ ದೇಹದಲ್ಲಿ ಮಾಡ್ತಾರೆ, ಬಂದು ಕಾಣಿಸ್ಕೊಂತಾರೆ. ಯಾಕೆ ಕಾಣಿಸ್ಕೊಬೇಕಾಗಿತ್ತು ಅಂತಂದ್ರೆ ನೋಡ್ರಿ, ಯೇಸು ಕ್ರಿಸ್ತು ಪುನರುತ್ಥಾನ ಆಗಿದ್ಮೇಲೆ ಅಪೋಸ್ತಲರಿಗೆ ಮುಖ್ಯವಾಗಿರುತ್ತೆ ಒಂದು ಕೆಲಸ ಕೊಡ್ತಾರೆ. ಏನಪ್ಪ ಕೆಲಸ ಕೊಡ್ತಾರೆ ಅಂತಂದ್ರೆ, ಲೋಕದ ಕಟ್ಟೆ ಕಡೆಗೆ ಹೋಗಿ ಏನ್ ಮಾಡಿ, ನೀವು ಸುವಾರ್ತೆನ ಸಾರ್ರಿ ಅಂತ ಹೇಳ್ತಾರೆ. ಅದರ ಸುವಾರ್ತೆ ಸಾರಬೇಕು, ಏನ್ ಸಾರಬೇಕು? ಆ ವಾಕ್ಯನ ಓದ ನೋಡ್ತೀನಿ. ಇಲ್ಲಿ ಲೂಕ 24ನೇ ಅಧ್ಯಾಯ 46-48. ಗೋಪಾಲ ಬ್ರದರ್ ಓದ್ಬೋದಾ? ಗೋಪಾಲ ಬ್ರದರ್, ಲೂಕ 24ನೇ ಅಧ್ಯಾಯ 46-48 ಓದ್ತಿರೋ ಬ್ರದರ್? 24 ಬ್ರದರ್. 24ನೇ ಅಧ್ಯಾಯ 46. 46ನೇ ವಾಕ್ಯದಿಂದ 48ನೇ ವಾಕ್ಯ. ಓದ್ತೇನೆ ಬ್ರದರ್. ಅವರಿಗೆ ಕ್ರಿಸ್ತನು ಶ್ರಮಪಟ್ಟು ಸತ್ತು 3ನೇ ದಿನದಲ್ಲಿ ಜೀವಿತನಾಗಿ ಎದ್ದು ಬರುವೆನೆಂತಲೂ ಪಾಪ ಪರಿಹಾರಕ್ಕೋಸ್ಕರ ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂಬ ಮಾತು ಯೆರೂಸಲೇಮು ಮೊದಲುಗೊಂಡು ಸಮಸ್ತ ದೇಶದವರಿಗೂ ಆತನ ಹೆಸರಿನಲ್ಲಿ ಪಡುವುದೆಂತಲೂ ಬರದದೆ. ಏನ್ರಿ? ಯೆರೂಸಲೇಮ್ ಮೊದಲುಗೊಂಡು ಏನ್ ಸಾರ್ಬೇಕಂತೆ? ಯೇಸು ಕ್ರಿಸ್ತ ಏನ್ ಮಾಡಿದಾರಂತೆ? 46 ಇನ್ನೊಂದ್ಸತಿ ಓದಿ, ಗಮನಿಸಿ ಎಲ್ಲರೂ. ಕ್ರಿಸ್ತನು ಶ್ರಮೆ ಪಟ್ಟು ಸತ್ತು 3ನೇ ದಿನದಲ್ಲಿ ಜೀವಿತನಾಗಿ ಎದ್ದು ಬರುವೆನೆಂತಲೂ ಪಾಪ ಪರಿಹಾರಕ್ಕೋಸ್ಕರ ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂಬ ಮಾತು ಯೆರೂಸಲೇಮು ಮೊದಲುಗೊಂಡು ಈ ಮಾತನ್ನು ಯೆರೂಸಲೇಮ್ ಮೊದಲುಗೊಂಡು ಸಮಸ್ತ ದೇಶದವರಿಗೂ ಆತನ ಹೆಸರಿನಲ್ಲಿ ಸಾರಲ್ಪಡುವುದೆಂತಲೂ ಬರದದೆ. ಆಮೇಲೆ ನೆಕ್ಸ್ಟ್, ಇವುಗಳ ವಿಷಯದಲ್ಲಿ ನೀವೇ ಸಾಕ್ಷಿ ಹೇಳುವವರಾಗಿದ್ದೀರಿ. ಇವುಗಳ ವಿಷಯದಲ್ಲಿ ಯಾರಪ್ಪ ಸಾಕ್ಷಿ? ನೀವುಗಳೇ ಸಾಕ್ಷಿಯಾಗಿದ್ರಿಂದ. ನೀವುಗಳೇ ಯಾರೇ? 12 ಜನ ಅಪೊಸ್ತಲರು ಅಲ್ವರ? 12 ಜನ ಅಪೊಸ್ತಲರು ಯೇಸು ಕ್ರಿಸ್ತನ ಶ್ರಮೆ, ಮರಣ, ಆತನ ಪುನರುತ್ಥಾನ, ಆಮೇಲೆ ಪಾಪಗಳ ಕ್ಷಮಾಪಣೆ ಬಗ್ಗೆ ಇಡೀ ಲೋಕಕ್ಕೆ ಏನ್ ಮಾಡ್ಬೇಕಂತೆ? ಇದನ್ನ ಸಾರ್ಬೇಕಂತಾರೆ. ಯೋಚನೆ ಮಾಡಿರ್ತೀನಿ, ಅಪೊಸ್ತಲ ತೋಮಾಗೇನೆ ಕ್ರಿಸ್ತನ ಪುನರುತ್ಥಾನ ಆಗಿರೋದ್ ಬಗ್ಗೆ ನಂಬಿಕೆನೇ ಇಲ್ಲ ಅಂತಂದ್ರೆ ಅವ್ರು ಹೆಂಗೆ ಧೈರ್ಯವಾಗಿ ಸಾರಕ್ಕೆ ಸಾಧ್ಯ ಆಗ್ತದಾ? ಆಗಲ್ಲ ಬ್ರದರ್, ಆಗಲ್ಲ. ಅದಕ್ಕೆ ಏನ್ ಮಾಡ್ಬೇಕು ಇವಾಗ? ತೋಮಾಗೆ ಮನ್ಸಲ್ಲಿರೋಂಥ ಪ್ರಶ್ನೆ ಏನ್ ಮಾಡ್ಬೇಕು ಇವಾಗ? ಬಗೆಹರಿಸ್ಬೇಕು. ಅದಕ್ಕೆ ಕ್ರಿಸ್ತನ್ ಏನ್ ಮಾಡ್ತಾರೆ, ಅರೆ ತೋಮಾಗ ಹಿಂಗ ಆಗ್ಬಿಡೈತಲ್ಲಪ್ಪ ಅಂತ ಏನ್ ಮಾಡ್ತಾರೆ, ತೋಮನ್ಗೆ ಅದೇ ತರ ದೇಹದಲ್ಲಿ ಕಾಣಿಸ್ಕೊಂತಾರೆ. ಅದರ ನೋಡಿ, ಅಪೋಸ್ತಲಸ್ ಆಗ್ಬೇಕಂದ್ರೆ ಯಾರು ಬೇಕಾದ್ರೂ ಅಪೋಸ್ತಲಸ್ ಆಗಲಿಕ್ಕೆ ಸಾಧ್ಯ ಇಲ್ಲ ರೀ. ಅದರ ಜಗತ್ತಲ್ಲಿ ಬರೀ 12 ಅಪೋಸ್ತಲಸ್, ಅಧಿಕವಾಗಿ ಯಾರು ಇಲ್ಲ ರೀ. 12 ಜನ ಅಪೋಸ್ತಲಸ್ ಆಗ್ಬೇಕು ಅಂದ್ರೆ ಒಂದು ಕ್ವಾಲಿಫಿಕೇಶನ್ ಇದೆ ನೋಡಿರ್ತೀನಿ. ಅದರ ಏನ್ ಕ್ವಾಲಿಫಿಕೇಶನ್ ಓದೋ ನೋಡಿರ್ತೀನಿ. ಇಲ್ಲಿ ಅಪೋಸ್ತಲ ಕೃತ್ಯಗಳು 1ನೇ ಅಧ್ಯಾಯ 22-23. ಅಪೋಸ್ತಲ ಕೃತ್ಯಗಳು 1ನೇ ಅಧ್ಯಾಯ 21 ಮತ್ತು 22. ಜೋಸಫ್ ಬ್ರದರ್ ಓದ್ಬೋದಾ? ಬ್ರದರ್. 22-23 ಅಲ್ಲ ಬ್ರದರ್? ಹೌದು ಬ್ರದರ್, 21-22 ಬ್ರದರ್. ಆಕ್ಟ್ಸ್ ಫಸ್ಟ್ ಚಾಪ್ಟರ್ ವರ್ಸ್ 21 and 22 ಬ್ರದರ್. ಆದದರಿಂದ
ಕರ್ತನಾದ ಯೇಸು ನಮ್ಮಲ್ಲಿ ಬರುತ್ತಾ ಹೋಗುತ್ತಾ ಇದ್ದ ಕಾಲವೆಲ್ಲ ನೋಡ್ರಿ, ಅಂಡರ್ಲೈನ್ ಮಾಡ್ಕೊಡ್ರಿ. ಯೇಸು ಕ್ರಿಸ್ತು ಏನ್ರಿ ಇದ್ದ ಕಾಲದಿಂದ ಬರ್ತಾ ಹೋಗ್ತಾರಂತ ಎಲ್ಲಾ ಕಾಲದಲ್ಲಿಯೂ. ಆಮೇಲೆ ಅಂದರೆ ಯೋಹಾನನು ದೀಕ್ಷಾಸ್ನಾನ ಮಾಡಿಸಿದ್ದು ಮೊದಲುಗೊಂಡು ಅಂದ್ರೆ ಏನಪ್ಪ ಯೇಸು ಅರ್ಥ? ಯೇಸು ಕ್ರಿಸ್ತು ಹೋಗ್ತಾ ಬರ್ತಾನೆ ಏನರ್ಥ? ಯೇಸು ಕ್ರಿಸ್ತು ಯಾವಾಗ ಬ್ಯಾಪ್ಟಿಸಮ್ ತಗೊಂಡ್ರು ಅವಾಗಿಂದ ಹಿಡಿದು ಯೇಸು ನಮ್ಮ ಬಳಿಯಿಂದ ಮೇಲನ ಲೋಕವನ್ನೇರಿದ ದಿನದವರೆಗೂ ನೋಡ್ರ, ಯೇಸು ಕ್ರಿಸ್ತು ಮೇಲನ ಲೋಕ ಪರಲೋಕಕ್ಕೆ ಹೋದಲ್ಲ ಪುನರ್ತನಾಗಿ, ಆ ಹೋಗದ ದಿನದವರೆಗೂ ನಮ್ಮ ಜೊತೆಯಲ್ಲಿದ್ದವರೊಳಗೆ ಒಬ್ಬನು ನಮ್ಮೊಂದಿಗೆ ಆತನ ಪುನರುತ್ಥಾನದ ವಿಷಯದಲ್ಲಿ ಸಾಕ್ಷಿ ಹೇಳುವವನಾಗಬೇಕೆಂದು ಬೇಕು ನಮ್ಮೂರಲ್ಲಿ ಯಾರೋ ಒಬ್ರು ಕ್ರಿಸ್ತನದ ಏನ್ ಸಾಕ್ಷಿ ಹೇಳ್ಬೇಕಂತೆ? ಪುನರುತ್ಥಾನದ ಬಗ್ಗೆ ಸಾಕ್ಷಿ ಹೇಳೋರಾಗಿರ್ಬೇಕಂತೆ. ಇವರೇ ಅಪೊಸ್ತಲರು. ಬೇರೆ ಯಾರಲ್ಲ. ಅದಕ್ಕೆ ಇವೆಲ್ಲ ನಾವಾಗಾಯ್ತದ? ನಾವೆಲ್ಲ ಕ್ರಿಸ್ತನ್ ಜೊತೆಗಿದ್ರ 3.5 ವರ್ಷ ಜೊತೆಗೆ ನೋಡ್ಕೊಂಡ್ರ? ಅಲ್ಲಿ ದೇಶ ಕ್ರಿಸ್ತನ ಹುಟ್ಟಬೇಕಾರೆ ಅವ್ರು ಇರ್ಬೇಕು, ನಾವು ಹುಟ್ಲೇ ಇಲ್ಲ ಅಲ್ಲರ. ಇದು ಯಾರಿಗೆ ಅನ್ವಯಿಸ್ತದೆ? ಆ ಕಾಲ ಇದ್ದವ್ರಿಗೆ ಅದ್ಕೊಂಡ್ತೀನಿ. ಹಂಗಾರೆ ಇದು ತೋಮಾಗೆ ಅನ್ವಯಿಸ್ತದೆ. ಹಂಗಾರೆ ತೋಮ ಏನ್ ಮಾಡ್ಬೇಕು? ಕ್ರಿಸ್ತನ ಪುನರುತ್ಥಾನದ ಬಗ್ಗೆ ದೃಢವಾಗಿ ಸಾಕ್ಷಿ ಕೊಡ್ಬೇಕ್ರಿ. ಇಲ್ಲ ಅವ್ರು ಅಪೊಸ್ತಲರಾಗಕ್ಕೆ ಸಾಧ್ಯನೇ ಇಲ್ಲ. ಮತ್ತೆ ಅವ್ರು ಡೌಟ್ ಇದ್ರೆ ಅವ್ರಿಗೆ ನಂಬ್ತಾರಪ್ಪ ಕ್ರಿಸ್ತನ. ಅದಕ್ಕೆ ಕ್ರಿಸ್ತನ ಏನ್ ಮಾಡ್ತಾರೆ? ಓಹೋ, ತೋಮಗೆ ಡೌಟ್ ಇದೆ, ಆಗ ತೋಮಗೆ ಏನ್ ಮಾಡೋಣ? ಡೌಟ್ನ ಕ್ಲಾರಿಫೈ ಮಾಡೋಣ ಅಂತಂದ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ, ಅವ್ರಿಗೆ ಆತ್ಮಿಕ ದೇಹದಲ್ಲಿ ಏನ್ರಿ ಮಾರ್ಪಾಡಾಗಿ ಮಾಂಸಿಕ ಶರೀರದಲ್ಲಿ ಬಂದು ಕಾಣಿಸ್ಕೊಂತಾರೆ. ಹೇಗೆ ಹೇಗೆ ಅಂದ್ರೆ ಚೆನ್ನಾಗಿ ಜ್ಞಾಪಿಸ್ಕೊಳ್ಳಿ. ಅದರ ಯಾವ್ದಪ್ಪ ಜ್ಞಾಪಿಸ್ಕೊಬೇಕು ಅಂತಂದ್ರೆ, ನಾವು ಇದುವರೆಗೂ ಎಷ್ಟೋ ಪಾಠಗಳನ್ನ ಕೇಳಿದ್ರಿ. 3 ಲೋಕ ಪಾಠ ಮೊದಲು ಕೇಳಿದ್ರೆ ಯಾರಿಗೆ ಜ್ಞಾಪನ ಇದೆಯಾ? 3 ಲೋಕದ ಪಾಠ ಕೇಳಿದ್ರೆ ಯಾರಿಗೆ ಜ್ಞಾಪನ ಇದೆಯಾ? ಎಲ್ಲ ಮರ್ತೋಗ್ಬಿಡ್ತೀರಾ? ಜ್ಞಾಪನ ಆಯ್ತಾ ಇಲ್ವಾ? ಅವರು ದೇವದೂತರು ಇದ್ರಲ್ಲಿ ಮಾನಸಿಕ ಶರೀರದಿಂದ ಆತ್ಮಿಕ ಶರೀರಕ್ಕೆ ಬದಲಾವಣೆ. ವೆರಿ ಗುಡ್ ಬದರ್ ಗೋಪಾಲ ಬದರ್, ಸೂಪರ್, ಕರೆಕ್ಟ್ ಅಲ್ವರ? ದೇವದೂತರು ಆತ್ಮಿಕ ಶರೀರದಲ್ಲಿ ಇದ್ದಾರೆ. ಏನ್ ಮಾಡ್ತಾರೆ? ಮೊದಲನೇ ಹೋಗ್ತಲ್ಲಿ ಮಾಂಸಿಕ ಶರೀರದಲ್ಲಿ ಬಂದ್ಬಿಟ್ಟು ಬೇರೆ ಬೇರೆ ರೂಪ ಧರಿಸ್ಕೊಂಡು ಅಲ್ಲಿ ಭೂಲೋಕದ ಸ್ತ್ರೀಗಳ ಜೊತೆ ಮಾಡೋದು ಸಂಬಂಧನ ಇಟ್ಕೊಂಡು. ಮದುವೆ ಮಾಡ್ಕೋತಾರೆ. ವೆರಿ ಗುಡ್. ಇವಾಗ ಹಂಗಾರೆ ಏನ್ ಪ್ರೂಫು? ಬೈಬಲ್ನಲ್ಲಿ ಎಷ್ಟೋ ಜನ ದೂತರುಗಳು ಮಾಂಸಿಕ ದೇಹದಲ್ಲಿ ಬಂದು ಬೇರೆ ಬೇರೆ ರೂಪದಲ್ಲಿ ಬಂದಿದ್ದಾರೆ. ಇದಕ್ಕೆ ಪ್ರೂಫ್ ಇದೆಯಾ ಅಂದ್ರೆ ಎಷ್ಟು ಪ್ರೂಫ್ ಇದೆ? ಇವಾಗ ನೀವು ಹೇಳಿದ್ರಿ ದೂತರುಗಳು ಬಂದು ಸ್ತ್ರೀಗಳ ಜೊತೆ ಸಂಬಂಧ ಇಟ್ಕೊಂಡ್ರೆ ಮೊದಲನೇ ಹೋಗ್ತಲಿ ಅಲ್ದರ. ಅಬ್ರಾಹ್ಮನಿಗೆ ದೂತರು ಬಂದಿದ್ದಾರಾ? ಬಂದಿದ್ರು ಬ್ರದರ್. ಬಂದಿದ್ದಾರೆ. ಬಂದ್ಬಿಟ್ಟು 3 ಜನ ಬಂದು ಏನ್ ಮಾಡ್ತಾರೆ? ಮಾಂಸದಲ್ಲಿ ಕಾಣಿಸ್ಕೊಂತಾರೆ. ಅದೇ ದೂತರು ನೆಕ್ಸ್ಟ್ ಎಲ್ಲಿಗೆ ಹೋಗ್ತಾರೆ? ಯಾವ ಊರಿಗೆ ಹೋಗ್ತಾರೆ? ಆಗರ ಜೊತೆ ಅಲ್ವರ? ಆಗರ ಕಾಣಿಸ್ಕೊಂಡ್ರಿ. ಸೊದೋಮ್ ಗೊಬ್ಬರ ಹೋಗ್ತಾರೆ ನೋಡಿರ್ತೀನಿ. ಕಣ್ಗಳೆಲ್ಲ ಕುರುಡಾಗ್ಬಿಡ್ತಾರಲ್ಲ. ಆಮೇಲೆ ಹಗಾರಕ್ಕೆ ಕಾಣಿಸ್ಕೊಂತಾರೆ. ಆಮೇಲೆ ಯಾರ ಜೊತೆ ಫೈಟಿಂಗ್ ಮಾಡ್ತಾರೆ ಇಡೀ ರಾತ್ರಿ? ಯಾಕೋಬನ್ ಜೊತೆ. ವೆರಿ ಗುಡ್, ಯಾಕೋಬನ್ ಜೊತೆ. ಕರೆಕ್ಟ್, ಯಾಕೋಬನ್ ಜೊತೆ. ಆಮೇಲೆ ಸ್ಯಾಮ್ಸನ್ ಅವ್ರ ತಂದೆ ತಾಯಿ ಅವ್ರಿಗೆ ದೇವತೆ ಕಾಣಿಸ್ಕೊಂತಾರ. ಆ ಬಲಿ ಪಿಟ್ಟಿನ ಮೇಲೆ ಬಲಿ ಕೊಡ್ತಾ ಇರ್ಬೇಕು, ಹಂಗೇ ದೇವತೆ ಹಂಗೆ ಯಾರೋ ಹೋಗ್ಬಿಡ್ತಾರೆ ನೋಡಿರ್ತೀನಿ ಅಲ್ವರ? ದಾನಿಯಲ್ಗೆ ದೇವತೆ ಕಾಣಿಸ್ಕೊಂತಾರ? ದಾನಿಯಲ್ ಪ್ರಾರ್ಥನೆ ಮಾಡ್ಬೇಕು, ದೇವತೆ ಕಾಣಿಸ್ಕೊಂತಾರ ಇಲ್ವಾ? ಕಾಣಿಸ್ಕೊಳ್ತಾರ. ಕಾಣಿಸ್ಕೊಂತಾರೆ. ಮರಿಯಾಳಿಗೆ ಕಾಣಿಸ್ಕೊಂತಾರೆ. ಎಷ್ಟು ಎಕ್ಸಾಂಪಲ್ ಐತ್ರಿ ಅಲ್ವರ? ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ ಇವೆಲ್ಲ ನೋಡ್ಬೇಕಾರೆ ಏನಪ್ಪಾ ಅರ್ಥ ಅಂತಂದ್ರೆ, ದೇವದೂತರು ಏನ್ರಿ ಮಾಂಸಿಕ ಶರೀರದಲ್ಲಿ ಬಂದು ಮನುಷ್ಯರಿಗೆ ಕಾಣಿಸ್ಕೊಬಹುದು. ಆತ್ಮಿಕ ಶರೀರದಲ್ಲಿರೋರು ಅವರು ಮನಸ್ಸು ಮಾಡ್ದವಾಗ ಏನ್ರಿ ಮಾಂಸಿಕ ಶರೀರದಲ್ಲಿ ಬಂದು ಕಾಣಿಸ್ಕೊಬಹುದು. ಇದನ್ನೇ ಕ್ರಿಸ್ತನ್ ಏನ್ ಮಾಡಿದ್ದು? ಪುನರುತ್ಥಾನ ಆಮೇಲೆ ಮಾಡಿದ್ದು. ಅದಕ್ಕೆ ಕ್ರಿಸ್ತನು ಪುನರುತ್ಥಾನ ಆಗಿ ಮೇಲೆ ಶಿಷ್ಯಂದ್ರಿಗಳಿಗೆ ಎಷ್ಟು ಸತಿ ಕಾಣಿಸ್ಕೊಂಡ್ರು ಅಂತಂದ್ರೆ 11 ಸತಿ ಕಾಣಿಸ್ಕೊಂತಾರೆ. ಎಷ್ಟು ಸತಿ ಕಾಣಿಸ್ಕೊಂತಾರೆ? 11 ಸತಿ ಅಲ್ವರ? ಅವರು ಪುನರುತ್ಥಾನ ಆತ್ಮಿಕ ಶರೀರದಲ್ಲಿ. ಆದ್ರೆ ಶಿಷ್ಯಂದ್ರಿಗಳ ನಂಬಿಕೆನ ದೃಢಪಡಿಸೋದಕ್ಕೋಸ್ಕರ, ತಾನು ಪುನರುತ್ಥಾನ ಆಗಿದ್ದೀನಿ ಅಂತ ಸಾಕ್ಷಿ ನೋಡ್ಸೋದಕ್ಕೋಸ್ಕರ ಏನ್ ಮಾಡ್ತಾರೆ ಗೊತ್ತಾ? ಆತ್ಮಿಕ ಶರೀರದಿಂದ ಮಾಂಸಿಕ ಶರೀರಕ್ಕೆ ಮಾರ್ಪಾಡಾಗಿ ಬೇರೆ ಬೇರೆ ರೂಪದಲ್ಲಿ ಏನ್ ಮಾಡ್ತಾರೆ ಗೊತ್ತಾ? ಶಿಷ್ಯಂದ್ರಿಗಳಿಗೆ ಕಾಣಿಸ್ಕೊಂತಾರೆ. ಅದಕ್ಕೆ ಇಲ್ಲಿ ತೋಮಾಗೆ ನಂಬಿಕೆ ತುಂಬಾ ಕಮ್ಮಿ ಆಗಿತ್ತು. ಆ ನಂಬಿಕೆನ ದೃಢಪಡಿಸೋದಕ್ಕೋಸ್ಕರ ಏನ್ ಮಾಡ್ತಾರೆ ಗೊತ್ತಾ? ತೋಮಾಗ ಮಾತ್ರ ಏನ್ರಿ ಅದೇ ತರ ಶರೀರದಲ್ಲಿ ಬಂದು ಏನ್ ಮಾಡ್ತಾರೆ? ಕಾಣಿಸ್ಕೊಂತಾರೆ. ಎಲ್ಲಾ ಸಿಚುವೇಶನ್ ಹಿಂಗಿಲ್ಲ ರೀ. ನೋಡಿ, ಕೆಲವು ವಾಕ್ಯಗಳು ನೋಡಿಸ್ತೀನಿ. 11 ಇನ್ಸಿಡೆಂಟ್ ಇದೆಯಲ್ಲ. ಯಾರು ಫ್ರೀ ಇದ್ರೆ ಏನ್ರಿ ಕ್ಲಾಸ್ ಆಗಿದ್ಮೇಲೆ ಯೇಸು ಕ್ರಿಸ್ತು 11 ಸತಿ ಕಾಣಿಸ್ಕೊಂತ ಲಿಸ್ಟ್ ನನಗೇನ್ ಮಾಡಿ ಕಳಿಸ್ತೀರಾ ಎಲ್ಲಾರು?
ಓಕೆ ಬ್ರದರ್. ಓಕೆ, ಗೂಗಲ್ ಎಲ್ಲ ನೋಡ್ಬಾರ್ದು, ಗೂಗಲ್ ಕಾಪಿ ಹೊಡಿಬಾರ್ದು. ನೀವಾಗ ನೀವೇ ಓದಿ ಹುಡುಕ್ಬಿಟ್ಟು ಕಳಿಸಿ ನನಗೆ. 11 ಸತಿ ಯೇಸು ಕ್ರಿಸ್ತು ಕಾಣಿಸ್ಕೊಂತಾರೆ. ನಾನು ಬೇಕಾದ್ರೆ ನೋಡಿಸ್ತೀನಿ ನಿಮಗೆ 11 ಟೈಮ್ಸ್ ಡಿಫ್ರೆಂಟ್ ಟೈಪ್ಸ್ ಅಲ್ಲಿ ಯೇಸು ಕ್ರಿಸ್ತು ಮಾಡವ್ರೆ, ಕಾಣಿಸ್ಕೊಂಡವ್ರೆ. ಅದ್ರ ಹೆಂಗೆ ಎಕ್ಸಾಂಪಲ್ ನೋಡೋಣ. ಮೊದಲ್ ಯೇಸು ಕ್ರಿಸ್ತು ಯಾರಿಗಪ್ಪ ಕಾಣಿಸ್ಕೊಂಡಿದ್ದು ಅಂತ ನೋಡ್ದ ಅಂತಂದ್ರೆ, ಅಲ್ಲಿ ಬಂದ್ಬಿಟ್ಟು ಮರಿಯಾಳಿಗೆ ಕಾಣಿಸ್ಕೊಂತಾರೆ. ಹೆಂಗ್ ಕಾಣಿಸ್ಕೊಂತಾರೆ? ಇವಾಗ ವಾಕ್ಯ ಓದ ನೋಡಿದ್ದೀನಿ. ಯಾರೋ ಪ್ರಜ್ವಲ್ ಬದರ್ ಓದಿ, ಯೋಹಾನ 20ನೇ ಅಧ್ಯಾಯ 13ನೇ ವಾಕ್ಯದಿಂದ ನಿಧಾನ ಓದ್ಕೊಂಡ್ಬಂದು ನೋಡೋಣ. ಓಕೆ. ಅವರು ಆಕೆಯನ್ನು, ಅಮ್ಮ, ನೀನು ಯಾಕೆ ಅಳುತ್ತಿ ಎಂದು ಕೇಳಲು ಆಕೆ, ನನ್ನ ಸ್ವಾಮಿಯನ್ನು ತೆಗೆದುಕೊಂಡು ಹೋಗಿದ್ದಾರೆ, ಆತನನ್ನು ಎಲ್ಲಿ ಇಟ್ಟಿದ್ದಾರೋ ನನಗೆ ಗೊತ್ತಿಲ್ಲ ಅಂದಳು. ನೋಡ್ರ, ಇವಾಗ ಮರಿಯಾಳು ಬೆಳಬೆಳಗ್ಗೆನೆ ಏನ್ ಮಾಡ್ತಾರೆ? ಯೇಸು ಕ್ರಿಸ್ತನ ಸಂಬಂಧಿತ ಬರ್ತಾರೆ, ಏನೋ ಲೇಪನ ಎಲ್ಲ ಹಾಕ್ಬಿಟ್ಟು ಕ್ಲೀನ್ ಮಾಡಿಕ್ಬಿಡೋಣ ಅಂತ ಬಂದು ನೋಡಿದ್ರೆ ಯೇಸು ಕ್ರಿಸ್ತ ಹಾಡು ಏನಾಗ್ಬಿಟ್ಟಾರೆ? ಪುನರ್ತನ ಹಾಕ್ಬಿಟ್ಟವ್ರೆ. ಸಮಾಧಿಗಳು ನೋಡಿದ್ರೆ ಸಮಾಧಿಲಿ ಏನಿಲ್ಲ, ಇವಾಗ ಏನಿಲ್ಲ, ಕ್ರಿಸ್ತನ ದೇಹ ಇಲ್ಲ. ದೇಹ ಇಲ್ಲ. ದೇಹ ಇಲ್ಲಿದ ತಕ್ಷಣ ಇವ್ರಿಗೇನಾಗ್ಬಿಡ್ತು? ಬೇಜಾರಾಗೋಯ್ತು. ಅಯ್ಯೋ ಸ್ವಾಮಿ, ಯಾರೋ ನಮ್ಮ ಸ್ವಾಮಿ ದೇಹನ ಎತ್ಕೊಂಡು ಹೋಗ್ಬಿಟ್ಟವ್ರೆ, ಏನಾಯ್ತು ನಮ್ಗೆ ಗೊತ್ತಿಲ್ಲ ಅಂತ ಏನ್ ಮಾಡ್ತಾರೆ? ಕಣ್ಣೀರಿಟ್ಟು ಅಳ್ತಾ ಇರ್ತಾರೆ. ನೆಕ್ಸ್ಟ್ ಏನಾಯ್ತಂತೆ ಬದ? ನೆಕ್ಸ್ಟ್ ಕಂಟಿನ್ಯೂ. ಇದನ್ನು ಹೇಳಿ ತಿರುಗಿಕೊಂಡು ಯೇಸು ನಿಂತಿರುವುದನ್ನು ಕಂಡಳು, ಆದರೆ ಆತನು ಯೇಸು ಅಂತ ಆಕೆಗೆ ತಿಳಿಯಲಿಲ್ಲ. ಅಳ್ತಾ ಇರ್ಬೇಕಾದ್ರೆ ಹಿಂದೆ ತಿರುಗಿ ನೋಡ್ತಾರೆ. ಹಿಂದೆ ತಿರುಗಿ ನೋಡಿದ್ರೆ ಯಾರು ನಿಂತವ್ರೆ? ಯೇಸು ಕ್ರಿಸ್ತ. ಯಾರು ನಿಂತಾರೆ? ಎಲ್ಲ ಕೇಳಿಸ್ಕೊಂತ ಇದ್ದೀರಾ? ಗಮನ ಇಟ್ಟೆ. ಯಾರು ನಿಂತವ್ರೆ ಹಿಂದೆ ತಿರುಗಿ ನೋಡಿದ್ರೆ? ಯೇಸು ಕ್ರಿಸ್ತ. ಯೇಸು ಕ್ರಿಸ್ತ ನಿಂತವ್ರೆ. ಆದ್ರೆ ಯೇಸು ಕ್ರಿಸ್ತನ ಮರಿಯಾಳು ಕಂಡಿಡಿದ್ರಾ? ಇಲ್ಲ. ಕಂಡಿಡಿದ್ರ? ಕಂಡಿಡಿಲಿಲ್ಲ. ಕಂಡಿಡಿಲಿಲ್ಲ. ಗಮನಿಸಿ, ಇನ್ನೊಂದ್ಸತಿ ಬದ್ರ, ಯಾವಕ್ಕೆ ಇನ್ನೊಂದ್ಸತಿ ಓದಿ ಬದ್ರ ಅಂತೀನಿ. ಇದನ್ನು ಹೇಳಿ ತಿರುಗಿಕೊಂಡು ಯೇಸು ನಿಂತಿರುವುದನ್ನು ಕಂಡಳು, ಆದರೆ ಆತನು ಯೇಸು ಅಂತ ಆಕೆಗೆ ತಿಳಿಯಲಿಲ್ಲ. ಆತನು ಯೇಸು ಅಂತ ಆಕೆಗೆ ತಿಳಿಲೇ ಇಲ್ವಂತರಿ. ನೋಡ್ರ, ಯೇಸು ಕ್ರಿಸ್ತನ ಗೊತ್ತಾಯ್ತಾ ಮರಿಯಾಳಿಗೆ? ಗೊತ್ತಾಗ್ಲಿಲ್ಲ. ಯಾಕಂದ್ರೆ ಯೇಸು ಕ್ರಿಸ್ತನ್ ತರ ಬಂದಿದ್ರೆ ಕಂಡಿಡಿಬೋದು. ಯೇಸು ಕ್ರಿಸ್ತನ್ ತರ ಬರ್ದಿಲ್ಲ, ಹೆಂಗಪ್ಪ ಕಂಡಿಡಿಯೋದು? ಆಯ್ತಾರೆ ಕಂಡಿಡಿಲಿಕ್ಕೆ ಆಗಿಲ್ಲ. ಮತ್ತೆ ಯೇಸು ಕ್ರಿಸ್ತ ಹೆಂಗ್ ಬಂದ್ರು? ಅಲ್ಲ ಬದ, ಯೇಸು ಕ್ರಿಸ್ತ ತಾನೇ ಬಂದಿರೋದು. ಯೇಸು ಕ್ರಿಸ್ತ ತರ ಬರ್ದಿದ್ದು ಹೆಂಗ್ ಬರ್ತಾರೆ? ನೋಡ್ರಿ, ವಾಕ್ಯದಲ್ಲಿ ಹೇಗ್ ಬಂದಿದ್ದಾರೆ ಅಂತ ನೋಡಿಸ್ತಾರೆ ನೋಡಿ. ನೆಕ್ಸ್ಟ್ ಕಂಟಿನ್ಯೂ ಮಾಡಿ ಬದ್ರ, ಹಂಗೆ ಯೇಸು ಕ್ರಿಸ್ತ ಹೆಂಗಂತೆ ಬಂದಿದ್ದು. ಯೇಸು ಆಕೆಯನ್ನು, ಅಮ್ಮ, ಯಾಕೆ ಅಳುತ್ತಿ, ಯಾರನ್ನು ಹುಡುಕುತ್ತಿ ಎಂದು ಕೇಳಲು ಆಕೆ ಆತನನ್ನು ತೋಟಗಾರನೆಂದು ನೆನೆಸಿ ಆತನಿಗೆ. ಏನಂತ ನೆನೆಸಿದ್ರಂತೆ ಮರಿಯಾಳ? ಆತನ ನೋಡ್ಬಿಟ್ಟು ತೋಟಗಾರ ಹೆಂಗಿರ್ತಾರೆ? ತೋಟದಲ್ಲಿ ಹೆಂಗ್ ಕೆಲಸ ಮಾಡೋರು ಹೆಂಗಿರ್ತಾರೆ? ಯೇಸು ಕ್ರಿಸ್ತನ ತರ ನಿಲ್ವಂಗಿ ಹಾಕೊಂಡು ನೀಟಾಗಿ ಟಿಪ್ ಟಾಪ್ ರೆಡಿ ಆಗಿರ್ತಾರ? ಇಲ್ಲ. ತೋಟಗಾರ ಹೆಂಗಿರ್ತಾನೆ? ಅವ್ನು ಕಚ್ಚೆ ಕಟ್ಕೊಂಡು, ಲುಂಗಿ ಕಟ್ಕೊಂಡು, ಒಂದು ಕುಡುಗೋಲು ಕೈನೇ ಇಟ್ಕೊಂಡು, ಏನ್ರಿ ಹೊಲದಲ್ಲಿ ಕೆಲಸ ಮಾಡೋರು ಹೆಂಗಿರ್ತಾರೆ? ಏನಮ್ಮ, ಯಾಕವ್ವ, ಏನಾಯ್ತವ, ಯಾಕವ್ವ ಅಳ್ತಿದ್ಯಾ ಅಂತ ಹೇಳಿರ್ತಾರೆ. ಇವ್ರು ನೋಡ್ಬಿಟ್ಟು ತೋಟಗಾರ ಅಂತ ತಿಳ್ಕೊಂಬಿಟ್ಟು, ಅಯ್ಯೋ ಸ್ವಾಮಿ, ನನ್ನ ಸ್ವಾಮಿ ತೊಗೊಂಡೋಗ್ಬಿಟ್ಟಾರೆ, ಇಲ್ಲಪ್ಪ ಹೇಳಪ್ಪ ಅಂತ ಹೇಳ್ತಾರೆ. ಏನಂತ ತಿಳ್ಕೊಂಡಂತೆ ಯೇಸು ಕ್ರಿಸ್ತ ನೋಡಿದ ತಕ್ಷಣ, ಅಯ್ಯೋ ಇವ್ರು ತೋಟಗಾರಂಗೆ ಗೊತ್ತಿರ್ತಾರಲ್ಲ ಏನಾಗಿರ್ತಾರೆ ಅಂತ ಕೇಳ್ತಾರೆ ನೋಡಿರ್ತೀನಿ. ಅವಾಗ ಏನಾಯ್ತು ನೆಕ್ಸ್ಟ್ ಅಂತೀನಿ? ಯೇಸು ಕ್ರಿಸ್ತನ್ ಕಂಡಿಡಿದ್ಲಿ ನೋಡ್ರಿ ಅಂತೀನಿ. ಇದುವರೆಗೂ ಯೇಸು ಕ್ರಿಸ್ತ ಅಂತ ಗೊತ್ತೇ ಆಗಿಲ್ಲ ಮರಿಯಾಳಿಗೆ. ಅವ್ರು ಬಂದಿರೋ ವೇಷನೇ ಬೇರೆ ರೀ. ಕ್ರಿಸ್ತನ್ ತರನೇ ಕಾಣಿಸ್ತಾ ಇಲ್ಲ, ತೋಟಗಾರನ್ ತರ ಇದಾರಂತೆ ಅವರು. ನೆಕ್ಸ್ಟ್ ಆಮೇಲೆ ತೋಟಗಾರನಿಂದ ನೆನೆಸಿ ಆತನಿಗೆ, ಅಯ್ಯ, ನೀನು ಆತನನ್ನು ಎತ್ತಿಕೊಂಡು ಹೋಗಿದ್ದರೆ ಎಲ್ಲಿ ಇಟ್ಟಿದ್ದಿ ನನಗೆ ಹೇಳು, ನಾನು ತೆಗೆದುಕೊಂಡು ಹೋಗುತ್ತೇನೆ ಎಂದು ಹೇಳಿದಳು. ಯೇಸು ಆಕೆಗೆ, ಮರಿಯಳೆ ಎಂದು ಹೇಳಿದನು. ಆಕೆ ತಿರುಗಿಕೊಂಡು ಇಬ್ರಿಯ ಮಾತಿನಲ್ಲಿ ರಬ್ಬೂನಿ ಅಂದಳು. ನೋಡ್ರ, ಅಂದ್ರೆ ಗುರುವೇ. ಅಲ್ಲಿವರೆಗೂ ಕಂಡಿಡಿದಿಲ್ಲ ನೋಡ್ರಿ ಅಂತೀನಿ. ಆದ್ರೆ ಯೇಸು ಕ್ರಿಸ್ತ ಸಡನ್ ಆಗಿ ಮರಿಯಾಳನ್ನ ನೋಡ್ಬಿಟ್ಟು ಹೇಳ್ತಾರೆ, ಮರಿಯಾಳೇ ಅಂತ ಏನ್ ಮಾಡ್ತಾರೆ ಕರೀತಾರೆ. ಅವಾಗ ಕಂಡಿಡ್ದಿದ ತಕ್ಷಣ ಇವ್ರು ಯೇಸು ಕ್ರಿಸ್ತನು ಅಂತಂದ್ಬಿಟ್ಟು ಮರಿಯಾಳ ಏನ್ ಮಾಡಿದ್ಲು? ಕಂಡಿಡ್ಕೊಂಡ್ಬಿಟ್ಲು. ರಬೋನಿ ಅಂತ ಏನ್ ಮಾಡ್ತಾಳೆ? ಕರೀತಾಳೆ. ರಬೋನಿ ಏನ್ರಿ? ಗುರುವೇ ಅಂತ. ಇವಾಗ ನೀವು ಹೇಳ್ತಿರ್ತೀನಿ, ಯೇಸು ಕ್ರಿಸ್ತನ್ ನೋಡೋದಕ್ಕೆ ಕಂಡಿಡಿಕ್ ಆಗದಿರಂತ ಮರಿಯಾಳು ಯೇಸು ಕ್ರಿಸ್ತ ಮಾತಾಡಿದ ತಕ್ಷಣ, ಅಂದ್ರೆ ಯೇಸು ಕ್ರಿಸ್ತ ಮರಿಯಾಳು ಅಂತ ಕರೆದಿದ ತಕ್ಷಣ ಮರಿಯಾಳು ಹೆಂಗ್ ಕಂಡಿಡಿದ್ಲು? ಅವ್ರಿದ್ದಾಗ ಅದೇ ರೀತಿ ಅಡ್ರೆಸ್ ಮಾಡಿರ್ತಾರೆ ಮರಿಯಾಳು ಅಲ್ವರ? ಸ್ಟೈಲ್ ಆಫ್ ಕಾಲಿಂಗ್ ಅಲ್ವರ? ಏನ್ರಿ? ಯೇಸು ಕ್ರಿಸ್ತಕ್ಕೆ ಮಾತಾಡಂತ ಒಂದು ಸ್ಟೈಲ್ ಇದೆ ಅಲ್ವಾ? ಐತಾ ಇಲ್ವಾ ಯೇಸು ಕ್ರಿಸ್ತನ್ಗೆ? ಅಲ್ವರ? ಇವಾಗ ಕೆಲವೊಂದು ಧ್ವನಿಗಳು ನಿಮ್ಗೆ ಹಾಕಿದ್ರೆ ಈ ಧ್ವನಿಗಳು ಯಾರ್ದು ಅಂತ ನಿಮ್ಗೆ ಕೇಳ್ಬೋದು, ಕಂಡಿಡಿಬೋದಾ? ಕಂಡಿಡಿಬೋದು. ಏನಿಲ್ಲ, ಎಕ್ಸಾಂಪಲ್ ಇವಾಗ ನಮ್ಮ ಅಣ್ಣವರು ಡಾಕ್ಟರ್ ರಾಜ್ಕುಮಾರ್, ಅವ್ರ ಟೋನ್ ಹೆಂಗೈತೆ? ಅವ್ರದ್ದೇ ಒಂದು ಸ್ಟೈಲು, ಹೌದಾ ಇಲ್ವಾ? ಕಂಡಿಡಿಬೋದಾ ಇಲ್ವಾ? ಸೌಂಡ್ ಕೇಳಿದ ತಕ್ಷಣ
ಕಂಡಿಡ್ಬೋದಾ ಇಲ್ವಾ? ಕಂಡಿಡಿಬೋದು. ಕಂಡಿಡ್ಬೋದು. ರಜನಿಕಾಂತ್ ಅವ್ರದ್ದು ಕಂಡಿಡಿ. ಅಲ್ವರ? ಅಮಿತಾಬ್ ಬಚ್ಚನ್, ಶಾರುಖ್ ಖಾನ್ ಅಲ್ವಾ? ಕಂಡಿಡಿಬೋದು. ಊರವ್ರಿಗೆ ಒಂದು ಟೋನ್ ಇದೆ, ಒಂದು ಸ್ಟೈಲ್ ಇದೆ, ಪರ್ಟಿಕ್ಯುಲರ್ ಸ್ಟೈಲ್. ಯೇಸು ಕ್ರಿಸ್ತನ್ಗೆ ಒಂದು ಸ್ಟೈಲ್ ಇದೆ ರೀ. ಏನಪ್ಪ ಸ್ಟೈಲ್ ಅಂತಂದ್ರೆ ಅವರ ಮರಿಯಾಳನ್ನ ಒಂದು ಪರ್ಟಿಕ್ಯುಲರ್ ಟೋನಲ್ಲಿ ಕರಿತಾ ನೋಡಿರ್ತೀನಿ. ಯಾವಾಗೂ ಕರಿತಾ ಇರ್ಬೇಕ್ರಿ, ಮರಿಯಾಳೆ ಮರಿಯಾಳೆ ಅಂತ ಹೇಳ್ಬೇಕ್ರಿ. ಮರಿಯಾಳಿಗೆ ಹಿಂಗೆ ಕರೀದ ತಕ್ಷಣ ಟಕ್ ಅಂತ ಏನಾಗ್ಬಿಡ್ತಾರೆ, ಅಯ್ಯೋ ಅಯ್ಯೋ ರಬ್ಬುನಿ ಸ್ವಾಮಿ ನೀವಾ ಗುರುವೇ ಅಂತೇಳಿ ಮತ್ತೆ ಅವಾಗ ಕಂಡಿಟ್ಕೊಂತಾರೆ. ಯೇಸು ಕ್ರಿಸ್ತ ನೋಡಕ್ಕೆ ಕ್ರಿಸ್ತನ್ ಥರ ಇಲ್ಲ ರೀ, ಮಾತಾಡ ಸ್ಟೈಲಲ್ಲಿ ಕರೆಯೋಂಥ ಟೋನ್ ಯಾವ ರೀತಿ ಕರೆದ್ರೋ ಅದರಲ್ಲಿ ಕ್ಲೀನಾಗಿ ಕಂಡಿಡ್ಕೊಂಡ್ಬಿಡ್ತಾರೆ. ಇವ್ರು ಯಾರೋ, ಇವರು ನಮ್ಮ ಕರ್ತನು ಅಂತ ಅಲ್ವರ? ನೋಡಿ ನೆಕ್ಸ್ಟ್ ಏನಾಯ್ತು ಅಂತ ಆಮೇಲೆ ನೆಕ್ಸ್ಟ್ ಬದಾರ ಕಂಟಿನ್ಯೂ ಮಾಡಿ ಬದಾರ. ಯೇಸು ಆಕೆಗೆ, ನನ್ನನ್ನು ಹಿಡಿಯಬೇಡ, ಯಾಕಂದರೆ ನಾನು ಇನ್ನೂ ತಂದೆಯ ಬಳಿಗೆ ಏರಿ ಹೋದವನಲ್ಲ. ನೀನು ನನ್ನ ಸಹೋದರರ ಬಳಿಗೆ ಹೋಗಿ, ನಾನು ನನ್ನ ತಂದೆಯೂ ನಿಮ್ಮ ತಂದೆಯೂ ನನ್ನ ದೇವರು ನಿಮ್ಮ ದೇವರು ಆಗಿರುವಾತನ ಬಳಿಗೆ ಏರಿ ಹೋಗುತ್ತೇನೆ ಎಂದು ಅವರಿಗೆ ಹೇಳು ಅಂದನು. ನೋಡೋರ ಏನಪ್ಪ ಮಾಡ್ತಾರೆ ಇಲ್ಲಿ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ. ಕ್ರಿಸ್ತನ್ ಏನಂತಾರೆ ಮರಿಯಾಳಿಗೆ, ನನ್ನ ಏನ್ ಮಾಡ್ಬೇಡ ನೀನು ಹುಡುಕಬೇಡ, ಹಿಡಿಯಬೇಡ. ಹಂಗಂತ ಕನ್ನಡದಲ್ಲಿ 17 ಇನ್ನೊಂದ್ಸತಿ ಓದಿ ನೋಡ. ಹಾ, ಯೇಸು ಆಕೆಗೆ, ನನ್ನನ್ನು ಹಿಡಿಯಬೇಡ. ಹಿಡಿಯಬೇಡ. ವೆರಿ ಗುಡ್. ಕರೆಕ್ಟ್. ಕನ್ನಡದ ಬಗ್ಗೆ ಕರೆಕ್ಟಾಗಿ. ಇಂಗ್ಲೀಷ್ ಯಾರದು ಇದೆಯಾ? ಇಂಗ್ಲೀಷ್ ಬೈಬಲ್ ಯಾರ ಹತ್ರನ ಇದೆಯಾ? ಹಾ, ಯಾರ ಹತ್ರನ ಇದೆಯಾ ಇಲ್ಲಿ? ಯಾರ ಹತ್ರನ ಇಲ್ಲ. ಓಕೆ. ಹಾ, ಇಂಗ್ಲೀಷಲ್ಲಿ ಹೋದ್ರೆ ಟಚ್ ಮೀ ನಾಟ್ ಅಂತ ಬರ್ತಾರೆ. ನೀನು ಮುಟ್ಬೇಡ ನನ್ನ ಅಂತ. ಏಸು ಕ್ರಿಸ್ತ ಮುಟ್ಬೇಡ ಅಂತ ಹೇಳಿಲ್ಲ, ಕನ್ನಡದಲ್ಲಿ ಕರೆಕ್ಟ್ ಹಾಕ್ತಾರೆ ಹಿಡಿಬೇಡ ನನ್ನ ಅಂತ. ಯಾಕೆ ಮನೆಯಲ್ಲಿ ಏಸು ಕ್ರಿಸ್ತನ ಹಿಡಿದಿದ್ದು ಗಟ್ಟಿಗೆ? ಯಾಕೆ ಹೇಳ್ರಿ? ಎಲ್ಲ ಲೈನ್ ಇದ್ದೀರಾ ಇಲ್ಲ? ಎಲ್ಲ ಮ್ಯೂಟ್ ಮಾಡ್ಕೊಂಡ್ಬಿಟ್ಟು ಸುಮ್ಮನೆ ಸೈಲೆಂಟ್ ನಿದ್ದೆ ಮಾಡಿದ್ದೀರಾ? ಹೇಳ್ರಿ. ಏಸು ಹೇಳ್ರಿ. ನಾ ಇನ್ನು ತಂದೆ ಬಳಿಗೆ ಹೋಗ್ಲಿಲ್ಲ, ಇನ್ನು ಭೂಲೋಕದಲ್ಲಿ ಇದ್ದೀನಿ ನಾನು, ಇನ್ನು ಇರ್ತೀನಿ ಸ್ವಲ್ಪ ದಿನ ಇನ್ನೂ. ಇವ್ರು ಏನಕ್ಕೆ ಹಿಡಿದಿದ್ದು ಮತ್ತೆ ಗಟ್ಟಿಗೆ ಇಟ್ಕೊಂಡ್ಬಿಟ್ರೆ? ಹಿಡಿಬೇಡ ಅಂತ ಏನಕ್ಕೆ ಕೇಳ್ಬೇಕು? ಅಂದ್ರೆ ಅವರು ಹೊರಟೋಗ್ತಾರೆ ಅಂತ. ಅಂದ್ರ ಇವಾಗ ಸಮಾಜದಿಂದ ಎದ್ದು ಹೊರಗಡೆ ಬಂದ್ಬಿಟ್ಟಾರೆ ಇವರು. ಪುನರುತ್ಥಾನ ಆಗಿದ್ರಲ್ಲ, ಹೊರಟೋಗ್ತಾರೆ ಅಂತ. ಪುನರುತ್ಥಾನ ಆಗ್ಬಿಟ್ಟೆ, ಬೇರೆ ಬೇರೆ ವೇಷಲ್ಲಿ ತಿರ್ಗಾಡ್ತಾವ್ರೆ. ಇವಾಗ ಇವ್ರು ಹಿಡ್ಕೊಂಡ್ಬಿಟ್ರೆ ಇಲ್ಲೇ ಇರ್ಬೋದಲ್ಲ ಜೊತೆಗೆ. ಬಿಟ್ರೆ ಒಳ್ಳೆ ಎಸ್ಕೇಪ್ ಆಗ್ಬಿಡ್ತಾರೆ ಅಂತ ಏನ್ ಮಾಡೋರು? ಗಟ್ಟಿಗೆ ಇಟ್ಕೊಂಡು ಹಿಡಿಬೇಡಮ್ಮ, ನಾನು ಏನ್ ಟೆನ್ಷನ್ ತಗೊಂಬೇಡ, ಇರ್ತೀನಿ, ಇನ್ನು ಸ್ವಲ್ಪ ಇಲ್ಲೇ ಇರ್ತೀನಿ, ನಾನು ಇನ್ನೇನಾಗಿಲ್ಲ ಪರಲೋಕಕ್ಕೆ ಹೋಗಿಲ್ಲ, ಪುನರುತ್ಥಾನ ಆಗಿದ್ದೀನಿ ನಾನು, ಇನ್ನ ಪರಲೋಕಕ್ಕೆ ಏನಾಗಿಲ್ಲ, ಇನ್ನ ಏರಿ ಹೋಗಿಲ್ಲ. ಈ ಆತ್ಮೀಕ ಶರೀರದಲ್ಲ ಇನ್ನೂ ಸ್ವಲ್ಪ ದಿನ ಇರ್ತೀನಿ, ಶಿಷ್ಯನಿಗೆಲ್ಲ ಕಾಣಿಸ್ಕೊಂತೀನಿ. ದಯವಿಟ್ಟು ಇದನ್ನ ಹೋಗ್ಬಿಟ್ಟು ಎಲ್ಲಾ ಶಿಷ್ಯನಿಗಳಿಗೂ ತಿಳಿಸು ಅಂತ ಹೇಳ್ತಾರೆ. ನೋಡ್ರ ಹಂಗ್ರೆ ಯೇಸು ಕ್ರಿಸ್ತ ಪುನರುತ್ಥಾನ ಆಗಿದ್ದು ಅದೇ ಮಾಂಸಿಕ ದೇಹದಲ್ಲಿ, ಅದೇ ಮಾಂಸದಲ್ಲಿ ಕಾಣಿಸ್ಕೊಂಡ್ರಾ? ಇಲ್ಲ. ಚೆನ್ನಾಗಿ ಜ್ಞಾಪನ ಇಟ್ಕೊಳ್ರಿ. ಅರ್ಥ ಆಯ್ತಾ? ಕರ್ತನಲ್ಲಿ ಪ್ರೀತಿ ಅನ್ಸುಗಳೇ, ಯೇಸು ಕ್ರಿಸ್ತ ಪುನರುತ್ಥಾನ ಆಗಿರೋದು ಎಂತ ಶರೀರ? ಆತ್ಮಿಕ ಶರೀರ. ಮೊದಲನೇ ಪ್ರೂಫ್. ಓಕೆನಾ? ಸರಿ, ಇವಾಗ ನೆಕ್ಸ್ಟ್ ಯೇಸು ಕ್ರಿಸ್ತು ಹೆಂಗ್ ಕಾಣಿಸ್ಕೊಂತಾರೆ ಓದನ. ಇದನ್ನ ನಮ್ಮ ಜೋಸಫ್ ಬ್ರದರ್ ಓದಿ. ಎಲ್ಲಿ ಜೋಸಫ್ ಬ್ರದರ್ ಓದಿ? ಲೂಕ 24ನೇ ಅಧ್ಯಾಯಕ್ಕೆ ಬನ್ನಿ. 24ನೇ ಅಧ್ಯಾಯಕ್ಕೆ ಬಂದ್ರೆ ಏನ್ರಿ, ನನ್ನೊಂದು ಇನ್ಸಿಡೆಂಟ್ ಅಲ್ಲಿ ನಾನೇ ಕೆಲವೊಂದು ಇನ್ಸಿಡೆಂಟ್ ನೋಡ್ಸ್ಬಿಡಿ ಬರ್ಕೊಳ್ಳಿ, ಇನ್ ಮಿಕ್ಕಿದ ಬ್ಯಾಲೆನ್ಸ್ ನೀವು ಹೇಳ್ಬೇಕಷ್ಟೇ ಅಲ್ವಾ? ಲೂಕ 24ನೇ ಅಧ್ಯಾಯಕ್ಕೆ ಬಂದ್ರೆ ಅಲ್ಲಿ ಶಿಷ್ಯಂಟೆಲ್ಲ ಬಂದ್ಬಿಟ್ಟು ಯಮಾವಸ್ ಸಂಬಂಧ ಪಟ್ಟಕ್ಕೆ ಏನ್ ಮಾಡ್ತಾರೆ, ಹೋಗ್ತಾ ಇರ್ತಾರೆ. 2 ಜನ ಶಿಷ್ಯಂರು ಹೋಗ್ತಾ ಇರ್ಬೇಕಾರೆ ಯೇಸು ಕ್ರಿಸ್ತ ಜೊತೆಗೆ ಏನ್ ಮಾಡ್ತಾರೆ, ಜಾಯ್ನ್ ಆಗ್ತಾನೆ ಹಂಗೆ ಅಲ್ವರ? ಜಾಯ್ನ್ ಆಗ್ಬೇಕಾರೆ ಇವರಿಬ್ರು ಕ್ರಿಸ್ತನ್ನ ಕಂಡಿಡಿಕೆ ಆಗಿಲ್ಲ ರೀ. ವಾಕ್ಯ ಓದ ನೋಡಿರ್ತೀನಿ. ಲೂಕ 24 ಬ್ರದರ್, ಲೂಕ 24:15 ಬ್ರದರ್. ಅವರು ಸಂಭಾಷಣೆಯಲ್ಲಿ ಚರ್ಚಿಸುತ್ತಿರುವಾಗ ಯೇಸು ತಾನೇ ಹತ್ತಿರಕ್ಕೆ ಬಂದು ಅವರ ಜೊತೆಯಲ್ಲಿ ಹೋದನು. ಆದರೆ ಅವರು ಆತನ ಗುರುತನ್ನು ಹಿಡಿಯಲಿಲ್ಲ. ಆತನ ಗುರುತನ್ನು ಹಿಡಿಯಲಿಲ್ಲ. ಯಾಕೆ ಹಿಡಿಬೇಕಲ್ಲ? ಪಕ್ಕದಲ್ಲಿ ನಿಮ್ ಫ್ರೆಂಡ್ಸ್ ಯಾರೋ ಬರ್ತಾರೆ ಅಂತಂದ್ರೆ, ನಾನ್ ನಿಮ್ ಪಕ್ಕದಲ್ಲಿ ಬಂದು ನಿಂತ್ಕೊಂಡ್ರೆ ನೀವು ನನ್ ಗುರುತು ಹಿಡಿತೀರಾ ಇಲ್ವಾ? ಹಿಡಿತೀರಿ. ಈಗ ಗುರುತಿರಿಲ್ಲ ಅಂದ್ರೆ ಏನರ್ಥ? ಇಲ್ಲೂ ಕೂಡ ಏಸು ಕ್ರಿಸ್ತನ್ ತರ ಕಾಣಿಸಿಲ್ಲ ಅಲ್ದ್ರ? ಹಿಂಗ್ ಬಂದಾರೆ ಏಸು ಕ್ರಿಸ್ತ ಈಸ್ ಎ ಡಿಫ್ರೆಂಟ್ ರೋಲು. ಏನ್ ರೋಲು ನೋಡಿಸ್ತೀನಿ ನೋಡಿ ಬೈಬಲ್ ಅಲ್ಲಿ ಏನ್ ರೋಲ್ ಅಂತ ಬಿಟ್ಟಂದ್ರ ಆಮೇಲೆ ನೋಡಿ ನೆಕ್ಸ್ಟ್ ಏನ್ ಕಂಟಿನ್ಯೂ ಮಾಡಿಬೋದು ನೆಕ್ಸ್ಟ್. ಅವರ ಕಣ್ಣು ಕಟ್ಟಿದ ಹಾಗಾಯಿತು. ಆತನು ಅವರನ್ನು, ನೀವು ಮಾರ್ಗದಲ್ಲಿ ಹೋಗುತ್ತಾ ಚರ್ಚಿಸಿ ಮಾತಾಡಿಕೊಳ್ಳುವ ಈ ಸಂಗತಿಗಳೇನು ಎಂದು ಕೇಳಲು ಅವರು ದುಃಖದ ಮುಖವುಳ್ಳವರಾಗಿ ನಿಂತರು. ನೋಡ್ರ ಅವೇನ್ ಕೇಳ್ತಾರೆ, ಏಸು ಕ್ರಿಸ್ತನ ಕೇಳ್ತಾರೆ ಪ್ರಶ್ನೆ, ಏನಪ್ಪಾ ಏನಾಯ್ತು, ಯಾಕೆ, ಏನ್ ಸಮಾಚಾರ, ಏನ್ ಬೇಜಾರಾಗಿದ್ದೀರಾ, ಏನಾಯ್ತು ಅಂತ ಕೇಳ್ತಾರೆ. ಅವಾಗ ಏನ್ ಮಾಡ್ತಾರೆ, ಇವರೆಲ್ಲ ದುಃಖವಾಗಿರ್ತಾರೆ.
ಅವಾಗೇನ್ ಮಾಡ್ತಾರೆ ಎಲ್ಲ ಹೇಳ್ತಾರೆ, ಸಾರ್ ಯೇಸು ಕ್ರಿಸ್ತ ಅಂತ ಇದ್ರು, ನಾವು ಅವ್ರನ್ನೆಲ್ಲ ನಂಬ್ಕೊಂಡಿದ್ರಿ, ಇಸ್ರೇಲ್ನ ರಕ್ಷಣೆ ಕೊಡ್ತಂತ ನಂಬ್ಕೊಂಡಿದ್ರಿ, ಇವ್ರು ನೋಡ್ರಿ ಸತ್ಯ ಹೋಗ್ಬಿಟ್ರು ಅದರ ಅಂತ ಏನ್ ಮಾಡ್ತಾರೆ, ಮನಸ್ಸಿನ ದುಃಖನೆಲ್ಲ ಹೇಳ್ಕೊಂತಾರೆ. ಅವಾಗ ಏನ್ ಮಾಡ್ತಾರೆ ಕ್ರಿಸ್ತನ ಹೆಂಗ್ ಗೊತ್ತಾಗ ಮಾಡ್ತಾರೆ, ಇವ್ರಿಗೆ ಕ್ಲಾಸ್ ತಗೊಂತಾರೆ. ಏನ್ ಕ್ಲಾಸ್ ತಗೊಂತಾರೆ ನೋಡ್ರಿ, ಓದನ ಎಲ್ಲಿ ಅದರಲ್ಲೇ 25ನೇ ವಾಕ್ಯ ಬದಾರ. 25 ಅದರಲ್ಲೇ 25, 26 ಓದಿ ಬದಾರ. ಎಲ್ಲಾ ಬುದ್ಧಿ ಇಲ್ಲದವರೇ, ನೋಡ್ರ ಹೆಂಗ್ ಹೇಳ್ತಾರೆ ಯೇಸು ಕ್ರಿಸ್ತ ಏನ್ ಕರೀತಾರೆ ಅವ್ರನ್ನ, ಬುದ್ಧಿ ಇಲ್ಲದವರೇ. ಎಲ್ಲಾ ಬುದ್ಧಿ ಇಲ್ದವ್ರೆ. ನೋಡ್ರ ಇದೆಲ್ಲ ಮಾಡಿ ಸರಿನಾ ಯೇಸು ಕ್ರಿಸ್ತ ಶಿಷ್ಯನಿಗೆ ಹಿಂಗ ಬೈಯದ ಬುದ್ಧಿ ಇಲ್ದವ್ರೆ ಅಂತ ಬೈದಾರ ನೋಡ್ರಿ ಅಂತೀನಿ. ಇಬ್ರು ತಪ್ಪಗವ್ರೆ. ಏನಕ್ಕೆ ತಪ್ಪಗವ್ರೆ ನೋಡಿಸ್ತೀನಿ ಸ್ವಲ್ಪ ಹೊತ್ತಲ್ಲಿ. ಎಲ್ಲಾ ಬುದ್ಧಿ ಇಲ್ದವ್ರೆ. ಆಮೇಲೆ ಪ್ರವಾದಿಗಳು ಹೇಳಿದ್ದೆಲ್ಲವನ್ನು ನಂಬುವುದರಲ್ಲಿ ಮಂದ ಹೃದಯರೇ. ನೋಡ್ರ ಏನ್ ಮಾಡ್ತಾರೆ ಅವಾಗ, ಪ್ರವಾದಿಗಳು ಹೇಳೋದ್ರ ನಂಬದಲ್ಲಿ ಮಂದ ಹೃದಯದವರೇ, ಅಷ್ಟೂ ಕೂಡ ನಿಮ್ಗೆ ಸ್ವಲ್ಪ ಒಂದು ಮೂಳೆ ಯೂಸ್ ಮಾಡಕ್ಕಾಗಲ್ವಾ ಅಂತ ಹೇಳ್ತಾರೆ. ನೆಕ್ಸ್ಟ್ ಆಮೇಲೆ ಕ್ರಿಸ್ತನು ಇಂಥ ಶ್ರಮಗಳನ್ನು ಅನುಭವಿಸಿ ತನ್ನ ಮಹಾಪದವಿಗೆ ಸೇರುವುದು ಅಗತ್ಯವಾಯಿತಲ್ಲವೇ ಎಂದು ಹೇಳಿ, ಮೋಶೆಯ ಮಾತು, ಎಲ್ಲಾ ಪ್ರವಾದಿಗಳ ಗ್ರಂಥಗಳು ಮೊದಲುಗೊಂಡು ಸಮಸ್ತ ಗ್ರಂಥಗಳಲ್ಲಿ ತನ್ನ ವಿಷಯವಾಗಿರುವ ಸೂಚನೆಗಳನ್ನು ಅವರಿಗೆ ವಿವರಿಸಿದನು. ತನ್ನ ವಿಷಯವಾಗಿರುವಂತ ಸೂಚನೆ ಮಾಡೋದಂತ ಹೇಳಿದ್ರಂತೆ. ಏನೋ ಮೋಸದಿಂದ ಹಿಡ್ದಿ ಹೇಳ್ರಿ ಪ್ರವಾದಿಗಂತರು ಎಲ್ಲವೂ ತನ್ನ ಬಗ್ಗೆ ಏನ್ ಹೇಳಿದ್ರು ಎಲ್ಲಾನು ಹೇಳಕ್ ಶುರು ಮಾಡಿದಂತೆ. ಯಾರಿಗೆ? ಶಿಷ್ಯನುಗಳಿಗೆ. ಅದರ ಇಷ್ಟೊತ್ತಿಗೆ ಏನಾಗ್ಬಿಡ್ತು, ಕತ್ಲಾಗೋಯ್ತ್ರಿ. ಕತ್ಲಾಗಿದ ತಕ್ಷಣ ಊರ ಹತ್ರ ಬಂತು. ಅವಾಗ ಏನ್ ಮಾಡ್ತಾರೆ ಶಿಷ್ಯನುಗಳು, ನಾವ್ ಇನ್ನ ದೂರಕ್ಕೆ ಟ್ರಾವೆಲ್ ಮಾಡಬೇಡ, ಕತ್ಲಲ್ಲಿ ಕಳ್ಳರುಗಳ ಕಾಟ ಇರ್ತದೆ, ನಿಮ್ಮನ್ನ ಊರಿಗೆ ಹೋಗ್ಬಿಟ್ಟು ನಾವು ಒಂದು ರೂಮಲ್ಲಿ ನಾವು ಊಟಕ್ಕೆ ಗಿಟ್ಟಿಗೆ ಕೂತ್ಕೊಳ್ಳೋಣ, ರೂಮ್ಗೆ ಹೋಗೋಣ ಬನ್ನಿ ಅಂತ ಹೇಳ್ತಾರೆ. ಆವಾಗ ಇವ್ರು ಏನ್ ಮಾಡ್ತಾರೆ, ಕ್ರಿಸ್ತನ್ಗೆ ಒತ್ತಾಯ ಮಾಡ್ತಾರೆ, ಬನ್ನಿ ಸ್ವಾಮಿ ನಿಮ್ಮ ಜೊತೆಗೆ ಮಾಡಿ ಬನ್ನಿ ಅಂತ ಅಂದ್ಬಿಟ್ಟು. ಆ ಕ್ರಿಸ್ತನ್ ಏನ್ ಮಾಡ್ತಾರೆ, ನೋಡಿ ಏನ್ ಮಾಡ್ತಾರೆ ಅಂತ ಅವ್ರು ಓದೋಣ ಅಂತೀನಿ. ಕಂಟಿನ್ಯೂ ಬರ್ತಾರೆ 28th ವರ್ಸ್. ಅವರು ಹೋಗುತ್ತಿರುವ ಹಳ್ಳಿಯ ಸಮೀಪಕ್ಕೆ ಬಂದಾಗ ಆತನು ಇನ್ನು ಮುಂದಕ್ಕೆ ಹೋಗುವನಂತೆ ಕಾಣಿಸಿದನು. ನೋಡ್ರ ಹಿಂದಕ್ಕೆ ಮುಂದಕ್ಕೂ ಅಂತಾರೆ ಕಾಣಿಸ್ಕೊಂಡ್ರಂತೆ. ಇಲ್ಲೆಲ್ಲಪ್ಪ ಬರ್ತೀನಿ, ನಾನು ಬರ್ತೀನಿ, ನೀವು ಅಂತ ಅಂದ್ಬಿಟ್ಟು. ಏನು ಯೇಸು ಕ್ರಿಸ್ತ ನಿಜನ ಆಕ್ಟಿಂಗ್ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಲ್ವರ. ಏನೋ ಹೋಗೋತರ ಹೇಳ್ತಾರೆ. ಅವಾಗ ಶಿಷ್ಯನ ಕಂಪೇಲ್ ಮಾಡ್ತಾರೆ, ಇಲ್ಲ ಸ್ವಾಮಿ ನೀವು ಬರಬೇಕು, ನೀವು ಜೊತೆಗೆ ಬರಬೇಕು ಅಂತ ಹೇಳ್ಬೇಕಾರೆ ಯೇಸು ಕ್ರಿಸ್ತ ಎಂಬುದು ಜೊತೆಗೆ ಹೋಗ್ತಾರೆ. ಜೊತೆಗೆ ಹೋಗ್ಬೇಕಾರೆ ಎಲ್ಲ ಏನ್ ಮಾಡ್ತಾರೆ, ಹೋಟ್ಲಲ್ಲಿ ಇವಾಗ ಊಟಕ್ಕೆ ಕೂತ್ಕೊಂತಾರೆ ಅದರ. ಇವಾಗ ಇಸ್ರೇಲ್ನಲ್ಲಿ ಏನ್ರಿ ಒಂದು ಪದ್ಧತಿ ಇತ್ತು. ಏನ್ ಪದ್ಧತಿ ಇತ್ತು, ಊಟಕ್ಕೆ ಕೂತ್ಕೊಬೇಕಾರೆ ಊಟಕ್ಕೆ ಮಾಡಕ್ಕಿಂತ ಮುಂಚೆ ಮಾಡಕ ಒಂದು ಪ್ರಾರ್ಥನೆ ಮಾಡ್ಬೇಕು, ಹೌದಾ ಇಲ್ವಾ? ಇವಾಗ ನೀವೆಲ್ಲ ಪ್ರೇಯರ್ ಮಾಡ್ತಿಲ್ಲ ಊಟಕ್ಕೆ ಕೂತ್ಕೊಬೇಕಾರೆ? ಹೌದು ಬ್ರದರ್. ಪ್ರಾರ್ಥನೆ ಮಾಡಿ ಊಟ ಮಾಡ್ತಾರೆ. ಇದೇ ತರ ಇಸ್ರೇಲ್ ಪದ್ಧತಿ ಇತ್ತಂತೆ. ನೋಡಿ ಅಲ್ಲಿ ಎಲ್ಲಿ ಕೊಟ್ಟಾರೆ ಹಂಗೆ ಬದ್ದಾರೆ. ಅದರಲ್ಲೇ ಓದಿಂತೀನಿ. ಎಷ್ಟೇದು 30ನೇ ವಾಕ್ಯ ಬದ್ದಾರ. ಆತನು ಅವರ ಸಂಗಡ ಊಟಕ್ಕೆ ಕೂತುಕೊಂಡಾಗ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು ಅವರಿಗೆ ಕೊಡುತ್ತಿರಲಾಗಿ. ಸಾಕ್ಬಿಡಿ. ಏನಂತಾರೆ ಅವಾಗ ದೇವ್ರಿಗೆ ಸ್ತೋತ್ರ ಮಾಡಿ ಕೊಡ. ಇದು ಇಸ್ರೇಲ್ ಪದ್ಧತಿ. ಅದರ ರೊಟ್ಟಿ ಮುರಿದು ದೇವರಿಗೆ ಪ್ರಾರ್ಥನೆ ಮಾಡಿ ದೇವ್ರಿಗೆ ಶಿಷ್ಯನಿಗೆಲ್ಲ ಕೊಡ್ತಾರಂತೆ. ಇದೇ ತರ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ, ಇಲ್ಲಿ ಪ್ರೇಯರ್ ಮಾಡ್ತಾರೆ. ಪ್ರೇಯರ್ ಮಾಡಿದ ತಕ್ಷಣ ಏನಾಯ್ತಂತೆ, ಕೊಡುತ್ತಿರಲಾಗಿ. ನೆಕ್ಸ್ಟ್ ಬದ ಕಂಟಿನ್ಯೂ ಮಾಡಿ. ಅವರ ಕಣ್ಣುಗಳು ತೆರೆದವು. ಅವರ ಕಣ್ಣುಗಳು ತೆರೆದವು. ಆಮೇಲೆ ಅವರು ಆತನ ಗುರುತನ್ನು ಹಿಡಿದರು. ಅವರು ಆತನ ಗುರುತನ್ನು ಹಿಡಿದರು. ಆತನು ಅವರ ಕಣ್ಣಿಗೆ ಮಾಯವಾದನು. ಆತನ ಕಣ್ಣಿಗೆ ಏನಾದ್ರು ಮಾಯವಾದರು. ಹೆಂಗ್ ಮಾಯ ಆಗ್ಬಿಟ್ರು, ಹೆಂಗ್ ಗುರ್ತಿಡಿದ್ರು? ಯೇಸು ಕ್ರಿಸ್ತನ ಮುಖ ನೋಡ, ಯೇಸು ಕ್ರಿಸ್ತನ ಮಾತುಗಳನ್ನ ಕೇಳೆ ಇಲ್ಲ. ಯೇಸು ಕ್ರಿಸ್ತ ಡಿಫ್ರೆಂಟು ತರ ಬಂದ್ಬಿಟ್ಟವ್ರು ಇಲ್ಲಿ ಅಲ್ಲರ. ಏನ್ ಜೊತೆಗೆ ಹೋಗೋರೆ ಮಾತಾಡ್ತಾರೆ, ಏನ್ ಕಂಡಿಕ್ಕಾಗಿಲ್ಲ. ಆದ್ರೆ ಯೇಸು ಕ್ರಿಸ್ತು ಪ್ರಾರ್ಥನೆ ಮಾಡಿ ರೊಟ್ಟಿ ಮುರಿದು ಕೊಡ್ತಾರೆ ನೋಡ್ರಿ ಅಂತೀನಿ. ಆವಾಗ ಕಂಡಿಟ್ಕೊಂಡ್ಬಿಟ್ರು, ಓ ಇವ್ರು ಯೇಸು ಕ್ರಿಸ್ತನ ಅಂತ. ಹೆಂಗೆ? ಯೇಸು ಕ್ರಿಸ್ತನ ಪರ್ಟಿಕ್ಯುಲರ್ ಸ್ಟೈಲ್ ಇತ್ತು ಪ್ರೇಯರ್ ಮಾಡ್ಬೇಕಾರೆ. ಅದರ ಪ್ರೇಯರ್ ಮಾಡಕ್ಕೆ ಹೆಂಗಿತ್ತು, ಒಂದು ಪರ್ಟಿಕ್ಯುಲರ್ ಸ್ಟೈಲಲ್ಲಿ ಪ್ರೇಯರ್ ಮಾಡೋರು. ರೊಟ್ಟಿ ಮುರಿಬೇಕಾದ್ರೆ ಮಾಡೋರು ಒಂದು ಪರ್ಟಿಕ್ಯುಲರ್ ಸ್ಟೈಲಲ್ಲಿ. ಹೇಳದಲ್ಲ ಒಬ್ಬೊಬ್ರಿಗೂ ಒಂದೊಂದು ಸ್ಟೈಲ್ ಇದೆ ಅಂತ. ಕ್ರಿಸ್ತನ್ಗೆ ಪರ್ಟಿಕ್ಯುಲರ್ ಸ್ಟೈಲ್ ಇದೆ. ಇದೇ ಸ್ಟೈಲಲ್ಲಿ ಮಾಡ್ಬೇಕಾರೆ ಶಿಷ್ಯರುಗಳು ಕಂಡು ಹಿಡ್ಕೊಂಡ್ಬಿಟ್ರು, ಇವ್ರು ಯಾರು, ಇವರು ನಮ್ಮ ರಕ್ಷಕ ಅಂತ. ಅಷ್ಟೊತ್ತಿಗೆ ಏನಾಗ್ಬಿಟ್ರು, ಕ್ರಿಸ್ತನು ಮಾಯ ಆಗ್ಬಿಟ್ರು. ಹೆಂಗ್ ಮಾಯ ಆಗ್ಬಿಟ್ರು? ಮಾಂಸಿಕ ದೇಹದಲ್ಲಿರೋ ಮಾಯ ಆಗಕ್ಕೆ ಸಾಧ್ಯನಾ? ನೀವು ಯೋಚನೆ ಮಾಡಿ. ನಾ ಇದೀನಿ ಟಕ್ ಅಂತ ನಾ ಮಾಯ ಆಗ್ಬಿಡ್ಬೋದಾ? ಆಗ್ತಾರ ನನ್ನ ಕೆಲವು ಆಗಲ್ಲ ಬ್ರದರ್. ಆಗಲ್ಲ. ಮಾಂಸಿಕ ದೇಹದಲ್ಲಿರೋನ್ ಕೆಲ ಆಗಲ್ಲ. ಆತ್ಮಿಕ ದೇಹದಲ್ಲಿದ್ದವನ್ಗೆ ಆಗ್ಬೋದು. ದೂತರು ಬಂದ್ರು ನೋಡಿ ಟಕ್ ಅಂತ ಮಾಯ ಆಗ್ಬಿಡ್ತಾರೆ. ಆದ್ರೆ ಹೆಂಗೆ? ಆ ಒಂದು ಆತ್ಮಿಕ ಶರೀರದ ಸ್ಪೆಷಾಲಿಟಿನೇ ಅದ್ರಿಗೆ ಅಲ್ವರ. ಅದಕ್ಕೆ ಇಲ್ಲಿ ಕ್ರಿಸ್ತನು ಕಾಣಿಸ್ಕೊಂಡಿದ್ದು ಏನ್ರಿ, ಮಾಂಸಿಕ ದೇಹದಲ್ಲ,
ಅದಕ್ಕೆ ಹೆಂಗ್ ಕಾಣಿಸ್ಕೊಂಡ್ರು, ಯಾರ ತರ ಕಾಣಿಸ್ಕೊಂಡ್ರು ಅಂದ್ರೆ ಇಲ್ಲಿ ಒಂದು ವಯಸ್ಸಾಗಿರೋ ತರ ಕಾಣಿಸ್ಕೊಂಡ್ರು. ಹೆಂಗ್ ಹೇಳ್ಬೋದು, ಇವಾಗ ಸಾಮಾನ್ಯವಾಗಿ ಇಸ್ರೇಲ್ ಪದ್ಧತಿ ಏನ್ ಗೊತ್ತಾ, ಊಟಕ್ಕೆ ಕೂತ್ಕೊಬೇಕಾದ್ರೆ ಊಟಕ್ಕೆ ಪ್ರಾರ್ಥನೆ ಯಾರು ಮಾಡ್ಬೇಕು? ಹಿರಿಯರು. ಹಿರಿಯರು ಅಲ್ಲರ, ಮನೇಲಿ ಯಾರು ಹಿರಿಯರು ದೊಡ್ಡರ ಇದ್ರೆ ಅಂಕಲ್ ಇವನ್ ಪ್ರೇಯರ್ ಮಾಡಿ ಅಂತ ಹೇಳ್ತಾರೆ. ಆತರ ಏನ್ರಿ, ಒಬ್ರು ಹಿರಿಯರು ಏನ್ ಮಾಡಬೇಕು, ಪ್ರಾರ್ಥನೆ ಮಾಡ್ಬೇಕು. ಅದಕ್ಕೆ ಇವ್ರು ಈ 3 ಜನದಲ್ಲಿ ಹಿರಿಯರು ಆಗಿದ್ದಿದ್ಯಾರು? ಯೇಸು ಕ್ರಿಸ್ತನು. ಅದಕ್ಕೆ ಏನ್ ಹೇಳ್ತಾರೆ, ಯೇಸು ಕ್ರಿಸ್ತ ಇವ್ರಿಗೆ ಬೈಬೇಕಾರೆ ಹೆಂಗ್ ಬೈತಾರೆ, ಎಲ್ಲ ಏನಂತ ಬಂದ್ರು, ಎಲ್ಲ ಏನಂತೆ, ಬುದ್ಧಿ ಇಲ್ಲದವರು. ಬುದ್ಧಿ ಇಲ್ದವ್ರೆ. ಯೋಚನೆ ಮಾಡ್ರಿ, ಯಾರ ಚಿಕ್ಕ ವಯಸ್ಸು ಹುಡುಗರು ಬಂದ್ಬಿಟ್ಟು ವಯಸ್ಸಾಗಿರೋರ್ಗೆ ಎಲ್ಲ ಬುದ್ಧಿ ಇಲ್ದವ್ರೆ ಅಂತಾರೆ, ವಯಸ್ಸಾಗಿರೋರು ಸುಮ್ಮನೆ ಇರ್ತಾರ? ಏನಪ್ಪ ವಯಸ್ಸಿಗೆ ಮರ್ಯಾದಿಲ್ವಾ ಅಂತ ಹೇಳ್ತಾರೆ. ಆದ್ರೆ ಏನ್ರಿ, ಯಾರೋ ವಯಸ್ಸಾಗಿರೋರು ತುಂಬಾ ಏಜ್ಡ್ ಪರ್ಸನ್ನು ಯವನಸ್ಥರಿಗೆ ಏನೋ ಬುದ್ಧಿ ಇಲ್ದಿರಪ್ಪ ಅಂತಂದ್ರೆ ಅವಾಗ ಏನ್ ಮಾಡ್ತಾರೆ, ಬಿಡ ಯಾರೋ ವಯಸ್ಸಾಗಿರೋ ಪಾಪ ಏನೋ ದೊಡ್ಡವರು ಒಂದ್ ಮಾತು ಹೇಳಿದ್ರೆ ಸುಮ್ಮನೆ ಆಗ್ಬಿಡ್ತಾರೆ. ಅದೇ ಥರನೇ ಆಗಿರೋದ್ರಿ. ಏಸು ಕ್ರಿಸ್ತು ವಯಸ್ಸಾಗಿರೋ ಥರ ವೇಷದಲ್ಲಿ ಬಂದವ್ರೆ. ಇವ್ರಿಬ್ರಿಗೂ ಏನ್ ಮಾಡೋದು, ಸರಿಯಾಗಿ ಕ್ಲಾಸ್ ತಗೊಂಡು ಅದಕ್ಕೆ ಗಪ್ಚಿಪ್ ಆಗ್ಬಿಟ್ರು, ಮಾತಾಡ್ಲಿಲ್ಲ. ಅಯ್ಯೋ ದೊಡ್ಡವರಪ್ಪ ಏನು ಹೇಳ್ತಾರೆ, ಸುಮ್ಮನೆ ರೀ, ಇನ್ನೇನು ಮಾತಾಡ್ಕೊಂಡು ಇನ್ನೇನು ಬೈತಾರ ಅಂತಂದ್ಬಿಟ್ಟು ಸೈಲೆಂಟ್ ಆಗ್ಬಿಟ್ರು. ಎಲ್ಲಾ ಕೇಳಿಸ್ಕೊಂಡ್ರು. ಕೊನೆಗೆ ಹಿರಿಯರೆಲ್ಲ ದಯವಿಟ್ಟು ಬನ್ನಿ ಅಂತ ಊಟ ಕೂತ್ಕೊಂಡ್ಬೇಕಾದ್ರೆ ಇವ್ರಿಗೆ ಕೊಟ್ಬಿಟ್ರು ರೊಟ್ಟಿ, ನೀವು ತಾನೇ ಹಿರಿಯರು, ದಯವಿಟ್ಟು ನೀವು ಪ್ರೇಯರ್ ಮಾಡಿ ಅಂತ. ಅವಾಗ ರೊಟ್ಟಿ ಮುರಿದು ಪ್ರಾರ್ಥನೆ ಮಾಡಿ ರೊಟ್ಟಿ ಮುರಿಬೇಕಾರೆ ಕಣ್ಗಳೇನೋ ಇದು ಕ್ಲೀನ್ ಹಂಗೆ ತೆರೆದು ಬಿಡ್ತಾವ. ಓಹೋ, ಇವ್ರು ಯೇಸು ಕ್ರಿಸ್ತ ಕಣಪ್ಪ ಅಂತ. ಹಂಗಾರೆ ಇದ್ರಲ್ಲಿ ನಮಗೇನಪ್ಪ ಪ್ರೂಫ್ ಅಂದ್ರೆ, ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ಯೇಸು ಕ್ರಿಸ್ತು ಪುನರುತ್ತನಾಗಿರೋದು ಆತ್ಮಿಕ ಶರೀರ. ಅರ್ಥ ಆಯ್ತಾ? ಮಾಂಸಿಕ ಶರೀರ ಅಲ್ಲ. ಅರ್ಥ ಆಯ್ತಾ? ಕ್ಲಿಯರಾಗೆ ಅರ್ಥ ಆಯ್ತಾ ಎಲ್ಲರಿಗೂ? ಬ್ರದರ್. ಇವಾಗ ಇನ್ನೊಂದು ಪ್ರೂಫ್ ನೋಡ್ತೀನಿ. ಇದೇ ತರ ಏನ್ರಿ, ಯೇಸು ಕ್ರಿಸ್ತು ಇನ್ನೊಂದ್ಸತಿ ಏನ್ರಿ ಇರ್ತಾರೆ, ಎಲ್ಲಿ ಪುನರ್ತನಾಗಿ ಕಾಣಿಸ್ಕೊಂತಾರೆ. ಈ ಸತಿ ಹೆಂಗಪ್ಪ ಅಂತಂದ್ರೆ, ಕರ್ತನಲ್ಲಿ ಪ್ರೀತಿ ಅಂತ ಸಹೋದರರು ನೋಡ್ಬೇಕಾರೆ ಏನ್ರಿ, ಅಲ್ಲಿ ಶಿಷ್ಯರುಗಳೆಲ್ಲ ಮೀನಿಗೆ ಹೋಗ್ತಾರೆ. ಎಲ್ಲಿ ಕೊಟ್ಟವ್ರೆ? ಯೋಹಾನ 21ನೇ ಅಧ್ಯಾಯಕ್ಕೆ ಬನ್ರಿ. ಅದರ ಸೊಸಲೇಖ ಸೈಮನ್ ಬದ ನೀವು ಓದಿ ಈ ಸತಿ ಬೈಬಲ್ನ. ಅದರ ಇಲ್ಲಿ ಓದ್ಬೇಕಾದ್ರೆ ಏನಾಗ್ತಾರೆ ಅಂತಂದ್ರೆ, ಶಿಷ್ಯರೆಲ್ಲ ಮುಟ್ಟು ಮೀನಿಗೆ ಹೋಗ್ತಾರೆ. ಏನೋ ಎಲ್ಲ ಬೇಜಾರಾಗಿ ನಾನು ಹೇಳ್ತೀನಿ, ಆ ವಾಕ್ಯಗಳನ್ನ ಓದಿ ಬಿಡರ್. ಯೋಹಾನ 21ನೇ ಅಧ್ಯಾಯ ಏನ್ರಿ 4ನೇ ವಾಕ್ಯ ಓದಿ ಬಿಡರ್. ಓದನ 3ನೇ ವಾಕ್ಯ ಓದಿ ದಯವಿಟ್ಟು. ಒಂದ್ ನಿಮಿಷ 3ನೇ ವಾಕ್ಯ ಓದಿ. ಅವರಿಗೆ ಸಿಮೋನ ಪೇತ್ರನು ನಾನು ಮೀನು ಹಿಡಿಯೋದಕ್ಕೆ ಹೋಗುತ್ತೇನೆಂದು ಹೇಳಲು ಅವರು ನಾವು ನಿನ್ನ ಸಂಗಡ ಬರುತ್ತೇವೆ ಅಂದರು. ಅವರು ಹೊರಟು ದೋಣಿಯನ್ನು ಹತ್ತಿದರು. ಆದರೆ ಆ ರಾತ್ರಿಯಲ್ಲಿ ಒಂದು ಮೀನು ಸಿಕ್ಕಲಿಲ್ಲ. ಬೆಳಗಾಗುವಾಗ ಯೇಸು ದಡದಲ್ಲಿ ನಿಂತಿದ್ದನು. ಆದಾಗ್ಯೂ ಶಿಷ್ಯರು ಆತನನ್ನು ಯೇಸುವೆಂದು ತಿಳಿಯಲಿಲ್ಲ. ರಾತ್ರಿ ಎಲ್ಲ ಮೀನ್ ಹಿಡಿದ್ರೆ ಒಂದ್ ಮೀನ್ ಸಿಕ್ಕಿಲ್ವಂತೆ. ದಡದಲ್ಲಿ ನೋಡಿದ್ರೆ ಯಾರು ನಿಂತವ್ರೆ? ಯೇಸು ನಿಂತಿದ್ದ. ಯೇಸು ಕ್ರಿಸ್ತನ್ ಕಂಡಿಡಿದ್ ಬಿಟ್ರೆ ಇವರು ಯೇಸು ಕ್ರಿಸ್ತನೇ ಅಂತ ಕಂಡಿಡಿದ್ರ? ಇಲ್ಲ, ತಿಳಿಯಲಿಲ್ಲ. ಇಲ್ಲ. ಯಾಕೆ ಹೇಳ್ರಿ, ಇವಾಗ ಇಷ್ಟು ಪಾಠ ಕೇಳಿದ್ರಲ್ಲ, ಯಾಕೆ ಇಷ್ಟೊಂದ್ ಸತಿ ಯೇಸು ಕ್ರಿಸ್ತನ ಶಿಷ್ಯರುಗಳು ಕಂಡಿಡಿದಿಲ್ಲ? ಯಾಕೆ? ಅಲ್ಲೂ ಬೇರೆ ತರ ಬೇರೆ ರೂಪದಲ್ಲಿ ಆತ್ಮಿಕ ಶರೀರದಲ್ಲಿದ್ರು ಬ್ರದರ್. ಬೇರೆ ರೂಪದಲ್ಲಿ, ಆತ್ಮಿಕ ಶರೀರದಿಂದ ಮಾಂಸಿಕ ಶರೀರಕ್ಕೆ ಬರ್ಬೇಕಾದ್ರೆ ಬೇರೆ ಬೇರೆ ರೂಪ ಧರಿಸ್ಕೊಂಡು ಯೇಸು ಕ್ರಿಸ್ತು ಬಂದಿರೋದು. ಅರ್ಥ ಆಯ್ತಾ? ಯೇಸು ಕ್ರಿಸ್ತು ಆತ್ಮಿಕ ಶರೀರ ಮಾಂಸಿಕ ಶರೀರಕ್ಕೆ ಏನಾದ್ರು ಮಾರ್ಪಾಡಾಗ್ಬೇಕಾದ್ರೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ವೇಷ ಧರಿಸ್ಕೊಂಡು ಬಂದಿದ್ದಾರೆ. ಒಂದ್ಸತಿ ತೋಟಗಾರನ್ ತರ, ಒಂದ್ಸತಿ ವಯಸ್ಸಾಗಿರೋರ್ ತರ. ಇಲ್ಲಿ ಹೆಂಗ್ ಬಂದವ್ರು ನಮಗೆ ಗೊತ್ತಿಲ್ಲ. ಆದ್ರೆ ಯೇಸು ಕ್ರಿಸ್ತನ್ ತರ ಮಾತ್ರ ಕಾಣಿಸ್ಕೊಂಡಿಲ್ಲ. ದಡದ ಬಂದು ನಿಂತ್ಕೊಂತಾರೆ. ಅವಾಗ ಏನ್ ಕೇಳ್ತಾರೆ ಯೇಸು ಕ್ರಿಸ್ತು ಶಿಷ್ಯರುಗಳಿಗೆ? ನೋಡಿ ಏನ್ ಕೇಳ್ತಾರೆ, 5ನೇ ವಾಕ್ಯ ಓದಿ ಬಿದ್ದಾರ. ಆಗ ಯೇಸು ಅವರನ್ನು, ಮಕ್ಕಳಿರ ಊಟಕ್ಕೆ ನಿಮಗೆ ಏನು ಇಲ್ಲವೇ ಎಂದು ಕೇಳಲು ಅವರು ಇಲ್ಲವೆಂದು ಉತ್ತರ ಕೊಟ್ಟರು. ನೋಡ್ರ, ಅವಾಗ ಏನ್ ಕೇಳ್ತಾರೆ ಯೇಸು ಕ್ರಿಸ್ತು? ಏನಪ್ಪಾ ಊಟಕ್ಕೇನ ಇದೆಯಾ ಅಂತ ಕೇಳ್ತಾರೆ. ಅವಾಗ ಶಿಷ್ಯನ್ ಏನ್ ಹೇಳ್ತಾರೆ? ಏನೋ ಇಲ್ಲ ಸ್ವಾಮಿ, ಊಟಕ್ಕೇನಿಲ್ಲ ಅಂತ ಹೇಳ್ತಾರೆ. ನೆಕ್ಸ್ಟ್ ಆಮೇಲೆ ಆತನ ಅವರಿಗೆ, ನೀವು ದೋಣಿಯ ಬಲಗಡೆಯಲ್ಲಿ ಬಲೆ ಬೀಸಿದರೆ ಸಿಕ್ಕುವುದು ಎಂದು ಹೇಳಿದನು. ನೋಡ್ರ, ದೋಣಿ ಬಲಗಡೆಗೆ ಏನ್ ಮಾಡಿ ನೀವು ಬಲೆಯನ್ನ ಬೀಸಿದ ತಕ್ಷಣ ಏನ್ ಸಿಗ್ತಾರಂತೆ ನಿಮ್ಗೆ? ರಾಶಿ ಮೀನು ಸಿಗ್ತಾರೆ ಅಂತ ಹೇಳಿದ್ರೆ ಹಂಗೆ ಹಾಕ್ತಾರೆ. ಮೀನ್ ಏನ್ ಸಿಕ್ತಂತೆ? ರಾಶಿ ಸಿಕ್ತಂತೆ. ನೋಡಿರ್ತೀನಿ. ಅವರು ಹಾಗೆ ಬೀಸಿದಾಗ ಮೀನುಗಳು ಬಹಳ ಹೆಚ್ಚಾಗಿ ಸಿಕ್ಕಿದ್ದರಿಂದ ಬಲೆಯನ್ನು ಎಳೆಯುವುದಕ್ಕೆ ಆಗದೆ ಹೋಯಿತು. ನೋಡ್ರ, ಇವಾಗ ಯೋಚನೆ ಮಾಡ್ರಿ, ಬಲೆ ಏನಾಗ್ಬಿಡ್ತಂತೆ, ಅರ್ಧೋಗಲ್ ಹತ್ರ ಹೋಗ್ಬಿಡ್ತಂತೆ. ಸಿಕ್ಕಾಪಟ್ಟೆ ಮೀನುಗಳು ಬಂದಂತೆ. ಇದೇ ತರ ಯಾವಾಗಾರ ಬೇರೆ ಯಾವ ತರ ಒಂದ್ಸತಿ ಆಗಿದ್ಯಾ ಶಿಷ್ಯನ ಜೀವನದಲ್ಲಿ? ಮೀನ್ಗಳು ಹಿಡಿಬೇಕಾರೆ ಮೀನ್ಗಳೇ ಸಿಕ್ಕಿಲ್ಲ, ರಾಶಿ ಮೀನ್ ಸಿಕ್ಕಿರೋದಾರ ಐತಾ?
ಪೇತ್ರನಿಗೆ ಫಸ್ಟ್ ಟೈಮ್ ನೋಡಿ ಶಿಷ್ಯನಾಗಿ ಮಾಡಿದಾಗ ಅದು ಅದ್ಭುತ. ವೆರಿ ಗುಡ್ ಶ್ವೇತಾ ಅಷ್ಟರ್ ಅಲ್ವರ. ಏನ್ರಿ ಶಿಷ್ಯಂದ್ಗಳನ್ನ ಮೊದಲನೇ ಸತಿ ಆಯ್ಕೆ ಮಾಡ್ಬೇಕಾರೆ ಇದೇ ತರ ಆಗ್ತದ್ರಿ. ಮೀನ್ ಹಿಡಿತಾರೆ, ಮೀನೇ ಸಿಕ್ಕಲ್ಲ. ಏಸು ದೊಡ್ಡ ಬಂದಿ ಮಾಡ್ತಾರೆ, ಬಲೆ ಈ ಕಡೆ ಹಾಕಿ ಅಂದ ತಕ್ಷಣ ರಾಶಿ ರಾಶಿ ಮೀನೇನಾಗ್ತಾರಲ್ಲಿ ಸಿಗ್ತಾರೆ ನೋಡ್ತೈತ್ರಿ ಅಲ್ರ. ಕರ್ತನಲ್ಲಿ ಪ್ರೀತಿ ಅಂದ್ಕೊಳ್ಳೆ ರಾಶಿ ರಾಶಿ ಮೀನೇನಾಗ್ತಾರಲ್ಲಿ ಅಲ್ಲಿ ಸಿಗ್ತದೆ. ಇವಾಗ ಏನ್ರಿ ಇವತ್ತು ನಿಮ್ಗೆ ಹೆಂಗೆ ಫ್ಲಾಶ್ ಬ್ಯಾಕ್ ಆಯ್ತು, ಶಿಷ್ಯನ್ರಿಗೆ ಏನಾಗಿರ್ತಾರೆ ಅಲ್ಲಿ ಫ್ಲಾಶ್ ಬ್ಯಾಕು ಆಗಿರ್ತಾರ ಇಲ್ವಾ? ಆಗಿರ್ತದೆ ಬ್ರದರ್. ಇವಾಗ ನೋಡಿ ಏನಾಯ್ತಂತೆ, ನೆಕ್ಸ್ಟ್ ವರ್ಸ್ ಕೊಟ್ಟ ನೋಡಿದ್ದೀನಿ, ಓದಿ. ಆಗ ಯೇಸುವಿಗೆ ಪ್ರಿಯನಾಗಿದ್ದ ಶಿಷ್ಯನು ಹ್ಮ್ ಪೇತ್ರನಿಗೆ ಅವರು ಸ್ವಾಮಿಯವರೆಂದು ಹೇಳಿದನು. ಅವಾಗ ಏನ್ ಮಾಡ್ತಾರೆ, ಯೋಹಾನ ಹೇಳ್ತಾರೆ ಪೇತ್ರನ್ಗೆ, ನಮ್ಮ ಸ್ವಾಮಿ ಕೊಡೋರು, ನಮ್ಮ ಗುರುಗಳು ಕೊಡೋ ಅಂತ ಹೇಳ್ತಾರೆ. ಪೇತ್ರ ಏನಾಗ್ತಾರೆ ಅವಾಗ ನೆಕ್ಸ್ಟ್ ನೋಡಿ ಮುಂದಕ್ಕೆ ಏನ್ ಮಾಡ್ತಾರೆ ಪೇತ್ರ? ಸ್ವಾಮಿಯವರೆಂದು ಸಿಮೋನ್ ಪೇತ್ರನು ಕೇಳಿ ಮೈಮೇಲೆ ಬಟ್ಟೆ ಇಲ್ಲದವನಾಗಿದ್ದರಿಂದ ವಲ್ಲಿಯನ್ನು ಸುತ್ತಿಕೊಂಡು ಸಮುದ್ರದಲ್ಲಿ ಧುಮುಕಿದನು. ನೋಡಿ ಹೆಂಗೆ ಮೀನ್ ಹಿಡಿಕ್ ಹೆಂಗೋರು ಅಂತ ಬಟ್ಟೆ ಮುಚ್ಚಾಕೊಂಡು ಬೆತ್ತಲಾಗ ಹೋಗಿ ಮೀನ್ ಹಿಡಿತಾರೆ. ಏನ್ ಮಾಡ್ತಾರೆ ನೋಡ್ರಿ, ಯೇಸು ಕ್ರಿಸ್ತನ್ ಗೊತ್ತಾಗಿದ ತಕ್ಷಣ ಪೇತ್ರ ಏನ್ ಮಾಡ್ತಾರೆ, ನೀರಿಗೆ ಧುಮುಕ್ ಬಿಡ್ತಾರೆ ಒಲ್ಲೆನ್ ಮುಚ್ಕೊಂಡು. ಯಾಕೆ 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 ಬರಿಮೈಯಲ್ಲಿದ್ದನು ಬರಿಮೈಯಲ್ಲಿದ್ದನು ಸರಿ, ಅದಕ್ಕೆ ನೋಡ್ಬಿಟ್ಟು ಯೇಸು ಕ್ರಿಸ್ತನ್ ಭಯ ಪಡ್ಬಿಟ್ರಾ? ಯಾಕೆ? ಅದಕ್ಕೆ ಅದು ಒಂದು ರೀಸನ್. ಇನ್ನೊಂದು ಮುಖ್ಯವಾದ ರೀಸನ್ ಏನ್ ಗೊತ್ತಾ? ಯೇಸು ಕ್ರಿಸ್ತ ಏನಂತಂದ್ರು, ಕಾತ್ಕೊಂಡಿರ್ರಿ, ಪರಲೋಕದಿಂದ ಪವಿತ್ರ ಆತ್ಮ ಕಳ್ಸೋ ತನಕ ನೀವು ಸುಮ್ಮನೆ ಕಾತ್ಕೊಂಡಿರ್ರಿ, ನೀವು ಎಲ್ಲೂ ಹೋಗ್ಬೇಡಿ. ಇವ್ರೇನ್ ಮಾಡ್ಬಿಟ್ರು, ಎಷ್ಟು ದಿನ ವೆಯ್ಟ್ ಮಾಡೋಣ? 40 ದಿವಸ. ಯೇಸು ಕ್ರಿಸ್ತ ಪುನರ್ತನಾಗಿ ಭೂಲೋಕದಲ್ಲಿ 11 ಸತಿ ಕಣ್ಕೊಂಡು 40 ದಿವಸ ರೀ. ಈ 40 ದಿವಸ ಕಾಯಕ್ಕಾಗಿಲ್ಲ, ಟೆನ್ಷನ್ ಆಗುತ್ತೆ. ನಾವೇ ಕಾಯ್ಬೇಕು, ನೋಡಿ ಹೋಗೋಣ ನಮ್ಮಪ್ಪ ನಮ್ಮ ಕೆಲ್ಸಕ್ಕೆ ಹೋಗೋಣಪ್ಪ. ಹಳೆ ಕೆಲಸ ಏನು ಕೆಲಸ ಐತೆ? ಮೀನ್ ಹಿಡಿ ಕೆಲಸ. ಅದಕ್ಕೆ ಗುರು ಯಾರು? ಇವರೇ. ವಾಕ್ಯ 20ನೇ ಅಧ್ಯಾಯದಲ್ಲಿ ನೀವು 21ನೇ ಅಧ್ಯಾಯದಲ್ಲಿ ಓದ್ಕೊಂಬಂದು ನಿಂತೀನಿ, ಎಲ್ಲ ದಡದ ಕೂತ್ಕೊಂಡಿರ್ತಾರೆ. ಸಿಮೋನ್ ಪೇತ್ರನೇ ಹೇಳೋದು 2ನೇ ವಾಕ್ಯದಲ್ಲಿ ಓದ್ತಂದ್ರೆ, ನಾನಂತೂ ಮೀನ್ ಹಿಡಿಕ್ ಹೋಗ್ತೀನಿ ಅಂದ್ಬಿಟ್ಟು. ಹಂಗೆ ಏನರ್ಥ? ನಾನು ಲೋಕಕ್ಕೆ ಹೋಗ್ತೀನಿ, ಕೆಲಸ ಮಾಡ್ತೀನಿ ಅಂತಂದ್ಬಿಟ್ಟು. ಅವಾಗ ಏನು ಮಾಡ್ತಾರೆ, ಯೇಸು ಕ್ರಿಸ್ತನ್ ಗೊತ್ತಾಯ್ದ ತಕ್ಷಣ, ಯೇಸು ಕ್ರಿಸ್ತನ್ ನನಗೆ ಬೈತಾರಪ್ಪ, ಯಾಕೆ ಇವನ್ನೆಲ್ಲ ನಾನು ಕರ್ಕೊಂಡು ಹೋಗ್ಬಿಟ್ಟನಲ್ಲ ಅಂತಂದ್ಬಿಟ್ಟು. ಅದಕ್ಕೆ ಏನು ಮಾಡ್ತಾರೆ, ಒಳ್ಳೆ ಹಾಕೊಂಡು ನೀರಲ್ಲಿ ದುಬ್ಬಕ್ ಬಿಡ್ತಾರೆ. ನೆಕ್ಸ್ಟ್ ಏನಾಯ್ತಂತೆ ನೋಡಿರ್ತೀನಿ. ಆಮೇಲೆ ನೋಡಿರ್ತೀನಿ ಏನ್ರಿ, ಯಾರು ಏನು ಮಾತಾಡಲ್ಲ ನೋಡಿ. ಅದೆಲ್ಲ ಓದೋಣ ಎಲ್ಲಿಯಪ್ಪ ಅಂತಂದ್ರೆ 11th ವರ್ಸ್ ಓದಿಂತೀನಿ. ಸಿಮೋನ ಪೇತ್ರನು ದೋಣಿಯನ್ನು ಹತ್ತಿ ಬಲೆಯನ್ನು ಭೂಮಿಗೆ ಎಳಕೊಂಡು ಬಂದನು. ಅದು 153 ದೊಡ್ಡ ಮೀನುಗಳಿಂದ ತುಂಬಿತ್ತು. ಅಷ್ಟು ಮೀನುಗಳು ಇದ್ದರೂ ಬಲೆ ಹರಿಯಲಿಲ್ಲ. ಯೇಸು ಅವರಿಗೆ ಬಂದು ಊಟ ಮಾಡಿರಿ ಎಂದು ಹೇಳಿದನು. ಶಿಷ್ಯರು ಆತನನ್ನು ಸ್ವಾಮಿಯವರೆಂದು ತಿಳಿದಿದ್ದರಿಂದ ನೀನಾರೆಂದು ವಿಚಾರಿಸುವುದಕ್ಕೆ ಅವರಲ್ಲಿ ಒಬ್ಬನೂ ಧೈರ್ಯ ಪಡಲಿಲ್ಲ. ನೋಡ್ರಿ ಅವ್ರೆ, ಗುರುಗಳು ನೋಡಿದ ತಕ್ಷಣ ಇವರೆಲ್ಲ ಟುಸ್ಸು ಅಲ್ವರ, ಏನಾರ ಮಾತಾಡೋದನ್ನ ಸರಿಯಾಗಿ ತಗೊಂತಾರೆ ಅಂದ್ಬಿಟ್ಟು ಏನ್ ಮಾಡಿದ್ರು, ಬಂದು ಊಟ ಮಾಡಿ ಅಂತ ತಕ್ಷಣ ಸೈಲೆಂಟಾಗಿ ಹೋಗ್ಕೊಂಡು ಸುಮ್ಮನೆ ಸೈಲೆಂಟಾಗಿ ಊಟ ಕೂತ್ಕೊಂಡ್ಬಿಟ್ರು. ಯಾಕೆ? ಕ್ರಿಸ್ತನ ಹತ್ರ ಏನು ಮಾತಾಡಕ್ ಧೈರ್ಯ ಕೊಡ್ಲಿಲ್ಲ ಅವರು ಅಲ್ವರ. ಯಾಕೆ? ಚೆನ್ನಾಗಿ ಗೊತ್ತಾಯ್ತು ಇವರೇ ಕ್ರಿಸ್ತನು ಅಂತ. ಹಂಗಾರೆ ಕ್ರಿಸ್ತನ ಕಾಣಿಸ್ಕೊಂಡ್ರ ಇಲ್ಲಿ? ಹೇಳ್ರಿ, ಇಲ್ಲಿ ಕ್ರಿಸ್ತನ್ ತರ ಇದ್ರ ನೋಡಕ್ಕೆ? ಇಲ್ಲ ಬ್ರದರ್, ಇಲ್ಲ. ಚೆನ್ನಾಗಿ ಜ್ಞಾಪಿಸ್ಕೊಳ್ಳಿ ಎಲ್ಲ, ದಯವಿಟ್ಟು ಎಲ್ಲರೂ ಆನ್ಲೈನ್ ಎಲ್ಲ ಪ್ರತಿಯೊಬ್ರು ಗಮನ ಇಟ್ಟು ಪಾಠ ಕೇಳಿ. ಇವೆಲ್ಲ ಸತ್ಯನ ಅಂತ ತಿಳ್ಕೊಂಡಿಲ್ಲ, ನಾನು ಪರಲೋಕಕ್ಕೆ ಹೋಗ್ಬಿಡ್ತೀನಿ, ದೇವ್ರ ಪಕ್ಕದಾಗ ಕೂತ್ಕೊಂಡ್ಬಿಡ್ತೀನಿ, ನಿಮ್ನೆಲ್ಲ ದೊಡ್ಡ ಕನ್ಸೋದು. ಅದು ನನ್ಸೇ ಆಗಲ್ಲ ಯಾವತ್ತು ತಿಳ್ಕೊಂಬಿಡಿ. ಸತ್ಯ ಅಂತ ತಿಳ್ಕೊಬೇಕು. ಸತ್ಯ ತಿಳಿದಿರೋಂಥ ಬುದ್ಧಿಹೀನ್ಯ ಕನ್ನೆಗಳಾಗ್ಬಿಟ್ಟ ಅಂತಂದ್ರೆ ದೇವ್ರು ಯಾವುದೇ ಕಾರಣಕ್ಕೂ ನಮ್ಮ ರಕ್ಷಣೆ ಕೊಡಲ್ಲ. ನಾವು ಅವ್ರ ಕಾಲು ಇಟ್ಕೊಂಡ್ರು ಸರಿ, ಕೈ ಇಟ್ಕೊಂಡ್ರು ಸರಿ. ಸತ್ಯ ಅಂತ ತಿಳ್ಕೊಬೇಕ್ರಿ. ಫಸ್ಟ್ ಅರ್ಥ ಮಾಡ್ಕೊಂಡ್ರೆ ದಯವಿಟ್ಟು ಬೈಬಲ್ನ ಸರಿಯಾಗಿ ಓದಿ ಸರಿಯಾಗಿ ಅರ್ಥ ಮಾಡ್ಕೊಂಡು, ವೆರಿ ವೆರಿ ಇಂಪಾರ್ಟೆಂಟು. ಅರ್ಥೈತ್ರ? ಅದಕ್ಕೆ ನೋಡಿರ್ತೀನಿ ಮಾತಾಡ್ಲಿಲ್ವಂತೆ. ಅವ್ನು ನೋಡಿ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ ನೆಕ್ಸ್ಟ್ ಓದಿ. ಕಂಟಿನ್ಯೂ. ಯೇಸು ಬಂದು ರೊಟ್ಟಿಯನ್ನು ತೆಗೆದುಕೊಂಡು ಅವರಿಗೆ ಕೊಟ್ಟನು, ಹಾಗೆ ಮೀನನ್ನು ಕೊಟ್ಟನು. ಯೇಸು ಸತ್ತು ಜೀವದಿಂದೆದ್ದ ಮೇಲೆ ಶಿಷ್ಯರಿಗೆ ಕಾಣಿಸಿಕೊಂಡದ್ದು ಇದು 3ನೇ ಸಾರಿ. ಇದೆಷ್ಟನೇ ಸತಿ ಬ್ರದರ್? ಇದೇ 3ನೇ ಸಾರಿ. 3ನೇ ಸತಿ. ಇನ್ನ ಬಾಕಿ 7 ಸತಿ ಇದೆ, ಸಾರಿ 8 ಸತಿ ಇದೆ. ಅದು ನೀವು ಹುಡುಕ್ರಿ, ಓಕೆನಾ? ಸೊ ಕರ್ತನಲ್ಲಿ ಪ್ರೀತಿ ಅಂದ್ಮೇಲೆ ಇವೆಲ್ಲದಲ್ಲೂ ಏನಪ್ಪ ಪ್ರೂಫು ಅಂತಂದ್ರೆ, ಯೇಸು ಕ್ರಿಸ್ತು ಪುನರುತ್ಥಾನದ ಆತ್ಮಿಕ ಶರೀರ ಬೇರೆ ಬೇರೆ ಮಾಂಸಿಕ ಶರೀರದಲ್ಲಿ ಧರಿಸ್ಕೊಂಡು ಇವ್ರು ಏನ್ ಬಂದ ಶಿಷ್ಯನಿಗೆ ಕಾಣಿಸ್ಕೊಂಡೆ. ಇದೇ ತರ ತಮ್ಮ ನಂಬಿಕೆ ಇರಲಿಲ್ಲ. ಅದಕ್ಕೆ ಏನ್ ಮಾಡ್ತಾರೆ, ಅದೇ ತರದ ದೇಹದಲ್ಲಿ ಕಾಣಿಸ್ಕೊತಾರೆ ಹೊರತು ಅದೇ ದೇಹದಲ್ಲಿ ಬರಲಿಲ್ಲ ರೀ. ಅರ್ಥ ಮಾಡ್ಕೊಳ್ಳಿ. ಆ ದೇಹನ ಆದಾಮ್ಗೆ ವಿಮೋಚನೆ ಕೊಟ್ಬಿಟ್ರು, ಬಲಿಪೀಠದ ಮೇಲೆ ಬಲಿಯಾಗಿ ಅರ್ಪಿಸ್ಬಿಟ್ರು. ಅದೇ ದೇಹದಲ್ಲಿ ಕ್ರಿಸ್ತನ ಯಾವತ್ತೂ ಬರಕ್ ಸಾಧ್ಯನೇ ಇಲ್ಲ ರೀ. ಅದರ ಹಂಗಾರೆ ಅಲ್ಲಿ ಏನಾಗಿದ್ದು, ಅದೇ ತರದ ಒಂದು ದೇಹನ ಏನ್ರಿ ಕ್ರಿಸ್ತನು ಆತ್ಮಿಕ ಶರೀರದಲ್ಲೂ ಮಾರ್ಪಾಡು ಮಾಡಿ ಧರಿಸ್ಕೊಂಡು
ತೋಮಾಗೆ ಕಾಣಿಸ್ಕೊಂತಾರೆ. ಯಾಕೆ ತೋಮಾಗೆ ಏನಾಗಬೇಕು? ನಂಬಿಕೆ ದೃಢವಾಗಬೇಕು. ಎಷ್ಟೋ ಜನ ಕ್ರೈಸ್ತವರು ಈ ಪುನರ್ತನ ಸತ್ಯನೇ ಗೊತ್ತಿಲ್ಲ ರೀ. ಏನ್ ತಿಳ್ಕೊಂಬಿಟ್ರೆ ಗೊತ್ತಾ? ಹೆಂಗೆ ಮಾಂಸ ಸತ್ತೋಗ್ಬಿಟ್ರು ಅದೇ ಮಾಂಸದಲ್ಲಿ ಹಂಗೇ ಯೇಸು ಕ್ರಿಸ್ತ ಏನಾಗ್ಬಿಟ್ರು ಪರಲೋಕಕ್ಕೆ ಹೋಗ್ಬಿಟ್ರು ಅಂತ ಯೋಚನೆ ಮಾಡ್ರಿ ಅಂತೀನಿ. ಹಿಂಗೆ ನಾವ್ ಹಿಂಗೆ ಪರಲೋಕಕ್ಕೆ ಹಿಂಗೆ ದೇಹದಲ್ಲಿ ಹಿಂಗೆ ಹೋಗ್ಬಿಟ್ರೆ ಎಲ್ಲ ನಮ್ಮ ದೇಹದಿಂದ ಎಲ್ಲಾ ಮಾರ್ಕ್ಗಳು ಅಲ್ದರ ಏನ್ರಿ ಎಲ್ಲ ಏಟ್ ತಿಂದಿರೋದು ಕಲೆಗಳು ಏಟ್ಗಳು ಇವೆಲ್ಲ ಹಂಗೆ ಇತ್ತು ಅಂತಂದ್ರೆ ಪರಲೋಕಕ್ಕೆ ಹೋದ್ರೆ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ? ಹಿಂಗೆ ಇಲ್ಲಿ ಇದು ನಾಣಿ ಇಲ್ಲೊಂದು ಈಟಿ ಇದ್ದು ಇವೆಲ್ಲ ಏನ್ ಮಾಡ್ತಾರೆ? ಹಂಗೆ ಇಟ್ಕೊಂಡಿರ್ತಾರ? ಎಷ್ಟೋ ಜನ ಹಂಗೆ ತಿಳ್ಕೊಂಡಿದ್ದು ಪೇಂಟಿಂಗ್ ಮಾಡ್ತಾರೆ. ಪರಲೋಕದಲ್ಲಿ ಯೇಸು ಕ್ರಿಸ್ತ ಕೂತಿರ್ತಾರಂತೆ, ಆಶೀರ್ವಾದ ಮಾಡ್ತಾರೆ, ಕೈ ತೂತು ಇಲ್ಲಿಂದ ಬೆಳಕು ಬರ್ತಾ ಇರ್ತದೆ. ಏನ್ರಿ ಹಿಂಗ ಯೇಸು ಕ್ರಿಸ್ತ ಪರಲೋಕದಲ್ಲಿ ಇರ್ತಾರೆ? ಅಲ್ಲ ರೀ, ಯೋಚನೆ ಮಾಡಿರ್ತೀನಿ. ಏನ್ರಿ ಸ್ಟೇಫನ್ಗೆ ಏನ್ ಮಾಡಿದ್ರು? ಕಲ್ಲು ಹೊಡೆದ್ಬಿಟ್ಟ ಸಾಯಿಸಿದ್ರು, ಹೌದಾ ಇಲ್ವಾ? ಹೌದಾ ಇಲ್ವಾ? ಹೌದು ಹೆಂಗ್ ಹೊಡೆದ್ರು? ಹೊಡೆದಿರ್ಬೇಕು, ಹೆಂಗಿರ್ತಾರ? ಅವ್ನು ವಿಕಾರವಾಗಿರ್ತಾನ ಇಲ್ವಾ? ವಿಕಾರವಾಗಿರ್ತಾರೆ ಬ್ರದರ್. ಹಂಗ್ರೆ ಪರಲೋಕದಲ್ಲಿ ಹೋದ್ರೆ ಸ್ಟೇಫನಿಗೆ ವಿಕಾರವಾಗಿ ಇರ್ತಾರ? ಕಲ್ಲೇಟ್ಗಳು, ಇಲ್ಲಿ ಏಟ್ ತಿಂದಿರೋದು, ಇಲ್ಲಿ ಹುಣ್ಣು, ಇಲ್ಲಿ ಗಾಯ, ಇಲ್ಲಿ ಊದ್ಕೊಂಡಿರೋದು ಎಲ್ಲ ಪರಲೋಕದಲ್ಲಿ ಹಿಂಗೆ ಇರ್ತಾರ? ಸ್ಟೇಫನ ಯೋಚನೆ ಮಾಡ್ರಿ. ಪರಲೋಕ ಇರ್ತಾರ ಅವಾಗ? ಯೋಚನೆ ಮಾಡ್ರಿ, ಹಿಂಗಿರ್ತದ? ಹಿಂಗೆ ಇದೇ ದೇವತೆ ಹಂಗೆ ಪುನರ್ತನ ಹೋಗ್ಬಿಡ್ತಾರ? ಯೋಚನೆ ಮಾಡ್ರಿ. ಪೇತ್ರನಿಗೆ ಶಿಲ್ವೆ ಮೇಲೆ ಉಲ್ಟಾ ಪಲ್ಟಾ ಹಾಕ್ತಾರೆ, ತಲೆ ಕೆಡೆ ಹಾಕ್ಬಿಟ್ಟು ಕಾಲ ಮೇಲೆ ಹಾಕಿ ಹೊಡಿತಾರೆ. ಆಗ ಪೇತ್ರ ಕೂಡ ಪರಲೋಕದಲ್ಲಿ ಇದೇ ತರ ಉಣ್ಣಿಟ್ಕೊಂಡವ್ರ? ಇದೆಷ್ಟೋ ಬರಲ್ಲ. ಅಪೋಸ್ಟ್ಲ್ ಪೌಲ್ಗೆ ತಲೆ ಕೆಡ್ದು ಬಿಡ್ತದ್ರಿ. ಹಂಗಾರೆ ಅಪೋಸ್ಟ್ಲ್ ಪೌಲ್ಗೆ ಪರಲೋಕದಲ್ಲಿ ಇಷ್ಟು ಚೆಸ್ ಇರ್ತದ? ದೊಡ್ಡ ಹೊಲಿಗೆ, ಕತ್ತಕ್ಕೆ ಸೇರಿಸೋ ಹೊಲಿಗೆ ಇರ್ತದ? ಯೋಚನೆ ಮಾಡ್ರಿ. ಎಷ್ಟೋ ಜನನ ಜೀವಂತವಾಗಿ ಸುಟ್ಟಾಕ್ಬಿಟ್ಟವ್ರಿ. ಹಾಗಾದ್ರೆ ಇವರೆಲ್ಲ ಪುನರ್ತನಾಗಿರೋರು ಪರಲೋಕದಲ್ಲಿ ಕಪ್ಪಗೆ ಸುಟ್ಟೋಗಿರೋ ದೇಹ ತರ ಇರ್ತಾರ? ಹೇಳ್ರಿ ನೀವೇ, ಇರ್ತಾರ? ಇಲ್ಲ ಬ್ರದರ್. ಇಲ್ಲ. ಅಲ್ವಾ? ಅದಕ್ಕೆ ಕ್ರಿಸ್ತನ ಒಂದು ಮಕ್ಕಳು ಏನ್ರಿ ಸಾಯ್ಬೇಕಾರೆ ಮಣ್ಣಿನಲ್ಲಿ ಮಾಂಸಿಕ ಶರೀರ ಹೋಗ್ತದೆ, ಅದೇ ಶರೀರದಲ್ಲಿ ಪರಲೋಕಕ್ಕೆ ಹೋಗಲ್ಲ. ಯಾಕೆ? ದೇವರು ಪರಲೋಕಕ್ಕೆ ಹೋಗ್ಬೇಕಾರೆ ಆತ್ಮಿಕ ಶರೀರನ ಕೊಡ್ತಾರೆ. ಯಾಕೆ ಕೊಡ್ಬೇಕು ಆತ್ಮಿಕ ಶರೀರ ಅಂತಂದ್ರೆ, ಈ ಮಾಂಸಿಕ ಶರೀರ ಹೋಗಕ್ಕಾಗಲ್ವಾ? ಆಗಲ್ಲ ರೀ. ಈ ಮಾಂಸಿಕ ಶರೀರಿಗೆ ಲಿಮಿಟೇಷನ್ಸ್ ಇದೆ, ಅದರ ಒಂದು ನಿರ್ಬಂಧನೆಗಳಿದೆ, ಅದರ ನೋಡಿ ವಾಕ್ಯ ಅಂತೀನಿ ಏನ್ರಿ. 1 ಕೊರಿಂಥ 15ನೇ ಅಧ್ಯಾಯ 50ನೇ ವಾಕ್ಯ. 1 ಕೊರಿಂಥ 15:50. ಶ್ವೇತಾ ಸಿಸ್ಟರ್ ಓದ್ತೀರಾ? ಓದ್ತೀನಿ. ಒಂದನೇ ಕೊರಿಂಥ 15:50. ದಯವಿಟ್ಟು ಎಲ್ಲರೂ ಬೈಬಲ್ ರೆಡಿಯಾಗಿ ಇಟ್ಕೊಳ್ಳಿ. ಓದ್ಲಾ ಬ್ರದರ್? ಇದೆ ಸಿಸ್ಟರ್ ಓದ್ತಾರೆ. ಸೋದರರೇ, ನಾನು ಹೇಳುವುದೇನೆಂದರೆ, ರಕ್ತ ಮಾಂಸವು ದೇವರ ರಾಜ್ಯಕ್ಕೆ ಬಾಧ್ಯವಾಗಲಾರದು. ನೋಡ್ರ ಲಯವಾಗುವ ವಸ್ತು ನೋಡ್ರ ಏನ್ರಿ, ಪರಲೋಕ ರಾಜ್ಯಕ್ಕೆ ರಕ್ತ ಮಾಂಸ ಬಾಧ್ಯರಾಗೋದಕ್ಕೆ ಸಾಧ್ಯ ಇಲ್ಲ. ಅದರ ಪರಲೋಕ ರಾಜ್ಯಕ್ಕೆ ಹೋಗ್ಬೇಕು ಅಂದ್ರೆ ನಮ್ಗೆ ಆತ್ಮಿಕ ಶರೀರ ಬೇಕು ಹೊರತು ಈ ಮಾಂಸಿಕ ಶರೀರ ಪರಲೋಕ ಹೋಗಕ್ಕೆ ಸಾಧ್ಯನೇ ಇಲ್ಲ ರೀ. ಅದರ ಎಷ್ಟೋ ಜನಕ್ಕೆ ಸತ್ಯನೇ ಗೊತ್ತಿಲ್ಲ ರೀ. ಎಲ್ಲ ತಿರ್ಗ್ಬಿಟ್ರೆ ಸತ್ತೋಗ್ಬಿಟ್ರೆ ಹಿಂಗೆ ದೇವತೆ ಹಂಗೆ ಹೊಟ್ಟೋಗ್ಬಿಡ್ತೀರಿ ಅಂತ. ಕ್ರಿಸ್ತನ್ಗೂ ಹಂಗೆ ಆಗ್ಬಿಡ್ತು. ಯಾಕಪ್ಪ ಅಂದ್ರೆ ಸಮಾಧಿಯಲ್ಲಿ ದೇಹ ಇಲ್ವಲ್ಲ. ಸಮಾಧಿ ದೇಹ ಇರ್ಬೇಕಲ್ಲ, ಹಂಗಾರೆ ಅದಕ್ಕೆ ದೇಹ ಇಲ್ಲ. ಅದೇನರ್ಥ? ಯೇಸು ಕ್ರಿಸ್ತ ಅದೇ ದೇಹದಲ್ಲಿ ಪುನರುತ್ಥಾನ ಆಗ್ಬಿಟ್ರು, ಅದೇ ದೇಹದಲ್ಲಿ ಪರಲೋಕಕ್ಕೆ ಏನಾಗ್ಬಿಟ್ರು ಹೋಗ್ಬಿಟ್ರು ಅಂತ. ಅದರ ಸ್ವಲ್ಪ ಬೈಬಲ್ನ ಓದ್ಬೇಕ್ರಿ. ಅಂದ್ರ ಅದಕ್ಕೆ ದೇಹ ಇಲ್ಲ ಅಂತ ಮಾತ್ರಕ್ಕೆ ಅವ್ರು ಅದೇ ದೇಹದಲ್ಲಿ ಪುನರುತ್ಥಾನ ಆಗ್ಬಿಟ್ರು ಅಂತ ಐತಾ ಬೈಬಲಲ್ಲಿ? ಇಲ್ಲ ರೀ. ಅವ್ರ ದೇಹಕ್ಕೆ ಏನಾಯ್ತು ಮತ್ತೆ? ಬೈಬಲಲ್ಲಿ ಇದೆ ಉತ್ತರ ನೋಡಿ. ಎಲ್ಲಿದೆ? ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 20. ಅಪೊಸ್ತಲ ಕೃತ್ಯಗಳು 2:27. ಅಪೊಸ್ತಲ ಕೃತ್ಯಗಳು 2:27 ಓದ್ತೀರಾ? ಯಾಕಂದರೆ ನೀನು ನನ್ನ ಜೀವಾತ್ಮವನ್ನು ಪಾತಾಳದಲ್ಲಿ ಬಿಡುವುದಿಲ್ಲ. ನಿನ್ನ ಪ್ರಿಯನಿಗೆ ನಿನ್ನ ಪ್ರಿಯನಿಗೆ ಕೊಳೆಯುವ ಅವಸ್ಥೆಯನ್ನು ನೋಡಗೊಡಿಸುವುದಿಲ್ಲ. ಜೀವ ಮಾರ್ಗಗಳನ್ನು
ಇನ್ನೊಂದ್ಸತಿ ಆ ವಾಕ್ಯ ಮಾತ್ರ ಓದಿ ಸರ್. ಓದ್ಬೇಕಾದ್ರೆ ಸೆಂಟ್ರಲ್ ಡಿಸ್ಟರ್ಬೆನ್ಸ್ ಇಲ್ದಿರ ಕಟ್ ಮಾಡಿದ್ರೆ ದಯವಿಟ್ಟು ಕ್ಲೀನಾಗಿ ಓದ್ರಿ ಪೂರ್ತಿಯಾಗಿ. ಯಾಕೆಂದರೆ ನೀನು ನನ್ನ ಜೀವಾತ್ಮವನ್ನು ಪಾತಾಳದಲ್ಲಿ ಬಿಡುವುದಿಲ್ಲ, ನಿನ್ನ ಪ್ರಿಯನಿಗೆ ಕೊಳೆಯುವ ಅವಸ್ಥೆಯನ್ನು ನೋಡಗೊಡಿಸುವುದಿಲ್ಲ. ವೆರಿ ಗುಡ್. ಹಿಂಗ್ ಓದ್ಬೇಕು ಬೈಬಲ್. ನೀವು ಕರೆಕ್ಟಾಗಿ ಬೈಬಲ್ ಓದ್ರೆ ಎಲ್ಲರಿಗೂ ಅರ್ಥ ಆಯ್ತಾರೆ. ನೀವು ತಪ್ಪಾಗಿ ಮಿಸ್ ಮಾಡಿ ಓದ್ಬಿಟ್ರೆ ಅರ್ಥನೇ ಆಗಲ್ಲ. ನೋಡಿ ಎಷ್ಟು ಕ್ಲೀನಾಗಿದೆ ವಾಕ್ಯ. ಏನು ಹೇಳ್ತಾರೆ ಅಲ್ಲಿ? ಏನ್ರಿ, ನಿನ್ನ ಪ್ರಿಯನಿಗೆ ಏನ್ರಿ ಕೊಳೆಯಂತ ಅವಸ್ಥೆ ನೋಡಗೊಳಿಸುವುದಿಲ್ಲ. ನೋಡ್ರ ಎಷ್ಟು ಕ್ಲೀನ್ ಆಗೈತೆ. ಅವ್ರ ದೇಹ ಏನ್ರಿ ಕೊಳೆಯಂತ ಅವಸ್ಥೆ ನೋಡಿಲ್ಲ ರೀ. ನಮ್ಮ ದೇಹಗಳೆಲ್ಲ ಮೊಣ್ಣಲ್ಲಿ ಊಟ ಆಗಿದ ತಕ್ಷಣ 4 ದಿನಕ್ಕೆ ಏನಾಗ್ಬಿಡ್ತಾರೆ, ಹುಳಗಳು ಬಿದ್ದುಬಿಡ್ತಾರೆ. ಯೇಸು ಕ್ರಿಸ್ತನ ದೇಹ ಹಂಗಾಗಿಲ್ಲ ರೀ. ಮತ್ತೆ ದೇಹ ಏನಾಯ್ತು? ಅದರ ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಿಗಳೇ, ಆ ದೇಹ ದೇವ್ರು ಎಲ್ಲೋ ಒಂದ್ ಕಡೆ ಏನ್ ಮಾಡೋ ಇಟ್ಟವ್ರೆ. ಅಲ್ಲಿ ದೇಹ ಏನಕ್ಕೆ ಬಿಡ್ಲಿಲ್ಲ ಗೊತ್ತಾ? ದೇಹನ ಅಲ್ಲೇ ಬಿಟ್ಟು ಏನ್ರಿ ಕ್ರಿಸ್ತನ ಪುನರುತ್ಥಾನ ಮಾಡಿದ್ರೆ ಶಿಷ್ಯರುಗಳಿಗೆ ಡೌಟ್ ಬಂದ್ಬಿಟ್ಟಿರೋದು. ಅಂದ್ರೆ ಯೇಸು ಕ್ರಿಸ್ತ ದೇಹ ಇಲ್ಲೇ ಇದೆ, ಮತ್ತೆ ಪುನರುತ್ಥಾನ ಆಗಿದ್ದು ಯಾರು ಅಂತಂದ್ಬಿಟ್ಟು ನಂಬಿಕೆ ಬರ್ತಾ ಇಲ್ಲ. ಅದಕ್ಕೆ ಏನ್ ಮಾಡ್ಬೇಕಾಯ್ತು? ದೇಹನೂ ತೆಗಿಬೇಕಾಯ್ತು, ಕ್ರಿಸ್ತನ್ಗೂ ಪುನರುತ್ಥಾನ ಮಾಡಿಸ್ಬೇಕಾಯ್ತು. ಮತ್ತೆ ದೇಹ ಯಾಕೆ ಅಲ್ಲಿ ಬಿಡ್ಲಿಲ್ಲ ಅಂದ್ರೆ ಇನ್ನೊಂದು ಕಾರಣ ಏನಪ್ಪಾ ಅಂದ್ರೆ, ದೇಹನ ಅಲ್ಲೇ ಬಿಟ್ಟು ಶಿಷ್ಯರುಗಳು ಯೇಸು ಕ್ರಿಸ್ತ ಪುನರುತ್ಥಾನ ಆಗಿದ್ದು ನಂಬಿದ್ದ ಅಂತಂದ್ರೆ ಏನಾಗಿರೋದಪ್ಪ ಅಂತಂದ್ರೆ ಏನ್ರಿ, ಮನುಷ್ಯರು ಕ್ರಿಸ್ತನ್ನ ದೇಹನ ಇಟ್ಕೊಂಡು ವಿಗ್ರಹಾರಾಧನೆ ಮಾಡ್ಬಿಟ್ಟಿರೋರು. ಯಾವ ತರ ವಿಗ್ರಹಾರಾಧನೆ ಮಾಡ್ಬಿಟ್ಟಿರೋರು? ಏನ್ರಿ, ಗೋವಾದಲ್ಲಿ ಸೆಂಟ್ ಝೇವಿಯರ್ ದೇಹ ಇದೆ ಗೊತ್ತಾ? ಯಾರೋ ಹೋಗಿದ್ದೀರಾ ಗೋವಾದಲ್ಲಿ? ನೋಡಿದ್ರೆ ಇಲ್ಲ? ಏನಪ್ಪ ಇಲ್ಲ ಯಾರು ಬ್ರದರ್. ನೋಡಿಲ್ವಾ? ಅಲ್ಲಿ ಹೋದ್ರೆ ಅವ್ರ ದೇಹ ಇಟ್ಟವ್ರೆ. ಏನ್ರಿ, ಅದಕ್ಕೆ ಇನ್ನ ಉಗುರು ಇಲ್ಲ, ಕೂದಲೆಲ್ಲ ಇನ್ನ ಬೆಳಿತಾನೆ ಐತಂತ್ರಿ, ಇನ್ನ ಜೀವಂತ ಫ್ರೆಶ್ ಆಗಿರೋ ದೇಹ ತರ. ಅದಕ್ಕೆ ಎಷ್ಟು ಜನ ಮಾಡ್ತಾರೆ, ಅಯ್ಯೋ ಅಂತ ಇಟ್ಕೊಂಡು ಅದೇನ್ ಮಾಡೋದು ರೋಮನ್ ಕ್ಯಾಥಲಿಕ್ ಅವರ ಅದನ್ನ ಒಂದು ಅಯ್ಯೋ ದೊಡ್ಡ ದೇವ್ರದ್ದು ಅಂತ ಏನ್ ಮಾಡೋದು, ಅದಕ್ಕೆ ಪೂಜೆ ಮಾಡೋಂಥದ್ದು. ಅದರ ಇವ್ರ ದೇಹನೇ ಬಿಟ್ಟಿಲ್ಲ ಅಂತಂದ್ರೆ ಕ್ರಿಸ್ತನ್ ದೇಹನ ಇದ್ರೆ ಏನ್ ಮಾಡಿರೋರು? ಅದರ ಅದು ದೊಡ್ಡ ಗೋರಿ ಕಟ್ಬಿಟ್ಟು ಪೂಜೆ ಮಾಡ್ಬಿಟ್ಟಿರೋರು. ಹೇಗೆ ಹೇಗೆ ಗೊತ್ತಾ? ಈ ಕಾಲದಲ್ಲಿ ಮೆಕ್ಕ ಮದೀನ ಮಾಡೋರು ಗೊತ್ತಾ? ಏನ್ರಿ ಮೆಕ್ಕ ಮದೀನ ಏನ್ರಿ? ಅದೊಂದು ಗೋರಿ. ಅದರ ಏನ್ರಿ, ಅದಕ್ಕೆ ಹೋಗಿ ಏನ್ ಮಾಡೋದು? ಪೂಜೆ ಮಾಡೋಂಥದ್ದು. ಈ ತರ ಬಿಟ್ಬಿಟ್ಟಿದ್ರೆ ಕ್ರಿಶ್ಚಿಯನ್ಸ್ ಏನ್ ಮಾಡ್ಬಿಟ್ಟಿರೋರು? ಆ ಕಾಲದಲ್ಲೇ ಸೇತಾನ್ ಏನ್ ಮಾಡಿರೋನು? ಮೆಕ್ಕ ಮದೀನ ಕಟ್ಬಿಟ್ಟಿರೋನು ಕ್ರಿಸ್ತನ್ ದೇಹನ ಇಟ್ಕೊಂಡ್ಬಿಟ್ಟೆ ಅಲ್ವಾ? ಅದಕ್ಕೆ ಇದು ಹೇಗಪ್ಪ ಅಂತಂದ್ರೆ, ಮೋಸಸ್ ಬೈಬಲ್ ಮೋಸಸ್ ತೀರ್ಕೊಂಡ್ರಲ್ಲ, ಮೋಸಸ್ ತೀರ್ಕೊಂಡಿದ್ಮೇಲೆ ಅವ್ರ ದೇಹನ ಸಮಾಧಿ ಮಾಡಿದ್ಯಾರು? ಏನ್ರಪ್ಪ ಹೇಳ್ರಿ. ಮೋಸಸ್ ದೇಹನ ಸಮಾಧಿ ಮಾಡಿದ್ಯಾರು? ದೇವದೂತರು. ಅಂದ್ರ ಯಾಕೆ ದೇವದೂತರು ಬಂದಿದ್ದು? ಯಾಕೆ ಜನಗಳು ಮಾಡಿಲ್ಲ? ಯಾಕೆ ಸಮಾಧಿ ಮಾಡಿಲ್ಲ? ಇಸ್ರೇಲ್ ಅವ್ರು ಮಾಡಿದ್ರೆ ಪುನಃ ಅಲ್ಲೇನೆ ದೇವ್ರು ಅಂತ ತಿರ್ಗಾ ಅಲ್ಲೇ ಪೂಜೆ ಮಾಡ್ತಾ ಅಲ್ಲೇ ಪೂಜೆ ಮಾಡ್ಬಿಟ್ಟಿರೋರು. ಗೊತ್ತಾ? ನೋಡಿ ಎಲ್ಲಿದೆ ಯೂದನ ಪತ್ರಿಕೆಯಲ್ಲಿ ಇದೆ ನೋಡಿ. ಯೂದ 1ನೇ ಅಧ್ಯಾಯ, ಯೂದ 1ನೇ ಅಧ್ಯಾಯದಲ್ಲಿ 9ನೇ ವಾಕ್ಯ ಓದಿ ಅಂತೀನಿ. ಯೂದ 9 ಓದಿ. ಗೋಪಾಲ ಬ್ರದರ್ ಓದಿ. ಆದರೆ ಪ್ರಧಾನ ದೇವದೂತನಾದ ಮೀಕಾಯೇಲನು ಮೋಶೆಯ ಶವದ ವಿಷಯದಲ್ಲಿ ಸೈತಾನನೊಂದಿಗೆ ವ್ಯಾಜ್ಯ ಮಾಡಿ ವಾಗ್ವಾದ ಮಾಡಿದಾಗ ಅವನು ಸೈತಾನನ ಮೇಲೆ ದೂಷಣಾಭಿಪ್ರಾಯವನ್ನು ಹೇಳುವುದಕ್ಕೆ ಧೈರ್ಯಗೊಳ್ಳದೆ ಕರ್ತನು ನಿನ್ನನ್ನು ಖಂಡಿಸಲಿ ಎಂದನು. ನೋಡ್ರ ಏನ್ರಿ, ಮೋಸೆ ಶವದ ವಿಚಾರವಾಗಿ ಮಿಕಾಯಲ್ಗೂ ಮತ್ತೆ ಸೇತಾನ್ಗೆ ಏನಾಗಿದೆ? ವಾಗ್ವಾದ ನಡೀತದೆ. ಯಾಕೆ? ಹೆಂಗ್ ಗೊತ್ತಾ? ಸೇತಾನ ಒಬ್ಬ ದೂತ ತಾನೆ, ಅವ್ನಿಗೆಲ್ಲ ಮೇಲಿನ ಕಾಣಿಸ್ತದೆ ಎಲ್ಲಿ ತೊಗೊಂಡು ಸಮಾಧಿ ಮಾಡ್ತಾರೆ. ಅದಕ್ಕೇನ್ ಮಾಡ್ತಾನೆ, ಓಡ್ಬಿಟ್ಟಾನೆ, ಮೋಸ ದೇಹನ ಎತ್ಕೊಂಡು ಹೋಗ್ಬಿಡ್ತೀನಿ ಅಂತ ಅಂದ್ಬಿಟ್ಟ. ಯಾಕೆ ಎತ್ಕೊಂಡು ಹೋಗ್ಬಿಟ್ಟು ಏನ್ ಮಾಡ್ಬೋದಾ? ಒಂದು ಜಾಗದಲ್ಲಿ ಇಟ್ಬಿಡೋಣ, ಇಸ್ರೇಲ್ಗಳೆಲ್ಲಾನು ಮಳ್ಳುಗೊಳಿಸ್ಬಿಡೋಣ. ಯಾಕೆ ಏನ್ ಮಾಡೋಣ? ಅವಾಗೆ ಚಿನ್ನದ ಬಸವ ಮಾಡ್ಸವನೆ. ಇನ್ನು ಮೋಸೆ ದೇಹನ ತಗೊಂಡು ಆರಾಧನೆ ಮಾಡ್ಸೋದು ದೊಡ್ಡ ಕಷ್ಟನ ಇವನ್ಗೆ? ಮಾಡಿಸ್ಬಿಟ್ಟಿರೋನು. ಅದಕ್ಕೆ ಏನ್ ಮಾಡ್ತಾರೆ, ಮಿಕಾಯಲ್ನ ಕಳಿಸ್ತದೆ, ಹೋಗಪ್ಪ ಇವನ್ನೆಲ್ಲ ನೋಡ್ಬಿಟ್ಟೇನೋ ಗೋರಿಗಿರಿ ಕಟ್ಬಿಟ್ಟಾನ, ಹೋಗು ಅಂತ ಅಂದ್ಬಿಟ್ಟು. ಇದೇ ತರ ಕ್ರಿಸ್ತನ್ ದೇಹ ಕೂಡ ಇರ್ಲಿಲ್ಲ. ಮೋಸ ದೇಹ ಏನಾಯ್ತು ನಮ್ಗೆ ಗೊತ್ತಿಲ್ಲ. ಅದ್ರ ಎಲ್ಲಿ ಸಮಾಧಿ ಗೊತ್ತಿದ್ದು ನಮ್ಗೆ ಸ್ಪಾಟ್ ಕೊಟ್ಟಿದ್ದೀರಾ? ಇಲ್ಲ ರೀ. ಅದೇ ತರ ಕ್ರಿಸ್ತನ್ ದೇಹನ ಏನ್ರಿ, ಅದು ಸಮಾಧಿಲಿ ಅಂತೂ ಇರ್ಲಿಲ್ಲ. ಅವತ್ತು ಅದು ಕೊಳೆಯಂತ ಅವಸ್ಥೆ ನೋಡಿಸ್ಲಿಲ್ಲ. ಮತ್ತೇನಾಯ್ತು ನಮ್ಗೆ ಗೊತ್ತಿಲ್ಲ. ಕ್ರಿಸ್ತನ್ ರಾಜ್ಯದಲ್ಲಿ ಅದನ್ನ ಪ್ರತ್ಯಕ್ಷ ಪಡಿಸ್ತಾರೆ. ಏನಿಲ್ಲ, ದೇವದಸ್ತ ಗೂಡಾರದಲ್ಲಿ ಅಂತ ಮಂಜೂಷ ಪೆಟ್ಟಿ ಏನಾಯ್ತು? ಯಾರು ಗೊತ್ತಿದ್ಯಾ? ಮಹಾಪರಿಶುದ್ಧ ಸ್ಥಳದಲ್ಲಿ ಮಂಜೂಷ ಪೆಟ್ಟಿ ಇತ್ತ ಇಲ್ವಾ? ಇತ್ತು ಬ್ರದರ್. ಅದೇನಾಯ್ತು? ಏನಾಯ್ತು?
ಏನಾಯ್ತಪ್ಪ, ಏನಪ್ಪ ಇಷ್ಟು ಸೈಲೆಂಟು, ಹೇಳ್ರಪ್ಪ. ಆಯ್ತೋ ಇಲ್ವೋ, ಗೊತ್ತೋ ಗೊತ್ತಿಲ್ವೋ? ಹ ಹೇಳ್ರಿ, ಮಂಜುಷ ಪೇಟೆ ಏನಾಯ್ತು? ಗೊತ್ತೋ ಗೊತ್ತಿಲ್ಲ, ಉತ್ತರ ಹೋಗ್ಲಿ, ಅದರ ಹೇಳ್ರಿ. ಗೊತ್ತಿಲ್ಲ ಬ್ರೋ. ಗೊತ್ತಿಲ್ಲ. ಪೊಲೀಸ್ ಕಂಪ್ಲೇಂಟ್ ಕೊಡಕ್ಕಿಲ್ವಾ? ಹ ಮಂಜುಷ ಪೇಟೆ ಕಳುವೈತ ಪೊಲೀಸ್ ಕಂಪ್ಲೇಂಟ್ ಕೊಡಕ್ಕಿಲ್ವಾ? ಕೊಟ್ಟರು ಪ್ರಯೋಜನ ಇಲ್ಲ, ಸಿಕ್ಕಲ್ವಲ್ಲ. ಅದನ್ನ ರಹಸ್ಯವಾಗಿ ದೇವ್ರು ಎಲ್ಲೋ ಏನ್ ಮಾಡಾರೆ, ಮುಚ್ಚಿಟ್ಟವ್ರೆ. ಅದೇ ತರ ಕ್ರಿಸ್ತನ್ ದೇಹ ಕಡ ದೇವರೆಲ್ಲೋ ಮುಚ್ಚಿಟ್ಟಿದ್ದಾರೆ. ದೇವರ ರಾಜ್ಯದಲ್ಲಿ ಏನ್ ಮಾಡ್ತಾರೆ, ಎಲ್ಲಾ ಜನಗಳಿಗೆ ಏನ್ ಮಾಡ್ತಾರೆ, ಅದೇ ಗೋಚರ ಪಡಿಸ್ತಾರೆ. ಪರಿಶುದ್ಧವಾಗಿರೋ ದೇಹ ಯಾವ ತರ ಇರ್ತದೆ ಅಂತ. ಅದರಿಂದ ಕರ್ತನಲ್ಲಿ ಪ್ರೀತಿಗಳೇ, ಯೇಸು ಕ್ರಿಸ್ತು ಮಾಂಸದಲ್ಲಿ ಸತ್ತಿ ಆತ್ಮಿಕ ದೇಹದಲ್ಲಿ ಪುನರ್ತನಾಗಿದ್ದು. ಯಾಕೆ? 1 ಪೇತ್ರ 3:18 ಏನ್ ನೋಡಿದ್ರಿ? ಏನ್ರಿ? ಮಾಂಸದಲ್ಲಿ ಸತ್ತಿ ಆತ್ಮಿಕವಾಗಿ ಏನಾಗಿದೆ, ಕ್ರಿಸ್ತನು ಪುನರ್ತನಾಗಿದೆ. ಯಾಕಂದ್ರೆ ರಕ್ತ ಮಾಂಸವು ದೇವರಾಜ್ಯಕ್ಕೆ ಬಾಧ್ಯವಾಗೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಯಾಕಪ್ಪ ದೇಹ ಅಲ್ಲಿ ಬಿಡ್ಲಿಲ್ಲ ಅಂತಂದ್ರೆ, ಇಸ್ರೇಲ್ ಜನಗಳಿಗೆ ಒಂದು ನಂಬಿಕೆ ಇತ್ತು, ದೇಹ ಇದ್ರನೇ ಪುನರ್ತನಾಗೋದು, ಅದೇ ದೇಹದಲ್ಲೇ ಪುನರ್ತನ ಆಗ್ತಾರೆ ಅಂತ ನಂಬಿಕೆ ಇತ್ತು. ಅದಕ್ಕೆ ಚೆನ್ನಾಗಿ ಅರ್ಥ ಇದೆಯಾ ಏನ್ರಿ? ಬೈಬಲ್ನಲ್ಲಿ ಸತ್ತೋಗ್ಬಿಟ್ರೆ ಯಹೂದ್ಯರು ದೇಹಕ್ಕೆ ಏನ್ ಮಾಡೋರು? ಸುಮ್ಮನೆ ಹಂಗೆ ಸಮಾಧಿ ಮಾಡ್ಬಿಡೋರ? ಏನ್ ಮಾಡೋರ ದೇಹಕ್ಕೆ? ಸೆಂಟ್ ಅದೆಲ್ಲ ಹಾಕಿ ಹಾ, ಏನದು? ಲೇಪನ ಎಲ್ಲ ಹಾಕಿ, ಅದರ ಅದು ಏನ್ರಿ, ಧೂಪ ವರ್ಗಗಳೆಲ್ಲ ಹಾಕಿ, ಸುಗಂಧ ದ್ರವ್ಯಗಳೆಲ್ಲ ಹಾಕಿ ಆ ದೇಹನ ಏನ್ ಮಾಡೋರು? ಅದು ಏನರ್ಥ? ಏನ್ ಮಾಡೋರು? ಏನಕ್ಕೆ ಮಾಡೋರು ಅದನ್ನ? ಏನು ಗೊತ್ತಾ? ಕೆಡದೆ ಇರ್ಲಿ ಅಂತ. ಹಾ, ಪ್ರಿಸರ್ವ್ ಆಗಿರ್ಲಿ ಅಂತ. ಮಮ್ಮಿ ಮಮ್ಮಿ ನೋಡಿದ್ರಾ? ಈಜಿಪ್ಟ್ ಅಲ್ಲಿ ಮಮ್ಮೀಸ್, ಇದು ಐಡಿಯಾ ಕೊಟ್ಟಿದ್ದೆ ಜೋಸಫ್. ಅಂದ್ರೆ ಈಜಿಪ್ಟ್ ಅಲ್ಲಿ ಮಮ್ಮೀಸ್ನ ದೇಹನೆಲ್ಲ ಏನು ಜೋಪಾನ ಕಾಪಾಡೋರು ಗೊತ್ತಾ? ಇದನ್ನ ಮಾಡ್ತದ ಯಾರು? ಜೋಸಫ್ ದೇಹ, ಯಾಕೋಬನ್ ದೇಹ ಪ್ರಿಸಮ್ ಇಟ್ಟಿದ್ರ ಇಲ್ವಾ? ಗೊತ್ತಾ ಗೊತ್ತಿಲ್ಲ ನಿಮ್ಗೆ? ಬೈಬಲ್ ಓದಿ. ಇಟ್ಟಿದೆ ಬಿಡಿ. ಬೈಬಲ್ ಓದ್ರಿ ದಯವಿಟ್ಟು. ಆದಿಕಾಂಡ 50ನೇ ಅಧ್ಯಾಯ 25-26ನೇ ವಾಕ್ಯದಲ್ಲಿ ಬರ್ತದೆ. ಸಾಯಿಬೇಕಾರೆ ಹೇಳ್ತಾರೆ, ನನ್ನ ದೇಹನ ಇಲ್ಲೇ ಉಳಿಸ್ಕೊಳ್ಳಿ, ನೀವು ಕಾನಾನ್ ದೇಶಕ್ಕೆ ಎತ್ಕೊಂಡೋಗಿಂತ. ಅವರು ಕಾನಾನ್ ದೇಶಕ್ಕೆ ಹೋಗ್ಬೇಕು, ಎತ್ಕೊಂಡು ಹೋಗ್ತಾರೆ ದೇಹನ. ಗೊತ್ತಾ ನಿಮ್ಗೆ? ಯೋಸಫನ ದೇಹ, ಯಾಕೋಬನ್ ದೇಹ ತೊಗೊಂಡೋಗ್ತಾರೆ. ಲಾಜರಸ್ ಹೆಂಗ್ ಮಲ್ಸಿದ್ರು? ಎಲ್ಲ ಕ್ಲೀನಾಗೆ, ಎಲ್ಲ ಬ್ಯಾಂಡೇಜ್ ಹಾಕ್ಬಿಡಿದ್ರು ಕ್ಲೀನಾಗೆ. ಲಾಜರಸ್ ಹೊರಡೆ ಬಂದಾಗ ಏನ್ ಮಾಡ್ತಾರೆ? ಲಾಜರಸ್ ಹಂಗೇ ಬರ್ತಾರೆ ನೋಡಿ, ಎಲ್ಲ ಬಿಚ್ಕೊಂಡ್ಬರ್ತಾರೆ. ಯೇಸು ಕ್ರಿಸ್ತನ ದೇಹ ಕೂಡ ಏನ್ ಮಾಡ್ತೀವಿ? ಇವ್ರೇನು ಬನ್ನಿ ಮರೆಯಲ್ಲಿ ಬಂದು ಏನಕ್ಕೆ? ಸುಗಂಧ ದ್ರವ್ಯಗಳನ್ನ ಹಾಕಕ್ಕೆ ಬಂದಿದ್ದು. ಅವ್ರಿಗೆ ಇದ್ದಿದ್ದ ಅಭಿಪ್ರಾಯ ಏನಪ್ಪಾ ಅಂದ್ರೆ, ದೇಹ ಇದ್ರೆ ಪುನರ್ತನ ಆಗ್ತಾರೆ. ಪುನರ್ತನ ಆಗ್ಬೇಕಾದ್ರೆ ದೇಹ ಏನಾಗಿರ್ಬೇಕು? ಅದೇ ದೇಹದಲ್ಲಾಗಿರ್ಬೇಕು ಅಂತ ಅವ್ರಿಗಿತ್ತು. ಆದ್ರೆ ಯೇಸು ಕ್ರಿಸ್ತು ಅದನ್ನ ಶಿಷ್ಯರುಗಳಿಗೆ ಕ್ಲಾರಿಫೈ ಮಾಡ್ತಾರೆ ಅಲ್ವರ? ಎಲ್ಲಿ ನೋಡಿ, ಓದನ ವಾಕ್ಯ 1 ಕೊರಿಂಥ 15ನೇ ಅಧ್ಯಾಯ 37-38. 1 ಕೊರಿಂಥ 15ನೇ ಅಧ್ಯಾಯ 37 ಮತ್ತೆ 38. ಜೋಸಫ್ ಬದರ್ ಓದ್ತೀರಾ? ಹಾ ಬ್ರದರ್. ಹ್ಮ್. ಒಂದು ವೇಳೆ ಗೋಧಿಯನ್ನಾಗಲಿ ಬೇರೆ ಯಾವುದೋ ಬೀಜವನ್ನಾಗಲಿ ಬಿತ್ತುವಾಗ ಬರೀ ಕಾಳನ್ನೇ ಹೊರತು ಮುಂದೆ ಆಗಬೇಕಾದ ದೇಹವನ್ನು ಬಿತ್ತುವುದಿಲ್ಲ. ಆದರೆ ದೇವರು ತನ್ನ ಇಷ್ಟದಂತೆ ಅದಕ್ಕೆ ದೇಹವನ್ನು ಕೊಡುತ್ತಾನೆ. ನೋಡ್ರ, ದೇವರು ಅದು ಇಷ್ಟದಂತೆ ದೇಹನ ಕೊಡ್ತಾರೆ. ಅದೇ ದೇಹ ಕೊಡ್ತಾರಂತಲ್ಲ, ಹೊಸ ಹೊಸ ದೇಹನ ಕೊಡ್ತಾರೆ. ನೆಕ್ಸ್ಟ್ ಒಂದೊಂದು ಬೀಜಕ್ಕೆ ಅದರದ ಅದರದರ ದೇಹವನ್ನು ಕೊಡುತ್ತಾನೆ. ನೋಡ್ರ, ಒಂದೊಂದು ಬೀಜಕ್ಕೆ ಅದೇ ತರ ದೇಹ ಕೊಡ್ತಾರೆ. ಎಲ್ಲಾರ್ಗು ಒಂದೇ ತರ ದೇಹ ಅಲ್ಲ ರೀ. ಆತ್ಮಿಕ ದೇಹ ಇದೆ, ಮಾಂಸಿಕ ದೇಹ ಇದೆ. ಅದನ್ನೇ ಯೇಸು ಕ್ರಿಸ್ತು ಭೂಲೋಕದಲ್ಲಿ ಜೀವಂತವಾಗಿರ್ಬೇಕು ಶಿಷ್ಯನಿಗೆ ಹೇಳಿದ್ದು. ಎಂತ ಹೇಳ್ತಾರೆ? ಆತ್ಮಿಕ ರೀತಿಯಲ್ಲಿ ಹುಟ್ಟಿರೋನು ಹೇಗಿರ್ತಾನೆ ಅಂತ ಹೇಳ್ತಾರೆ. ನೋಡಿ, ಓದನ. ಇವಾಗ ನಮ್ಗೆ ಅರ್ಥ ಆಗ್ತಾರೆ ವಾಕ್ಯದ ಅರ್ಥ ಏನು ಅಂತ. ಯೋಹಾನ 3:8. ಗೋಪಾಲ ಬದ ಓದ್ತೀರಾ? ಯೋಹಾನ 3:8 ಓದ್ತೀರಾ? ಓದ್ತೀನಿ ಗೊತ್ತಾನೆ. ಯೋಹಾನ 3ನೇ ಅಧ್ಯಾಯ 8ನೇ ವಾಕ್ಯ. ಗಾಳಿಯು ಮನಸ್ಸು ಬಂದ ಕಡೆ ಬೀಸುತ್ತದೆ, ಹ್ಮ್ ಅದರ ಸಪ್ಪಳವನ್ನು ಕೇಳುತ್ತಿ, ಆದರೆ ಅದು ಎಲ್ಲಿಂದ ಬರುತ್ತದೋ ಎಲ್ಲಿಗೆ ಹೋಗುತ್ತದೋ ಹ್ಮ್ ನಿನಗೆ ತಿಳಿಯದು. ಹ್ಮ್ ಆತ್ಮನಿಂದ ಹುಟ್ಟಿದವರೆಲ್ಲರೂ ಅದರಂತೆಯೇ ಅಂದನು. ಎಷ್ಟು ಕ್ಲೀನ್ ಆಯ್ತು ನೋಡಿ. ಆತ್ಮದಿಂದ ಹುಟ್ಟಿದವನು ಹಿಂಗಿರ್ತಾನೆ, ಗಾಳಿ ತಿರುತ್ತಾರೆ. ಎಲ್ಲಿಂದ ಬರ್ತಾರೋ ಎಲ್ಲಿಗೆ ಹೋಗ್ತಾರೋ ಗೊತ್ತಾಗಲ್ಲ, ಸಪ್ಪಳ ಮಾತ್ರ ಕೇಳ್ತದೆ. ಇದೇ ತರ ಪವಿತ್ರಾತ್ಮದಲ್ಲಿ ಹುಟ್ಟಿದಂತ ಮನುಷ್ಯರು, ಆತ್ಮಿಕ ಶರೀರದಲ್ಲಿ ಹುಟ್ಟಿದಂತ ನೂತನ ಸೃಷ್ಟಿ ಕಣ್ಣಿಗೆ ಕಾಣಿಸಲ್ಲ. ಅದರ ಏನ್ರಿ? ಕಣ್ಣಿಗೆ ಏನಾಗಲ್ಲ, ಕಾಣಿಸಲ್ಲ. ಅದಕ್ಕೆ ಯೇಸು ಕ್ರಿಸ್ತು ಕಣ್ಣಿಗೆ ಕಾಣಿಸ್ತೀರಾ, ಶಿಷ್ಯಂಟೆಲ್ಲ ಡೋರ್ ಲಾಕ್ ಆಗಿರ್ಬೇಕ್ರೆ ಗಾಳಿ ತರ ದಿಢೀರ್ ಅಂತ ಬಂದು ನಿಂತ್ಕೊಟ್ರು, ಸಮಾಧಾನ ಅಂತಂದ್ರು. ದಿಢೀರ್ ಅಂತ ಏನಂತರು? ಮಾಯ ಆಗ್ತಾ ಇದ್ರು. ಯಾಕಂದ್ರೆ ಇದು ಒಂದು ಆತ್ಮಿಕ ದೇಹದಲ್ಲಿ ಏನ್ರಿ ಅಬ್ಬಾ
ಏನ್ರಿ ಆತ್ಮಿಕ ಶರೀರ ಅಂತ ವ್ಯಕ್ತಿಗಿರಂತ ಒಬ್ಬ ಪವರ್. ಅದಕ್ಕೆ ಇದು ಯೇಸು ಕ್ರಿಸ್ತು ಭೂಲೋಕದಲ್ಲಿ ಇರ್ಬೇಕಾರೆ 40 ದಿವಸ ಆಮೇಲೆ ಪರಲೋಕಕ್ಕೆ ಹೋಗಿ ಮೇಲೆ ಅವ್ರಿಗೆ ಯಾವ ಥರ ಶರೀರ ಕೊಟ್ರು? ಮಹಿಮೆಯ ಶರೀರ. ಅಪೊಸ್ತಲ ಪೌಲು ಕ್ರಿಸ್ತನ್ನ ನೋಡ್ಬಿಟ್ಟು ಅವ್ರ ಕಣ್ಣೇನಾಯ್ತು? ಕುರುಡಾಯ್ತು. ಹೌದಾ ಇಲ್ವಾ? ಎಲ್ಲ ಕೇಳಿಸ್ಕೊಂಡ್ರ ಇಲ್ಲ? ಅಪೊಸ್ತಲ ಪೌಲ್ ಕಣ್ಣೇನಾಯ್ತು? ಕುರುಡಾಯ್ತು ಅಲ್ವಾ? ಅದಕ್ಕೆ ನೋಡಬೇಕಾರೆ ಕಟ್ಟ ಕಡೆಯಲ್ಲಿ ಮಹಿಮೆ ಶರೀರದಲ್ಲಿ ಕ್ರಿಸ್ತ ನೋಡಿರೋದು ನಾನೇ ಅಂತ ಏನ್ ಮಾಡೋದು ಅಪೊಸ್ತಲ ಪೌಲ್ ಹೇಳಿದ್ರು. ಇವಾಗ ನೀವೇ ಯೋಚನೆ ಮಾಡ್ರಿ, ಇಂಥ ಮಹಿಮೆ ಶರೀರದಲ್ಲಿ ಇವತ್ತು ಯಾರಿದ್ದಾರೆ? ಯೇಸು ಕ್ರಿಸ್ತ ಇದಾರಪ್ಪ. ಇದೇ ತರ ಯೇಸು ಕ್ರಿಸ್ತ ಮಹಿಮೆ ಶರೀರದಲ್ಲಿ ಎಲ್ಲಾರಿಗೂ ಕಣ್ಣು ಕಾಣೋ ರೀತಿಯಲ್ಲಿ ಬಂದ್ಬಿಟ್ರೆ ಎಲ್ಲಾರ ಕಣ್ಗಳು ಏನಾಯ್ತದೆ? ಕುರುಡಾಗ್ಬಿಡ್ತದೆ. ಹೌದಾ ಇಲ್ವಾ? ನೀವೇ ಹೇಳ್ರಿ, ಯೋಚನೆ ಮಾಡಿರ್ತೀನಿ. ಇವಾಗ ಯೇಸು ಕ್ರಿಸ್ತ ಇರೋದು ಮಹಿಮೆ ಶರೀರ. ಅಪೊಸ್ತಲ ಪೌಲು ಕ್ರಿಸ್ತನ ಸ್ವಲ್ಪ ಕ್ಷಣ ನೋಡಿ ಅವ್ರ ಕಣ್ಣೇನಾಯ್ತು? ಕುರುಡಾಯ್ತು. ಹಂಗಾರೆ ಯೇಸು ಕ್ರಿಸ್ತನ ಇದೇ ಮಹಿಮೆ ಶರೀರದಲ್ಲಿ ನಾವು ನೋಡಕ್ಕೆ ಸಾಧ್ಯನಾ? ನೋಡಕ್ಕೆ ಸಾಧ್ಯನಾ? ಇಲ್ಲ ಬ್ರದರ್, ಭೂಲೋಕಕ್ಕೆ ಬಂದಾಗ ನೋಡಕ್ಕಾಗುತ್ತೆ ಅಲ್ವರ? ಏನ್ರಿ ಯೇಸು ಕ್ರಿಸ್ತು 2ನೇ ಬರಿಕೆಯಲ್ಲಿ ಬರ್ಬೇಕಾದ್ರೆ ಯೇಸು ಕ್ರಿಸ್ತು ಅದಕ್ಕೆ ಎಂತ ಶರೀರದಲ್ಲಿ ಬರ್ತಾರಪ್ಪ ಅಂದ್ರೆ ಆತ್ಮಿಕ ಶರೀರದಲ್ಲಿ ಬರ್ತಾರೆ. ಎಂತ ಶರೀರದಲ್ಲಿ ಬರ್ತಾರೆ? ಆತ್ಮಿಕ ಶರೀರ ಅಲ್ವರ? ಅದರಿಂದ ಯೇಸು ಕ್ರಿಸ್ತನ ಏನ್ರಿ ನಮಗಿರುವಂತ ನೇರವಾಗಿರೋ ಕಣ್ಣಲ್ಲಿ ನಾವು ಆತನ ನೋಡಕ್ಕೆ ಸಾಧ್ಯ ಇಲ್ಲ. ಅರ್ಥ? ಲೋಕ ಜನಗಳು ಹೇಳ್ತಾರೆ, ಲೋಕ ಜನಗಳು ಯೇಸು ಕ್ರಿಸ್ತನ ನೇರವಾಗಿರೋ ಕಣ್ಣ ನೋಡಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಯೇಸು ಕ್ರಿಸ್ತ ಬರೋದು ಎಂತ ಶರೀರ? ಆತ್ಮಿಕ ಶರೀರ. ಅದರ ಏನ್ ಹೇಳ್ತಾರೆ ಅಪೊಸ್ತಲ ಪೌಲ್ ಹೇಳ್ಬೇಕಾರೆ, ಮಧ್ಯಾಹ್ನ ಸೂರ್ಯನ್ಕಿಂತ ಏನ್ರಿ ಪ್ರಕಾಶವಾಗಿರೋಂಥದ್ದು ಯಾರಂತೆ? ಕ್ರಿಸ್ತಂತ. ಅಂತ ಒಂದು ಶರೀರದಲ್ಲಿ ಕರ್ತನ ಬಂದ್ರೆ ನಾವು ಇದೇ ಕಣ್ಣಲ್ಲಿ ನೋಡಕ್ಕೆ ಸಾಧ್ಯ ಇಲ್ಲ ಅಲ್ವರ? ಆದ್ರೆ ಏನ್ರಿ ಅದಕ್ಕೆ ನಮ್ಗೆ ಏನ್ ಗೊತ್ತಾ ಹೇಳ್ತಾರೆ ಏನ್ರಿ ಕಣ್ಣು ಅಂದ್ರೆ ಏನು ಅದರ? ನಾವು ಏನ್ ಮಾಡ್ಬೇಕಂದ್ರೆ ನೋಡಿ, ನಾವು ಏನೇ ಒಂದು ಥಿಂಕ್ ಮಾಡಿದ್ರು ದೇವ್ರ ಯೋಜನೆ ಅಂತಿದೆ. ನಾವು ಇದುವರೆಗೂ ದೇವ್ರ ಯೋಜನೆ ಎಲ್ಲ ಸಿಸ್ಟಮೆಟಿಕ್ ನೋಡ್ಕೊಂಡ್ಬರ್ತೀರಿ. ಈ ದೇವ್ರ ಯೋಜನೆಗೆ ಅನುಗುಣವಾಗಿ ಏನಾಗಿರ್ಬೇಕು? ಎಲ್ಲ ಒಂದು ಸತ್ಯಾರ್ಥಗಳು ಇರಬೇಕು ಅಲ್ವ? ನೋಡಿ ಓದೋಣ. ಅದಕ್ಕೆ ಪ್ರಕಟಣೆ 1:7 ಓದರಿ. ಪ್ರಕಟಣೆ 1ನೇ ಅಧ್ಯಾಯ 7ನೇ ವಾಕ್ಯ. ಪ್ರಜ್ವಲ್ ಬದರ್ ಓದ್ತೀರಾ? ಇಗೋ, ಮೇಘಗಳೊಂದಿಗೆ ಬರುತ್ತಾನೆ, ಎಲ್ಲರ ಕಣ್ಣುಗಳು ಆತನನ್ನು ಕಾಣುವವು, ಆತನನ್ನು ಇರಿದವರು ಸಹ ಕಾಣುವರು, ಭೂಮಿಯಲ್ಲಿ ಕಂಟಿನ್ಯೂ ಸಾಕು ನೋಡ್ರಿ. ನಾನು ಹೇಳ್ತಾರೆ ಎಲ್ಲಾರ ಕಣ್ಗಳು ಕಾಣುವವು. ಮತ್ತೆ ಹೆಂಗ್ ಕಾಣ್ತವೆ ಬ್ರದರ್? ನೇರವಾಗಿರೋ ಕಣ್ಣಲ್ಲಿ ನೋಡಿದ್ರೆ ಎಲ್ಲಾರು ಆತನ ನೋಡಿದ್ರೆ ಕಣ್ಗಳು ಕೂಡಾಗ್ಬಿಡ್ತಲ್ಲ ಬ್ರದರ್. ಮತ್ತೆ ಇಲ್ಲಿ ಹೇಳ್ತಾರಲ್ಲ ಎಲ್ಲಾರು ಕಣ್ಗಳು ಕಾಣ್ತವೆ ಅಂತ, ಇದು ಹೆಂಗೆ ಅಲ್ವರ? ಇದು ಎಲ್ಲಿ ಹೇಳ್ತಾರದು? ಪ್ರಕಟಣೆ ಪುಸ್ತಕದಲ್ಲಿ ಮಾತ್ರ ವಾಕ್ಯ ಬರೋದು, ಬೇರೆ ಎಲ್ಲೂ ಬರಲ್ಲ. ಸರಿ, ಪ್ರಕಟಣೆ ಪುಸ್ತಕ ಹೆಂಗ್ ಬರ್ದಿದ್ದಾರೆ ಅದನ್ನ ಓದ್ಕೊಬೇಕಲ್ವಾ? ಓದಿ ಪ್ರಕಟಣೆ 1:1 ಓದಿ ಬ್ರದರ್. ಯೇಸು ಕ್ರಿಸ್ತನ ಪ್ರಕಟಣೆಯು ಆತನು ಬೇಗನೆ ಸಂಭವಿಸಬೇಕಾಗಿರುವ ಸಂಗತಿಗಳನ್ನು ತನ್ನ ದಾಸರಿಗೆ ತೋರಿಸುವುದಕ್ಕಾಗಿ ದೇವರಿಂದ ಈ ಪ್ರಕಟಣೆಯನ್ನು ಹೊಂದಿದನು. ಇದಲ್ಲದೆ ಆತನು ತನ್ನ ದೂತನನ್ನು ಕಳುಹಿಸಿ ಅವನ ಮೂಲಕ ಆ ಸಂಗತಿಗಳನ್ನು ತನ್ನ ದಾಸನಾದ ಯೋಹಾನನಿಗೆ ಸೂಚಿಸಿದನು. ನೋಡ್ರ, ದಾಸನಾಗಿರತ್ತೆ ಯೋಹಾನನಿಗೆ ಏನ್ ಮಾಡೋದಂತೆ? ಸೂಚಿಸಿದರು. ಹೇಳಿದ್ರು ಅಂತ ಹೇಳಲಿಲ್ಲ. ಸೂಚಿಸಿದ್ರು ಹೆಂಗ್ ಗೊತ್ತಾರ? ಸೂಚನೆಗಳ ಮುಖಾಂತರ, ಚಿಹ್ನೆ ಭಾಷೆಗಳ ಮುಖಾಂತರ ಏನ್ ಮಾಡೋದು? ತಿಳಿಸಿರೋದು. ಹಂಗಾರೆ ಪ್ರಕಟಣೆ ಪುಸ್ತಕದ ಎಲ್ಲಾನು ಆತ್ಮಿಕ ವಿಚಾರವಾಗಿ ಮಾತಾಡಿರೋದು ಆತ್ಮಿಕ ಭಾಷೆಯಲ್ಲಿ ಹೊರತು ನೇರವಾಗಿರೋ ಭಾಷೆಯಲ್ಲಿ ಮಾತಾಡ್ಲೇ ಇಲ್ಲ. ಅದಕ್ಕೆ ಎಲ್ಲಾರ ಕಣ್ಗಳು ಅಥವಾ ನೋಡ್ತಾ ಬಂದು ಏನು ಅರ್ಥ ಕಣ್ಣು ಅಂತಂದ್ರೆ ನಾವು ಬೈಬಲ್ ಹುಡುಕ್ಬೇಕು ಅಲ್ವರ? ಇವಾಗ ಬೈಬಲ್ ನೀವೇ ಹೇಳ್ರಿ, ಆದಾಮ್ ಮತ್ತೆ ಏವಾಳು ಪಾಪ ಮಾಡಿದ್ಮೇಲೆ ಅವ್ರ ಕಣ್ಗಳು ಏನಾಯ್ತು ಅಂತ ಬೈಬಲ್ ಓದಿದ್ರಿ ನಾವು? ತೆರೆಯಲ್ಪಟ್ಟವು. ಕರೆಕ್ಟ್, ತೆರೆಯಲ್ಪಟ್ಟವು ಅಂತ ಓದಿದ್ದೀವಿ. ಕರೆಕ್ಟಾ? ಹಂಗಾರೆ ದೇವ್ರು ಸೃಷ್ಟಿ ಮಾಡ್ಬೇಕಾದ್ರೆ ಇವ್ರನ್ನ ಕೂಟ್ರಾಗಿ ಸೃಷ್ಟಿ ಮಾಡಿದ್ರು. ಹಣ್ಣ ತಿನ್ಬಿಟ್ರು. ತಿನ್ನಿದ್ಮೇಲೆ ಕಣ್ಗಳು ಏನಾಯ್ತು? ಆಪರೇಷನ್ ಆಗಿ ಓಪನ್ ಆಗ್ಬಿಡ್ತು ಅಂತನಾ? ಆದಿಕಾಂಡ 3:7 ಓದಿ. ಆದಿಕಾಂಡ 3ನೇ ಅಧ್ಯಾಯ 7ನೇ ವಾಕ್ಯ. ಎಲ್ಲಿ? ಸೈಮನ್ ಸೊಸಾಲಿಕರ್ ಬದರ್ ಓದ್ತೀರಾ? ಆದಿಕಾಂಡ 3:7. ಶ್ವೇತಾಷ್ಟರ್ ಓದಿ. ಕೂಡಲೇ ಅವರಿಬ್ಬರ ಕಣ್ಣುಗಳು ತೆರೆದವು, ತಾವು ಬೆತ್ತಗಿದ್ದುದೆಂದು. ಏನ್ರಿ ಅವರ ಕಣ್ಣುಗಳು ತೆರೆದು? ಹಾಗಾದ್ರೆ ದೇವ್ರು ಕಣ್ಗಳು ಕುರುಡು ಮಾಡಿದ್ರ? ಕೂಟ್ರಾಗಿದ್ರ? ಏನ್ ಕಣ್ಗಳು ತೆರೀತಾನೋ? ಈ ಕಣ್ಗಳು ತೆರೀತಾನೋ? ಏನ್ ಕಣ್ಗಳು ತೆರೀತು ಅಂತ ಅರ್ಥ? ಆತ್ಮಿಕವಾಗಿ ಕುರುಡರಾಗಿದ್ರು, ಈಗ ಆತ್ಮಿಕವಾಗಿ ಅವರು ಅಲ್ವರ? ಆತ್ಮಿಕ ಕಣ್ಗಳು ಏನಾಯ್ತು?
ತೆರೀತು, ರಿಯಲೈಸ್ ಮಾಡ್ಕೊಂಡ್ರು, ಗೋಚರ ಪಡಿಸ್ಕೊಂಡ್ರು. ಇದುವರೆಗೂ ಗೋಚರ ಆಗದಿರಂತ ವಿಚಾರ ಅವ್ರಿಗೆ ಏನಾಯ್ತು ಇವಾಗ ಗೋಚರ ಆಗೋದಿಕ್ಕೆ ಶುರು ಆಯ್ತು. ಇದುವರೆಗೂ ತಿಳಿದಿರಂತ ವಿಚಾರ ತಿಳಿಯೋದಿಕ್ಕೆ ಏನಾಯ್ತು ಅವ್ರಿಗೆ ಶುರು ಆಯ್ತು ಅಂತ ಅರ್ಥ. ಹೌದಾ ಇಲ್ವಾ? ಹೇಳ್ರಿ ನೀವೇ, ಕರೆಕ್ಟ್ ಹೌದಾ ಇಲ್ವಾ? ಹೌದು ಹೌದು ಬ್ರದರ್. ಅಲ್ವರ? ಹಂಗ ನೇರವಾಗಿರೋ ಕಣ್ಣನ್ನು ನೋಡ್ಬಿಟ್ರು ಅಂತಲ್ಲ ರೀ. ಅದಕ್ಕೆ ಮತ್ತೆ ಏನ ಬರ್ತದೆ ಸುವಾರ್ತೆಯಲ್ಲಿ ಹೇಳೋದು, ಯೇಸು ಕ್ರಿಸ್ತ ಹೇಳ್ತಾರೆ, ಕಣ್ಣಿದ್ದವನ್ ಏನ್ ಮಾಡ್ಲಿ? ನೋಡ್ಲಿ. ನೋಡ್ಲಿ. ಕಿವಿ ಇದ್ದವನ್ ಏನ್ ಮಾಡ್ಲಿ? ಕೇಳಲಿ. ಕೇಳಲಿ. ಹಂಗಾರೆ ಏನು ಯಾರಿಗೂ ಕಣ್ಣೇ ಇರ್ಲಿಲ್ವಾ? ಯಾರಿಗೂ ಕಿವಿ ಇರ್ಲಿಲ್ವಾ? ಇಲ್ಲಿ ಕಿವಿ ಮತ್ತೆ ಕಣ್ಣು ಅಂತ ಹೇಳ್ಬೇಕಾದ್ರೆ ಏನ್ ಕಿವಿ ಮತ್ತೆ ಕಣ್ಣು ಹೇಳ್ತಾರದಿಲ್ಲ? ಆತ್ಮಿಕ. ವೆರಿ ಗುಡ್. ಅದರ ತಿಳುವಳಿಕೆಯ ಕಣ್ಣು, ಗ್ರಹಿಸ್ಕೊಂಡಂತ ಕಿವಿ ಅಲ್ವರ? ಇದು ಯಾರ ಕಣ್ಣಿಗೂ ಕಾಣಿಸಲ್ಲ ರೀ. ಅಲ್ವರ? ಏನ್ರಿ ಇದು ನಮ್ಮ ಜ್ಞಾನ ಬುದ್ಧಿ ತಿಳುವಳಿಕೆ ಹೇಳೋದು. ಅದಕ್ಕೆ ಈ ಪ್ರಪಂಚ ದೇವರು ಏನ್ ಮಾಡೋನೆ? ಎಲ್ಲರ ಕಣ್ಗಳು ಏನ್ ಮಾಡವನೆ? ಮರೆ ಮಾಡಿದ್ದಾರೆ. ಮಂಕ್ ಮಾಡವನೆ. ಬೈಬಲ್ ವಾಕ್ಯ ಇದೆಯಲ್ಲ, 2 ಕೊರಿಂಥ 4:4. ಏನು ಮಂಕ್ ಮಾಡ್ಬಿಟ್ಟವನ್? ಏನು ಅರ್ಥ? ಎಲ್ಲಾರ ಕಣ್ಗಳನ್ನ ಕುಡ್ ಮಾಡ್ಬಿಟ್ಟವನ? ಎಲ್ಲಾರು ಬ್ಲೈಂಡಾ? ಎಲ್ಲಾರು ಹಾಸ್ಪಿಟ್ಲ್ಗೆ ಹೋಗ್ಬೇಕಾ? ಏನ್ರಿ ಮಂಕ್ ಮಾಡ್ಬಿಟ್ಟವನ್? ಏನ್ ಅರ್ಥ? ಕಣ್ಗಳ ಐತೆ, ತಿಳುವಳಿಕೆಯಿಂದ ಕುರುಡರಾಗಿದ್ದಾರೆ. ಎಸ್, ತಿಳಿತಾ ಇಲ್ಲ ಅವ್ರಿಗೆ, ಗ್ರಹಿಸ್ಕೊಳಕ್ ಆಗ್ತಲ್ಲ. ಅದರ ಎಲ್ಲ ಏನ್ ಮಾಡ್ತಾರೆ? ಕಾಣಿಸ್ತದೆ, ಟಿವಿ ಗಿವಿ ಸಿನಿಮಾ ಎಲ್ಲ ಕಾಣಿಸ್ತಾರೆ, ಆದ್ರೆ ಸತ್ಯ ಕಾಣಿಸಲ್ಲ. ಅದರ ಈ ತರ ಕಣ್ಗಳನ್ನ ಮಂಕ್ ಮಾಡ್ಬಿಟ್ಟವನೆ. ಅಂದ್ರೆ ಅದಕ್ಕೆ ಬೈಬಲ್ನಲ್ಲಿ ಕಣ್ಣು ಅಂತಂದ್ರೆ ಆತ್ಮಿಕ ಕಣ್ಣು. ಈ ಆತ್ಮಿಕ ಕಣ್ಗಳನ್ನ ನಮಗೆ ದೇವ್ರೇನ್ ಮಾಡೋದು ಇವಾಗ? ತೆರೆದವ್ರೆ. ಅಲ್ವರ? ಲೋಕಕ್ಕೆ ತೆರೆದವ್ರ? ಲೋಕಕ್ಕೆ ಏನ್ ಹೇಳಿದ್ರೆ ಏನಾಗಲ್ಲ ಅವ್ರಿಗೆ? ಅರ್ಥ ಆಗಲ್ಲ. ಅರ್ಥ ಆಗಲ್ಲ ಯಾಕಂದ್ರೆ brother. ಕಣ್ಣುಗಳು ತೆರೆದಿಲ್ಲ. ನೋಡಿ ವಾಕ್ಯ ಓದನ, ಎಫೆಸರ್ಗೆ ಬದ್ಧ ಪತ್ರಿಕೆ 1ನೇ ಅಧ್ಯಾಯ 18ನೇ ವಾಕ್ಯ. ಎಫಿಷಿಯನ್ಸ್ 1:18. ಸೈಮನ್ ಸುಸಾಲಿಕರ್ ಬ್ರದರ್ ಲೈನ್ ಇದ್ದೀರಾ? ಓದ್ಬೋದಾ? ಎಫೆಸರ್ಗೆ ಬದ್ಧ ಪತ್ರಿಕೆ 1:18. ಸೈಮನ್ ಬ್ರದರ್? ಓಕೆ, ಬೇರೆ ಯಾರೋ ಓದ್ತೀರಾ? ಓದಿ ಬ್ರದರ್. ಆತನು ನಿಮ್ಮ ಮನೋನೇತ್ರಗಳನ್ನು ಬೆಳಗಿಸಿ, ಆತನಿಂದ ಕರೆಸಿಕೊಂಡವರು ನಿರೀಕ್ಷಿಸುವ ಪದವಿ ಎಂಥದ್ದೆಂಬುದನ್ನು, ದೇವಜನರೆಂಬ ಆತನ ಸ್ವಾಸ್ಥ್ಯದ ಮಹಿಮಾತಿಶಯವು ಎಂಥದ್ದೆಂಬುದನ್ನು, ನಂಬುವವರಾದ ನಮ್ಮಲ್ಲಿ ಆತನು ಸಾಧಿಸುವ ಪರಾಕ್ರಮವು ಎಷ್ಟು ಅತಿಶಯವಾದದ್ದೆಂಬುದನ್ನು ನೀವು ತಿಳುಕೊಳ್ಳುವಂತೆ ಅನುಗ್ರಹಿಸಲಿ. ನೋಡ್ರ, ನಿಮ್ಮ ಮನೋನೇತ್ರಗಳನ್ನು ಬೆಳಗಿಸಿ. ಏನ್ ಮನೋನೇತ್ರಗಳು? ಐಸ್ ಆಫ್ ಯ ಎನ್ಲೈಟ್ಮೆಂಟ್, ಐಸ್ ಆಫ್ ಅಂಡರ್ಸ್ಟ್ಯಾಂಡಿಂಗ್, ಬೀಯಿಂಗ್ ಎನ್ಲೈಟ್ಮೆಂಟ್ ಹೇಳ್ತಾರೆ. ಐಸ್ ಆಫ್ ಅಂಡರ್ಸ್ಟ್ಯಾಂಡಿಂಗ್, ತಿಳುವಳಿಕೆಯ ಮನೋನೇತ್ರಗಳನ್ನು ಬೆಳಗಿಸಿದ್ದಾರೆ. ಅದೇ ಕಣ್ಣು ಅಂತಂದರೆ ನೇರವಾಗಿರೋ ಕಣ್ಣಲ್ಲ ರೀ. ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ. ಅದಕ್ಕೆ ಸತ್ಯವೇದಕ್ಕೆ ಸತ್ಯವೇದ ಡಿಕ್ಷನರಿ ರೀ. ಸತ್ಯವೇದ ಮುಖಾಂತರ ನೋಡ್ಬೇಕ್ರಿ. ಅದಕ್ಕೆ ಹೇಳೋದು, ಈ ಪ್ರಪಂಚ ದೇವರು ಏನ್ ಮಾಡೋಣ? ವಾಯುಮಂಡಲದ ಅಧಿಕಾರ ನಡೆಸ್ತಾ ಇದ್ದಾನೆ. ಎಲ್ಲಾರ ಕಣ್ಗಳನ್ನ ಮಂಕ್ ಮಾಡೋಣ. ಏನ್ ಮಾಡ್ತಾ? ಎಲ್ಲ ಕಣ್ಗಳನ್ನ ನೀಚ ರಿಯಲಾಗಿ ಹಂಗೆ ಕೂಡ್ ಮಾಡ್ಬಿಟ್ಟವನ. ಏನ್ ಮಾಡ? ಎಲ್ಲರಿಗೂ ಬುದ್ಧಿ ಭ್ರಮೆ ಮಾಡ್ಬಿಟ್ಟ ಅಂತ ಅರ್ತಾರೆ. ಅದರ ಹಂಗಿರ್ಬೇಕಾರೆ ಕರ್ತನಲ್ಲಿ ಪ್ರೀತಿ ಅಂತ ಸೌರಗಳೇ ಏನ್ರಿ ಇಂಥ ಒಂದು ಮಹಿಮೇಲಿರಂತ ಕ್ರಿಸ್ತನ್ನ ಹೇಗ್ ಕಂಡಿಡಿಯೋದು? 3 ಭಾಗ ಓದ್ಬಿಟ್ರಿ, 4ನೇ ಭಾಗ ಇವಾಗ ಏನ್ ಮಾಡ್ಬೇಕು ಅಂದ್ರೆ, ಹಂಗಾರೆ ಈ ತರ ಮಾಂಸಿಕ ದೇಹದಲ್ಲಿ ಕ್ರಿಸ್ತನು ಬರಲ್ಲ. ಕ್ರಿಸ್ತನು 2ನೇ ಬೈಕಲ್ಲಿ ಬರೋದೇ ಆತ್ಮಿಕ ಶರೀರದಲ್ಲಿ, ಯಾರಿಗೂ ಕಣ್ಣಿಗೆ ಕಾಣಿಸ ರೀತಿಯಲ್ಲಿ ಬರ್ತಾರೆ. ಮತ್ತೆ ಯಾರಿಗೆ ಕಣ್ಣಿಗೆ ಕಾಣಿಸ ರೀತಿಯಲ್ಲಿ ಯೇಸು ಕ್ರಿಸ್ತ 2ನೇ ಬೈಕಲ್ಲಿ ಬರ್ತಾರೆ ಅಂತಂದ್ರೆ, ಇದನ್ನ ನಾವು ಹೇಗೆ ಕಂಡುಹಿಡಿಯೋದು? ಕರೆಕ್ಟಾ? ಹೌದಾ ಇಲ್ವಾ? ಇವಾಗ ಯೋಚನೆ ಮಾಡ್ರಿ. ಇವಾಗ ಯೇಸು ಕ್ರಿಸ್ತ 2ನೇ ಬೈಕಲ್ಲಿ ಬರೋದು ಎಂತ ಶರೀರ? ಆತ್ಮಿಕ ಶರೀರ. ಕರೆಕ್ಟಾ? ಹೌದಾ ಇಲ್ವಾ? ನಾವು ನೋಡಿದ್ದೆ. ಹೌದು brother. ಇವಾಗ ಪರಲೋಕದಿಂದ ದೇವದೂತ ಬರ್ತಂದ್ರೆ, ದೇವದೂತ ನಮ್ಗೆ ಬರೋದನ್ನ ಕಾಣಿಸ್ತದ? ಬರೋದನ್ನ ಕಾಣಿಸಲ್ಲ. ನಮ್ಮ ಮುಂದೆ ಇದ್ದಿ ನಮ್ಗೆ ಪ್ರತ್ಯಕ್ಷ ಆದ್ರೆ ಮಾತ್ರ ಏನಾದ್ರು ಕಾಣಿಸೋದು. ಕರೆಕ್ಟ್ ಹೌದಾ ಇಲ್ವಾ? ಹೌದೌದು brother. ಇವಾಗ ನಮ್ಗೆಲ್ಲರಿಗೂ ಒಂದು ರಕ್ಷಣೆ ದೂತನ ಕೊಟ್ಟಿದಾರ ಇಲ್ವೋ ದೇವ್ರು? ಕಾವಲ್ ದೂತ ಕೊಟ್ಟಿದ್ದಾರೆ. ಕೊಟ್ಟಿದಾರ ಇಲ್ವಾ? ನಮ್ಗೆ ಕೊಟ್ಟಿದ್ದಾರೆ ತಾನೆ? ಕೊಟ್ಟಿದ್ದಾರೆ. ಸರಿ, ನಮ್ ಪಕ್ಕದಲ್ಲೇ ಇದೆ, ನಮ್ ಕಣ್ ಕಾಣಿಸದ? ಕಾಣಲ್ಲ brother. ಕಣ್ಣು ಕಾಣಿಸಲ್ಲ. ಅವ್ರು ಪ್ರತ್ಯಕ್ಷ ಆದ್ರೆ ಮಾತ್ರ ಕಾಣಿಸ್ಕೊಳೋದು. ಹಾಗಿರ್ಬೇಕಾದ್ರೆ ಕ್ರಿಸ್ತನ್ನ, ಆತ್ಮಿಕ ಶರೀರದಲ್ಲಿಂತ ಕ್ರಿಸ್ತನ್ನ, ಆತನ 2ನೇ ಬರುವಿಕೆಯಲ್ಲಿ ಬರೋದನ್ನ ನಾವು ಕಂಡಿಡಿಯೋದು ಹೇಗೆ? ಇದೇ ಪ್ರಶ್ನೆನ ಹೆಂಗ್ ಗೊತ್ತಾ? ಶಿಷ್ಯನ್ರು ಕ್ರಿಸ್ತನ್ಗೆ ಕೇಳ್ತಾರೆ. ಅವಾಗ ಕ್ರಿಸ್ತನ್ ಏನು ಉತ್ತರ ಕೊಡ್ತಾರೆ? ಓದ ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್ ವರ್ಸ್ ಹೇಳ್ರಿ. ಮ್ಯಾಥ್ಯೂ 24:3 ಓದ್ರಿ. ಯಾರಾದ್ರ ಮ್ಯಾಥ್ಯೂ 24:3 ಓದ್ರಿ ಅಂತೀನಿ. ಬಳಿಕ ಆತನು ಎಣ್ಣೆಯ ಮರಗಳ ಗುಡ್ಡದ ಮೇಲೆ ಕೂತಿದ್ದಾಗ ಶಿಷ್ಯರು ಆತನ ಬಳಿಗೆ ಪ್ರತ್ಯಕ್ಷವಾಗಿ ಬಂದು, ಅದು ಯಾವಾಗ ಆಗುವುದು? ನೀನು ಪ್ರತ್ಯಕ್ಷನಾಗುವುದಕ್ಕೂ ಯುಗದ ಸಮಾಪ್ತಿಗೂ ಸೂಚಿಸುವ ಸೂಚನೆ ಏನು?
ನಮಗೆ ಹೇಳು ಅನ್ನಲು ನೋಡ್ರಾ ಯೇಸು ಏನ್ ಹೇಳ್ತಾರೆ? ಸ್ವಾಮಿ ನೀನು ಪ್ರತ್ಯಕ್ಷನಾಗುವುದಕ್ಕೂ ಅಂಡರ್ಲೈನ್ ಮಾಡ್ಕೊಳ್ಳಿ, ಯುಗದ ಸಮಾಪ್ತಿಗೂ ಏನ್ರಿ ಏನ್ ಕೇಳಿದ್ರು? ಸೂಚನೆ ಸೂಚನೆ ಏನು? ಸೂಚನೆ ಯಾಕೆ ಸೂಚನೆ ಕೇಳಿದ್ರು? ಹ ಅವಾಗ ಯೇಸು ಕ್ರಿಸ್ತ ಹೇಳ್ಬೋಯ್ತು, ಎಲ್ಲ ಬುದ್ಧಿ ಏನರ, ಎಲ್ಲ ಬುದ್ಧಿ ಇಲ್ದರವ್ರ, ನಿಮ್ಗೆ ಅಷ್ಟು ಕೂಡ ಗೊತ್ತಾಗಲ್ವಾ? ನಾನು ಹಂಗೆ ಪರ್ವತ ನೋಡ್ತಾ ಇರಿ, ಹಂಗೆ ತುತ್ತೂರಿಗೆ ಕೂತ್ಕೊಂಡು ದೇವ್ರ ಜೊತೆ ಹಂಗೇ ಹಿಡಿದು ಬಿಡ್ತೀನಿ ಅಂತ ಹೇಳ್ಬೋದಾಯ್ತು. ಹೇಳಿದ್ರ ಮತ್ತೆ ಇಲ್ಲ 24ನೇ ಬ್ರದರ್. ಅಧ್ಯಾಯದಲ್ಲಿ ಶಿಷ್ಯರು ಕೇಳಿದ ಪ್ರಶ್ನೆಗೆ ಯೇಸು ಕ್ರಿಸ್ತ ಈ ಥರ ಉತ್ತರನೇ ಕೊಡ್ಲಿಲ್ಲ ರೀ. ಯಾಕಪ್ಪ ಕೊಡ್ಲಿಲ್ಲ ಗೊತ್ತಾ? ಕ್ರಿಸ್ತನ ಎರಡನೇ ಬರುವಿಕೆಯಲ್ಲಿ ಕಂಡಿಡಿಬೇಕಾದ್ರೆ ನಾವು ಹಂಗೇ ನೋಡ್ತಾ ಕೂತಿದ್ರೆ ಅವ್ರು ಬರೋದು ಏನಾಗಲ್ಲ, ನಮ್ಮ ಕಣ್ಣಿಗೆ ಕಾಣಿಸಲ್ಲ. ಅವಾಗ ಏನ್ ಮಾಡ್ಬೇಕು? ಅವ್ನ ಕಂಡಿಡಿದಕ್ಕೆ ಆತ್ಮೀಕ ಶರೀರದಲ್ಲಿ ಕಣ್ಣು ಕಾಣಿಸಿದ್ಲಿ ಬರ್ತದೆ, ಅವನ ಕಂಡಿಡಿಗೆ ನಮ್ಗೆ ಏನ್ ಬೇಕು? ಸೂಚನೆ ಬೇಕು. ಏನಪ್ಪ ಸೂಚನೆ? ಅದನ್ನೇ ಮತ್ತೆ 24ನೇ ಅಧ್ಯಾಯದಲ್ಲಿ ಹೇಳಿರೋದು. ಅದನ್ನ ನಾವು ನೆಕ್ಸ್ಟ್ ವೀಕ್ ಓದೋಣ. ಅದ್ರ ಹೇಳ್ಬೇಕಾದ್ರೆ ಮುಖ್ಯವಾಗಿರೋಂಥ ಒಂದು ಪಾಯಿಂಟ್ ಹೇಳ್ತಾರೆ ಕ್ರಿಸ್ತನು, ಅದೇನಂತ ಓದ್ಬಿಡ ನೋಡಿ. 26ನೇ ವಾಕ್ಯ ಓದಿಬಿಡ್ತಾರೆ ಹಂಗೆ. ನೆಕ್ಸ್ಟ್ 26 ವರ್ಸ್. ಆದ ಕಾರಣ ಯಾರಾದರೂ ನಿಮಗೆ ಅಗೋ ಕ್ರಿಸ್ತನು ಅಡವಿಯಲ್ಲಿ ಇದ್ದಾನೆಂದು ಹೇಳಿದರೆ ಹೊರಟು ಹೋಗಬೇಡಿರಿ. ಇಗೋ ಕೋಣೆಗಳಲ್ಲಿದ್ದಾನೆಂದು ಹೇಳಿದರೆ ನಂಬಬೇಡಿರಿ. ಹೇಗೆ ಮಿಂಚು ಆಗ್ಬಿಡಿ. ಯೇಸು ಕ್ರಿಸ್ತಲ್ಲಿ ವಾರ್ನಿಂಗ್ ಕೊಡ್ತಾರೆ, ಯಾರೋ ಅಡವಿಯಲ್ಲಿ ಇದ್ದಾರೆ ಅಂತಂದ್ರೆ ನಂಬಡಿ, ಕೋಣೆಯಲ್ಲಿ ಬಂದ್ಬಿಟ್ಟವ್ರೆ ಅಂದ್ರೆ ನಂಬಡಿ ಅಂತ ಹೇಳ್ತಾರೆ. ಅಡವಿಯಲ್ಲಿ ಏನರ್ಥ? ಯೇಸು ಕ್ರಿಸ್ತ ಹಂಗೇ ಬಂದು ಲ್ಯಾಂಡ್ ಆಗ್ಬಿಟ್ಟವ್ರಪ್ಪ, ಅಯ್ಯೋ ಕಣ್ಣು ಕಾಣಿಸುತ್ತಿಲ್ಲ, ಹಂಗೇ ಬಂದ್ಬಿಟ್ಟವ್ರೆ ಅಂತಂದ್ರೆ ಏನ್ ಮಾಡಕೋಬಿಡಿ, ದಯವಿಟ್ಟು ನೀವು ಅದನ್ನ ನಂಬಬೇಡಿ ಅಂತ ಹೇಳ್ತಾರೆ. ಆಮೇಲೆ ಕೋಣೆಯಲ್ಲಿ ಬಂದ್ಬಿಟ್ಟವ್ರು ಏನರ್ಥ? ಅಯ್ಯೋ ನಾನು ಮೊಣ್ಕಾಲ್ಮೂರು ಪ್ರಾರ್ಥನೆ ಮಾಡ್ತಾ ಇದ್ದೆ, ಯೇಸು ಕ್ರಿಸ್ತ ಹಂಗೇ ಪಕ್ಕದಲ್ಲಿ ಬಂದ್ರು, ಕಂದ ಎಷ್ಟಪ್ಪ ಪ್ರಾರ್ಥನೆ ಮಾಡ್ತಿದ್ಯಾ, ಹೇಳಪ್ಪ ನಿಂಗೆ ಏನ್ ಬೇಕು ಅಂತ ಕೇಳಿದಾಗ ನಾನು ಕರ್ತನ ಹತ್ರ ಎಲ್ಲ ಮನ್ಸು ಬಿಚ್ಚಿ ಹೇಳ್ಬಿಟ್ಟೆ, ಕರ್ತನ ನನ್ನ ಕಿವಿಲಿ ಈ ಥರ ಮಾತಾಡ್ಬಿಟ್ಟು ಹೋದ್ರು ಅಂತ ಯಾರು ಹೇಳಿದ್ರೆ ನಂಬಿ ಅಂತಂತಾರ? ಯೇಸು ಕ್ರಿಸ್ತ ಅಂತಂದ್ರು ನಂಬಬೇಡಿ. ನಂಬಬೇಡಿರಿ. ಜಗತ್ತೆಲ್ಲ ನಂಬೋದೇ ಅದನ್ನ ನೋಡ್ರಿ ಇವತ್ತಂತೀನಿ. ಎಂತ ನೋಡ್ರಿ ಶೇತಾನ್ ಹೆಂಗ್ ಮಂಕ್ ಮಾಡೋ ನಮ್ಮ ಕ್ರಿಸ್ತವ್ರನ್ನ ನೋಡ್ರಿ. ಹೇಳ್ತಾರೆ ಅಡವಿಯಲ್ಲಿ ಇದ್ದಾನೆ ಅಂತಾನೆ ನಂಬೇಡ್ರಿ, ಕೋಣೆಯಲ್ಲೇ ಬಂದ್ಬಿಟ್ಟವ್ರೆ ನನಗೆ ಪ್ರತ್ಯೇಕವಾಗಿ ನಂಬದ ಅಂತ ಮಾತಾಡೋದಂದ್ರೆ ದಯವಿಟ್ಟು ನಂಬೇಡಿ ಅಂತ ಹೇಳ್ತಾರೆ. ಮತ್ತೆ ಹೆಂಗ್ ಬರ್ತಾರೆ ಯೇಸು ಕ್ರಿಸ್ತನ ಅದರ ಹೆಂಗ್ ಕಂಡಿಡಿಯೋದು? ಇದನ್ನ ನೆಕ್ಸ್ಟ್ ವೀಕಲ್ಲಿ ನಾವು ನೋಡೋಣ. ಓಕೆನಾ? ಸೊ ದೇವ್ರ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಅದ್ರ ನಿಮ್ಗೆ ಏನೇ ಪ್ರಶ್ನೆಗಳು ಏನೇ ಕ್ವಶನ್ಸ್ ಇತ್ತು ಅಂದರೆ ದಯವಿಟ್ಟು ವಾಟ್ಸಪ್ ಗ್ರೂಪ್ದು QR ಕೋಡ್ ಇದೆ, ಅದಕ್ಕೆ ಲಾಗಿನ್ ಆಗಿಬಿಟ್ಟು ಜಾಯ್ನ್ ಆಗಿ ಎಲ್ಲ ಪ್ರಶ್ನೆಗಳಿಗೆ ನೀವು ವಾಟ್ಸಪ್ ಮಾಡಿ, ಎಲ್ಲ ಪ್ರಶ್ನೆ ಉತ್ತರ ಕೊಡ್ತೀರಿ. ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ಕ್ರೈಸ್ತ ಬಂದು ಬಡದವ್ರಿಗೆ, ಸೋದರ ಸೋದರಿಗಳಿಗೆಲ್ಲ ದಯವಿಟ್ಟು ಏನು ಮಾಡಿದ್ನ ಹಂಚ್ಕೊಳ್ಳಿ. ಎಲ್ಲ ಸತ್ಯ ಏನು ಮಾಡಿ ಎಲ್ಲರಿಗೂ ಹೋಗ್ಲಿ, ಉಚಿತವಾಗಿ ಪಡ್ಕೊಳ್ಳಿ. ಉಚಿತವಾದ ಸತ್ಯವೇದ ಕ್ಲಾಸ್ಗಳಿದ್ದು. ಓಕೆನಾ? ನಮ್ಮ ಫೋನ್ ನಂಬರ್ 8867768876. ಏನೇ ಡೌಟ್ಸ್ ಇದ್ರು ನೀವೇ ಮಾಡೋದು, ಫೋನ್ ಮಾಡ್ಬೋದು. ದೇವ್ರ ವಾಕ್ಯಗಳನ್ನ ಆಶೀರ್ವದಿಸ್ಲಿ ಆಯ್ತಾ. ಈ ಕ್ಲಾಸು ಇನ್ನೂ 2-3 ವಾರ ಹೋಗ್ತಾರೆ. ಅದರಿಂದ ನಿಮ್ಗೆ ಏನೇ ಪ್ರಶ್ನೆಗಳಿತ್ತಂದ್ರೂ ಏನು ಸಂಕೋಚ ಪಡಬೇಡಿ. ಇದುವರೆಗೂ ನಿಮ್ಗೆಲ್ಲರಿಗೂ ಪ್ರಶ್ನೆಗಳಿಗೆ ಉತ್ತರನೇ ಕೊಟ್ಟಿದ್ದೀರಿ. ಪ್ರಶ್ನೆಗಳಿಗೆ ಕೇಳಬೇಡಿ ಅಂತ ನಾವು ಯಾವತ್ತೂ ಹೇಳಿಲ್ಲ, ಇನ್ನು ಮುಂದಕ್ಕೂ ಹೇಳೋದಿಲ್ಲ. ದಯವಿಟ್ಟು ಎಲ್ಲ ಕ್ಲಾಸ್ಗಳು ಮುಗಿದ ಮೇಲೆ ನಿಮ್ಮೆಲ್ಲ ಪ್ರಶ್ನೆ ಧಾರಾವಾಳ ಕೇಳ್ರಿ. ನೀವೆಲ್ಲಿ ಕರಿತಲ್ಲಿ ಬರ್ತೀನಿ ಡಿಸ್ಕಷನ್ಗೆ, ನೋ ಪ್ರಾಬ್ಲಮ್. ಸತ್ಯ ಅಂತ ಹೇಳಿ ಸತ್ಯ ನಿಮ್ಗೆ ಏನು ಮಾಡ್ತಾರೆ, ಬಿಡುಗಡೆ ಮಾಡ್ತಾರೆ. ಓಕೆನಾ? ಸರಿ, ಕೊನೆಯದಾಗಿ ಒಂದು ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡೋಣ. ಓಕೆನಾ? ಪರ ಇಲ್ವಾ?